ಹಲೋ ಅಂಡ್ ವೆಲ್ಕಮ್ ಟು ಪ್ರೇಮ್ಸ್ ಕ್ಲಾಸಸ್. ನಾನು ನಿಮ್ಮ ಪ್ರೇಮ್. ಸ್ಟೂಡೆಂಟ್ಸ್ ಎಲ್ಲರೂ ಕೂಡ ಸ್ವಾಗತ. ನಾವು ಕಳೆದ ತರಗತಿಯಲ್ಲಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂಡ್ ಗವರ್ನರ್ ಆಫ್ ಸ್ಟೇಟ್, ಭಾರತದ ರಾಷ್ಟ್ರಪತಿಯವರು ಮತ್ತೆ ರಾಜ್ಯಪಾಲರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಡಿದ್ವಿ. ಸೊ ಈ ಒಂದು ತರಗತಿಯಲ್ಲಿ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಭಾರತದ ಉಪರಾಷ್ಟ್ರಪತಿಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಅಂಡ್ ಅದಕ್ಕಿಂತ ಮುಂಚೆ ಎಲ್ಲರೂ ಕೂಡ ನಮಸ್ಕಾರ. ಸೊ ಸೇಮ್ ಡಿಸ್ಕ್ಲೈಮರ್, ಹೊಸ ಸ್ಟೂಡೆಂಟ್ಸ್ ಯಾರಾದರೂ ಬಂದಿದ್ರೆ ದಯವಿಟ್ಟು ಎಕ್ಸಿಟ್ ಆಗಿ ಹಳೆ ಕ್ಲಾಸಸ್ಗಳನ್ನ ನೋಡಿಕೊಂಡು ಈ ಕ್ಲಾಸಸ್ಗೆ ಜಾಯ್ನ್ ಆಗಿ. ಪ್ರದೀಪ್ ಸರ್, ಹಾಯ್ ಸರ್, ನಮಸ್ಕಾರ. ರಾಧಾ ಮ್ಯಾಮ್ ನಮಸ್ಕಾರ. ಸಂಜನಾ ಮ್ಯಾಮ್ ನಮಸ್ತೆ. ಓಕೆ, ಸೊ ಕ್ಲಾಸನ್ನ ಶುರು ಮಾಡ್ತಾ ಬರೋಣ. ದೇರ್ ಶಾಲ್ ಬಿ ಎ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಭಾರತದ ರಾಷ್ಟ್ರಪತಿಗಳು ಇರಲೇಬೇಕು ಅಂತಕ್ಕಂಥ ಒಂದು ಸ್ಮಾಲೆಸ್ಟ್ ಆರ್ಟಿಕಲ್ ಇನ್ ಅವರ್ ಕಾನ್ಸ್ಟಿಟ್ಯೂಷನ್, ಅತಿ ಚಿಕ್ಕದಾಗಿರ್ತಕ್ಕಂತಹ ವಿಧಿ ಯಾವುದು? ಯಾವುದು ವಿಧಿ? ಏನಾದ್ರು ಆನ್ಸರ್ ಮಾಡ್ತೀರಾ? ಲಾಸ್ಟ್ ಕ್ಲಾಸ್ ಅಲ್ಲಿ ನಿಮ್ಗೆ ಹೇಳ್ಕೊಟ್ಟಿದ್ದೆ. ದೇರ್ ಶಾಲ್ ಬಿ ಎ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಭಾರತದಲ್ಲಿ ರಾಷ್ಟ್ರಪತಿಗಳು ಇರಲೇಬೇಕು, ಇಷ್ಟೇ ಆರ್ಟಿಕಲ್, ಸ್ಮಾಲೆಸ್ಟ್ ಆರ್ಟಿಕಲ್. ಹಲೋ, ವಾಯ್ಸ್ ಏನಾಗಿದೆ? ಎಸ್, ವೆರಿ ಗುಡ್ ಪಲ್ಲವಿ ಮ್ಯಾಮ್ ಅಂಡ್ ಐಶ್ವರ್ಯ ಪಟೇಲ್ ಮ್ಯಾಮ್, ವೆರಿ ಗುಡ್. ಆರ್ಟಿಕಲ್ 52, ವೆರಿ ಗುಡ್ ರಾಧಾ. ಅಂಡ್ ಸರ್ ನಿಮ್ದು NVN ಅಂತ ಇದಿರಲ್ವಾ, ನಿಮ್ಮ ನೇಮ್ ಹೇಳಿ. ನವೀನಾ, ಮಹೇಶ್ ಸರ್, ವೆರಿ ಗುಡ್. ವಾಯ್ಸ್ ಏನಾಗಿದೆ? ವಾಯ್ಸ್ ಏನಾದ್ರು ಕರೆಕ್ಟಾಗಿ ಬರ್ತಾ ಇಲ್ವಾ? ಯಾರೋ ವಾಯ್ಸ್ ಸರ್ ಅಂತ ಹೇಳಿ ಮೆಸೇಜ್ ಆಗ್ತಿದ್ದಾರೆ. ನವೀನ್, ಓಕೆ ಸರ್. ವಾಯ್ಸ್ ಕ್ಲಾರಿಟಿ ಇದೆಯಾ? ಆಡಿಯೋ ಮತ್ತೆ ವಿಡಿಯೋ ಕ್ಲಾರಿಟಿ ಇದೆಯಾ? ಕ್ಲಾಸಸ್ ಚೆನ್ನಾಗಿ ಕಾಣಿಸ್ತಾ ಇದೆಯಾ? ನಾನು ಚೆನ್ನಾಗಿ ಕಾಣಿಸ್ತಾ ಇದ್ದೀನಾ? ಎಲ್ಲವೂ ಕ್ಲಿಯರ್? ಓಕೆ, ಡನ್. ಸೊ ಆರ್ಟಿಕಲ್ 52 ಏನ್ ಹೇಳ್ತೇನೆ? ಭಾರತದ ರಾಷ್ಟ್ರಪತಿಗಳು ಇರಲೇಬೇಕು, ಸ್ಮಾಲೆಸ್ಟ್ ಆರ್ಟಿಕಲ್ ಇನ್ ಅವರ್ ಕಾನ್ಸ್ಟಿಟ್ಯೂಷನ್, ಅತಿ ಚಿಕ್ಕದಾಗಿರ್ತಕ್ಕಂಥ ಒಂದು ನಮ್ಮ ಸಂವಿಧಾನದಲ್ಲಿ ಇರತಕ್ಕಂಥ ವಿಧಿ. ಅದನ್ನ ಹೊರತುಪಡಿಸಿದ್ರೆ ಎರಡನೇ ಅತಿ ಚಿಕ್ಕದಾಗಿರ್ತಕ್ಕಂತಹ ವಿಧಿ ಯಾವುದು ಅಂದ್ರೆ, ದೇರ್ ಶಾಲ್ ಬಿ ಎ ಪ್ರೆಸಿಡೆಂಟ್ ಆಫ್, ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಉಪರಾಷ್ಟ್ರಪತಿಗಳು ಇರಲೇಬೇಕು ಅಂತಕ್ಕಂಥದ್ದನ್ನ ಯಾವ ಆರ್ಟಿಕಲ್ ಹೇಳ್ತೇನೆ ಅಂದ್ರೆ ಆರ್ಟಿಕಲ್ 63. ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ದೇರ್ ಶಾಲ್ ಬಿ ಎ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ದೆನ್ ಆರ್ಟಿಕಲ್ 64 ಏನ್ ಹೇಳುತ್ತೆ ಅಂತಂದ್ರೆ, ದ ವೈಸ್ ಪ್ರೆಸಿಡೆಂಟ್ ಟು ಬಿ ಎಕ್ಸ್ ಅಫಿಸಿಯೋ ಚೇರ್ಮನ್ ಆಫ್ ದ ಕೌನ್ಸಿಲ್ ಆಫ್ ಸ್ಟೇಟ್ಸ್. ನಮ್ಮ ಉಪರಾಷ್ಟ್ರಪತಿಗಳು ಏನಿರ್ತಾರಲ್ಲ, ಅವರು ಎಕ್ಸ್ ಅಫಿಸಿಯೋ ಚೇರ್ಮನ್ ಆಗಿರ್ತಾರೆ, ಅಂದ್ರೆ ಅಧ್ಯಕ್ಷರಾಗಿರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಯಾವ್ದಕ್ಕೆ ಅಧ್ಯಕ್ಷರಾಗಿರ್ತಾರೆ? ಕೌನ್ಸಿಲ್ಸ್ ಆಫ್ ಸ್ಟೇಟ್. ತಮಗೆ ಗೊತ್ತಿರಲಿ, ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಲೋಕಸಭೆ ಮತ್ತೆ ರಾಜ್ಯಸಭೆ ಅಂತ ಮೆನ್ಷನ್ ಆಗಿಲ್ಲ, ಕೌನ್ಸಿಲ್ ಆಫ್ ಸ್ಟೇಟ್ ಅಂಡ್ ಹೌಸ್ ಆಫ್ ಪೀಪಲ್ ಅಂತ ಮೆನ್ಷನ್ ಆಗಿರ್ತಕ್ಕಂಥದ್ದು. ಕೌನ್ಸಿಲ್ಸ್ ಆಫ್ ಸ್ಟೇಟ್ ಅಂದ್ರೆ ನಥಿಂಗ್ ಬಟ್ ರಾಜ್ಯಸಭಾ. ಲಾಂಗ್ ಸ್ಟೋರಿ ಶಾರ್ಟ್, ಭಾರತದಲ್ಲಿ ಉಪರಾಷ್ಟ್ರಪತಿಗಳು ಇರಲೇಬೇಕು ಅಂತಕ್ಕಂತಹ ವಿಧಿ ಯಾವುದು? ದೇರ್ ಶಾಲ್ ಬಿ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಆರ್ಟಿಕಲ್ 63. ಅಂಡ್ ಆರ್ಟಿಕಲ್ 64 says that ವೈಸ್ ಪ್ರೆಸಿಡೆಂಟ್ ಟು ಬಿ ಎಕ್ಸ್ ಅಫಿಷಿಯೋ ಚೇರ್ಮನ್ ಆಫ್ ಕೌನ್ಸಿಲ್ ಆಫ್ ಸ್ಟೇಟ್. ಭಾರತದಲ್ಲಿ ಇರತಕ್ಕಂತಹ ಪಾರ್ಲಿಮೆಂಟ್ ಅಲ್ಲಿ ಏನ್ ಎರಡು ಸದನಗಳಿದಾವೆ, ಲೋಕಸಭೆ ಮತ್ತೆ ರಾಜ್ಯಸಭೆ ಅಂತ ಹೇಳಿ, ರಾಜ್ಯಸಭೆಯ ಅಧ್ಯಕ್ಷರಾಗಿರ್ತಾರೆ. ಲೋಕಸಭೆಯಲ್ಲಿ ಹೆಂಗೆ ಯಾವುದೇ ಒಂದು ಕಾರ್ಯಕಲಾಪಗಳು ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ, ಯಾವುದೇ ಒಂದು ಮೀಟಿಂಗ್ ನಡೀತಾ ಇರತಕ್ಕಂಥ ಸಂದರ್ಭದಲ್ಲಿ, ಯಾವುದೇ ಒಂದು ಸೆಷನ್ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಸ್ಪೀಕರ್ ಯಾವ ರೀತಿ ಅದರ ಅಧ್ಯಕ್ಷತೆಯನ್ನು ವಹಿಸ್ತಾರೋ, ಅದೇ ರೀತಿ ನಮ್ಮ ಉಪರಾಷ್ಟ್ರಪತಿಯವರು ರಾಜ್ಯಸಭೆಯಲ್ಲಿ ನಡೀತಾ ಇರತಕ್ಕಂತಹ ಮೀಟಿಂಗಿಗೆ ಅಧ್ಯಕ್ಷರಾಗಿರ್ತಾರೆ. ಇಟ್ ಮೀನ್ಸ್ ಎಕ್ಸ್ ಅಫಿಷಿಯೋ ಚೇರ್ಮನ್. ಸ್ಪೀಕರ್ ಈಸ್ ಎ ಮೆಂಬರ್ ಆಫ್ ಲೋಕಸಭಾ. ಸ್ಪೀಕರ್ ಅವರು ಲೋಕಸಭೆಯ ಸದಸ್ಯರಾಗಿರ್ತಾರೆ. ಆ ಲೋಕಸಭೆಯ ಸದಸ್ಯರು ಮೆಂಬರ್ಸ್ ಏನಿರ್ತಾರಲ್ಲ, ಅದ್ರಲ್ಲಿ ಎಲ್ಲರೂ ಸೇರ್ಕೊಂಡು ಒಬ್ರನ್ನ ಸ್ಪೀಕರ್ ಮಾಡ್ತಾರೆ. ಬಟ್ ಈಸ್ ಎ ಮೆಂಬರ್ ಆಫ್ ದಟ್ ಹೌಸ್, ಲೋಕಸಭೆಯ ಸದಸ್ಯರವರಾಗಿರ್ತಾರೆ. ಬಟ್ ಇಲ್ಲಿ ಚೇರ್ಮನ್, ರಾಜ್ಯಸಭೆ ಚೇರ್ಮನ್ ಯಾರಾಗಿರ್ತಾರಲ್ವಾ, ಉಪರಾಷ್ಟ್ರಪತಿಗಳಾಗಿರ್ತಾರಲ್ವಾ, ಈಸ್ ನಾಟ್ ಎ ಮೆಂಬರ್ ಆಫ್ ರಾಜ್ಯಸಭಾ. ರಾಜ್ಯಸಭೆಯ ಸದಸ್ಯರು ಆಗಿರುವುದಿಲ್ಲ. ಯಾರು? ಉಪರಾಷ್ಟ್ರಪತಿಗಳು. ಸರ್ ಮತ್ತೆ ಹೆಂಗ್ ಸರ್ ಇವರು ಉಪರಾಷ್ಟ್ರಪತಿಗಳು ಆಯ್ಕೆ ಆಗ್ತಾರೆ? ಅದನ್ನ ಎಲೆಕ್ಷನ್ಸ್ ಆಫ್ ವೈಸ್ ಪ್ರೆಸಿಡೆಂಟ್ ಅಲ್ಲಿ ನೋಡ್ತಾ ಬರೋಣ. ಸೊ ಆರ್ಟಿಕಲ್ 64 ಇನ್ನೊಂದು ಇಂಪಾರ್ಟೆಂಟ್ ಅನ್ನ ಹೇಳ್ತಾ ಬರುತ್ತೆ. ಏನ್ ಹೇಳ್ತಾ ಬರುತ್ತೆ ಅಂತಂದ್ರೆ, provide that during any period of when vice president act as a president, when vice presidents acts as a
president or discharge the functions of the president of India under Article 65. He shall not perform the duties of office of chairman of the Council of State. It means, ತಮಗೆ ಗೊತ್ತಾಯ್ತು, ಆರ್ಟಿಕಲ್ 33 ಹೇಳ್ತು ಭಾರತದ ರಾಷ್ಟ್ರಪತಿಗಳು ಇರಲೇಬೇಕು. ದೇರ್ ಶಾಲ್ ಬಿ ಎ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಆರ್ಟಿಕಲ್ 63 ಹೇಳ್ತು. ಆರ್ಟಿಕಲ್ 64 ಏನ್ ಹೇಳ್ತು ಅಂದ್ರೆ, ಈಸ್ ಎ ಎಕ್ಸ್ ಅಫಿಷಿಯೋ ಚೇರ್ಮನ್ ಆಫ್ ಕೌನ್ಸಿಲ್ಸ್ ಆಫ್ ಸ್ಟೇಟ್. ಭಾರತದಲ್ಲಿ ರಾಜ್ಯಸಭೆಯ ಅಧ್ಯಕ್ಷರಾಗಿರ್ತಾರೆ ಅಂತ ಹೇಳ್ತು ಆರ್ಟಿಕಲ್ 64. ದೆನ್ ಆರ್ಟಿಕಲ್ 64 ಅಲ್ಲೇ ಆರ್ಟಿಕಲ್ 64 ಅಲ್ಲಿ ಇನ್ನೊಂದೇನ್ ಹೇಳುತ್ತೆ ಅಂದ್ರೆ, ಉಪರಾಷ್ಟ್ರಪತಿಯವರು ರಾಷ್ಟ್ರಪತಿಯಾಗಿ ಕರ್ತವ್ಯವನ್ನ ನಿರ್ವಹಿಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ವೈಸ್ ಪ್ರೆಸಿಡೆಂಟ್ ಆಕ್ಟ್ ಆಸ್ ಎ ಪ್ರೆಸಿಡೆಂಟ್ ವೆನ್ ಪ್ರೆಸಿಡೆಂಟ್ ರಿಮೂವಲ್, ಮಹಾಭಿಯೋಗದ ಮೂಲಕ ರಾಷ್ಟ್ರಪತಿಗಳು ಇಲ್ಲದೆ ಇದ್ದಾಗ ಅವರನ್ನ ತೆಗೆದಾಕ್ತಿವಲ್ವಾ ಮಹಾಭಿಯೋಗದ ಮೂಲಕ, ಸ್ಪೆಷಲ್ ಮೆಜಾರಿಟಿ. ಆರ್ಟಿಕಲ್ 61 ಪ್ರೊಸೀಜರ್ ಆಫ್ ಇಂಪೀಚ್ಮೆಂಟ್, ಮಹಾಭಿಯೋಗ ಆರ್ಟಿಕಲ್ ಯಾವುದು? 61. ಬಟ್ ರಾಷ್ಟ್ರಪತಿ ಅವರನ್ನ ಪ್ರೆಸಿಡೆಂಟ್ ಅವರು ನಮ್ಮ ಸಂವಿಧಾನವನ್ನ ಕಾನ್ಸ್ಟಿಟ್ಯೂಷನ್ ವೈಲೇಷನ್ ಮಾಡದಿರತಕ್ಕಂತಹ ಸಂದರ್ಭದಲ್ಲಿ ಅವ್ರನ್ನ ಇಂಪೀಚ್ಮೆಂಟ್ ಪ್ರೊಸೀಜರ್ ಮೂಲಕ ತೆಗೆದಾಕ್ಬಹುದು ಅಂತಕ್ಕಂತಹ ಹೇಳ್ತಕ್ಕಂತಹ ಆರ್ಟಿಕಲ್ ಯಾವುದು? ಆನ್ಸರ್ ಮಾಡಿ. ಹೊಸ ಸ್ಟೂಡೆಂಟ್ಸ್ ದಯವಿಟ್ಟು ಅಟೆಂಡ್ ಆಗಬೇಡಿ ವಿತೌಟ್ ರಿವಿಷನ್. ಹಳೆ ಕ್ಲಾಸಸ್ ಇಲ್ಲ ಅಂದ್ರೆ ಅರ್ಥ ಆಗಲ್ಲ ಇದು. ಎಸ್, ವೆರಿ ಗುಡ್. ಆರ್ಟಿಕಲ್ 56 ಇಂಪೀಚ್ಮೆಂಟ್ ಮೂಲಕ, ಮಹಾಭಿಯೋಗದ ಮೂಲಕ ರಾಷ್ಟ್ರಪತಿಗಳನ್ನ ತೆಗೆದಾಕ್ಬಹುದು, ರಿಮೂವ್ ಮಾಡಬಹುದು ಅಂತ ಹೇಳ್ತಕ್ಕಂಥ ಆರ್ಟಿಕಲ್ 56. ಬಟ್ ಇಂಪೀಚ್ಮೆಂಟ್ ಪ್ರೊಸೀಜರ್ ಹೇಳ್ತಕ್ಕಂಥದ್ದು ಆರ್ಟಿಕಲ್ 61. ಸೊ ಈ ರೀತಿ ಆರ್ಟಿಕಲ್ 61 ಪ್ರಕಾರ, ವಿಧಿ 61ರ ಪ್ರಕಾರ ಪ್ರೆಸಿಡೆಂಟ್ ಅನ್ನ ರಿಮೂವ್ ಮಾಡಿದಾಗ ವೈಸ್ ಪ್ರೆಸಿಡೆಂಟ್ ಆಗಿ ಕರ್ತವ್ಯವನ್ನ ನಿರ್ವಹಿಸ್ತಾರೆ. ಉಪರಾಷ್ಟ್ರಪತಿಗಳು ರಾಷ್ಟ್ರಪತಿಗಳಿಗೆ ಕರ್ತವ್ಯ ನಿರ್ವಹಿಸ್ತಾರೆ. ನಂಬರ್ 1. ನಂಬರ್ 2, ಡೆತ್. ರಾಷ್ಟ್ರಪತಿಯವರು ಡೆತ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಉಪರಾಷ್ಟ್ರಪತಿಯವರು ಕರ್ತವ್ಯವನ್ನ ನಿರ್ವಹಿಸ್ತಾರೆ. ದೆನ್ ನಂಬರ್ 3, ಪ್ರೆಸಿಡೆಂಟ್. ನಮ್ಮ ರಾಷ್ಟ್ರಪತಿಗಳು ಎಲ್ಲಾದ್ರೂ ಶಾಪಿಂಗ್ ಹೋಗಿದ್ದಾರೆ, ಹೌಚ ಹೋಗಿದ್ದಾರೆ, ಇಲ್ಲ ಎಲ್ಲಾದ್ರೂ ಅವ್ರಿಗೆ ಅನಾರೋಗ್ಯ ಆಗಿದೆ, ಇಲ್ನೆಸ್ ಕಾಡ್ತಾ ಇದೆ, ಅಥವಾ ಎಲ್ಲಾದ್ರೂ ಎಲ್ಲೋ ಫಾರಿನ್ ಹೋಗಿದ್ದಾರೆ, ಆ ಸಂದರ್ಭದಲ್ಲಿ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಕರ್ತವ್ಯ ನಿರ್ವಹಿಸ್ತಾರೆ. ಸೊ ಅವ್ರನ್ನ ರಿಮೂವಲ್ ಮಾಡಿದಾಗ, ಮಹಾಭಿಯೋಗದ ಮೂಲಕ ರಾಷ್ಟ್ರಪತಿಯವ್ರನ್ನ ತೆಗೆದಾಗ, ರಾಷ್ಟ್ರಪತಿಯವರು ಅಬ್ಸೆಂಟ್ ಆಗಿದ್ದಾಗ, ರಾಷ್ಟ್ರಪತಿಯವರು ಡೆತ್ ಆಗಿದ್ದಾಗ, ಅಥವಾ ರಾಷ್ಟ್ರಪತಿಯವರು ರಿಸೈನ್ ಮಾಡಿದಾಗ, ಈ 4 ಕಾರಣಗಳಲ್ಲಿ ರಾಷ್ಟ್ರಪತಿಯವರು ಇಲ್ಲ ಅಂತೇಳಿ ಆ ಸ್ಥಾನ ಖಾಲಿ ಇರಂಗಿಲ್ಲ. ದೇರ್ ಶಾಲ್ ಬಿ ಎ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಆರ್ಟಿಕಲ್ 52 ರಾಷ್ಟ್ರಪತಿಗಳು ಇರ್ಲೇಬೇಕು ಅಂತ ಹೇಳುತ್ತೆ ಆರ್ಟಿಕಲ್ 52. ಸೊ ಆ 4 ಸಂದರ್ಭದಲ್ಲಿ ಉಪರಾಷ್ಟ್ರಪತಿಯವರು ರಾಷ್ಟ್ರಪತಿಯಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾರೆ. ಸೊ ಆ ಟೈಮಲ್ಲಿ ಉಪರಾಷ್ಟ್ರಪತಿಯವರು ಈಗ ರಾಷ್ಟ್ರಪತಿಯ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಆ ಟೈಮಲ್ಲಿ ಇವರು ದ ಡ್ಯೂಟೀಸ್ ಆಫ್ ಆಫೀಸ್ ಆಫ್ ದ ಚೇರ್ಮನ್ ಆಫ್ ದ ಕೌನ್ಸಿಲ್ ಆಫ್ ಸ್ಟೇಟ್ ಈಸ್ ನಾಟ್ ಪರ್ಫಾರ್ಮ್. ಅಂದ್ರೆ ಇವರು ಈಗ ರಾಷ್ಟ್ರಪತಿಯಾಗಿ ಕರ್ತವ್ಯನ ನಿರ್ವಹಿಸ್ತಿದ್ದಾರೆ. ಈ ಟೈಮಲ್ಲಿ ರಾಜ್ಯಸಭೆಯ ಅಧ್ಯಕ್ಷತೆಯ ಸ್ಥಾನವನ್ನ ಇವರು ವಹಿಸುವಂತಿಲ್ಲ. ಉಪರಾಷ್ಟ್ರಪತಿಯವರು ರಾಜ್ಯಸಭೆಯ ಅಧ್ಯಕ್ಷರಾಗಿರ್ತಾರೆ ಅಂತ ಈಗ ತಾನೇ ಹೇಳ್ಕೊಟ್ನಲ್ವಾ ಆರ್ಟಿಕಲ್ 64 ಅಲ್ಲಿ. ಈ ಆರ್ಟಿಕಲ್ 64 ಏನ್ ಹೇಳುತ್ತೆ ಅಂದ್ರೆ, ಉಪರಾಷ್ಟ್ರಪತಿಯವರು ರಾಷ್ಟ್ರಪತಿಯಾಗಿ ಕರ್ತವ್ಯವನ್ನ ನಿರ್ವಹಿಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅವರು ರಾಜ್ಯಸಭೆಯ ಅಧ್ಯಕ್ಷರಾಗಿ ಕರ್ತವ್ಯವನ್ನ ನಿರ್ವಹಿಸಬಾರದು. He shall not perform the duties of office of the chairman of the councils of state and shall not entitle any salary allowances payable to the chairman of councils of state under article 97. Long story short, ಉಪರಾಷ್ಟ್ರಪತಿಯವರು ರಾಷ್ಟ್ರಪತಿಯಾಗಿ ಕರ್ತವ್ಯವನ್ನು ನಿರ್ವಹಿಸಬಹುದು. ಯಾವಾಗ ರಾಷ್ಟ್ರಪತಿಯ ಕರ್ತವ್ಯ ನಿರ್ವಹಿಸ್ತಾರೆ ಅಂದ್ರೆ, ರಾಷ್ಟ್ರಪತಿ ಡೆತ್ ಆದಾಗ, ರಾಷ್ಟ್ರಪತಿ ಇಂಪೀಚ್ಮೆಂಟ್ ಮಹಾಭಿಯೋಗದ ಮೂಲಕ ರಿಮೂವ್ ಮಾಡಿದಾಗ, ರಾಷ್ಟ್ರಪತಿಯವರು ಇಲ್ಲ ಶಾಪಿಂಗೋ, ಇಲ್ಲ ಫಾರಿನೋ, ಇಲ್ಲ ಹೋಗಿರ್ತಾರೆ, ಅಥವಾ ಇಲ್ನೆಸ್ ಅನಾರೋಗ್ಯದ ಸಮಸ್ಯೆಯಿಂದ ಆಬ್ಸೆಂಟ್ ಆಗಿರ್ತಾರೆ. ಆ ಸಂದರ್ಭದಲ್ಲಿ, ಅಥವಾ ರಾಷ್ಟ್ರಪತಿಯವರು ರಿಸೈನ್ ಮಾಡಿರ್ತಾರೆ, ರಾಜೀನಾಮೆ ಕೊಟ್ಟಿರ್ತಾರೆ. ಈ ಸಂದರ್ಭದಲ್ಲಿ ಉಪರಾಷ್ಟ್ರಪತಿಯವರು ವೈಸ್ ಪ್ರೆಸಿಡೆಂಟ್ ಆಗಿ ರಾಷ್ಟ್ರಪತಿಯಾಗಿ ಕರ್ತವ್ಯವನ್ನು ನಿರ್ವಹಿಸಬಹುದು. ಬಟ್ ಉಪರಾಷ್ಟ್ರಪತಿಯವರು ರಾಷ್ಟ್ರಪತಿಗಳಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇವರು ರಾಜ್ಯಸಭೆಯ ಅಧ್ಯಕ್ಷತೆಯನ್ನ ವಹಿಸೋಂಗಿಲ್ಲ. ನಂಬರ್ 1. ದೆನ್ ರಾಜ್ಯಸಭೆಯ ಅಧ್ಯಕ್ಷತೆಗೆ ಏನು ಸ್ಯಾಲ್ರಿ ಕೊಡ್ತಾ ಇರ್ತಾರಲ್ಲ,
ಅಲೋವೆನ್ಸಸ್ ಕೊಡ್ತಾ ಇರ್ತಾರಲ್ಲ ಅದನ್ನ ಸ್ವೀಕಾರ ಮಾಡಂಗಿಲ್ಲ, ಕೊಡಲ್ಲ. ಬಟ್ ಈಗ ಉಪರಾಷ್ಟ್ರಪತಿ ಅವ್ರಿಗೆ ಯಾವ ಅಲೋವೆನ್ಸಸ್ ಕೊಡ್ತಾರೆ? ಸರ್, ರಾಷ್ಟ್ರಪತಿಯ ಕರ್ತವ್ಯ ನಿರ್ವಹಿಸ್ತಿದ್ಯಲ್ಲಪ್ಪ, ನೀನ್ ರಾಷ್ಟ್ರಪತಿಗೆ ಏನ್ ಸ್ಯಾಲ್ರಿ ಇರುತ್ತಲ್ಲ 5 lakhs, ಅದನ್ನೇ ರಿಸೀವ್ ಮಾಡು. ಸೊ ರಾಷ್ಟ್ರಪತಿ ಅವ್ರಿಗೆ ಏನು ಸವಲತ್ತುಗಳಿರ್ತವೆ ಅವನ್ನ ಉಪರಾಷ್ಟ್ರಪತಿ ಅವರಿಗೆ ಕೊಡ್ತಾ ಹೋಗ್ತಾರೆ. ಅಂಡ್ ಓಕೆ ಸರ್, ಈಗ ನಮ್ಗೆಲ್ಲವೂ ಕೂಡ ಗೊತ್ತಾಯ್ತು. ಉಪರಾಷ್ಟ್ರಪತಿ ಅವರು ರಾಷ್ಟ್ರಪತಿಯ ಕರ್ತವ್ಯನ ನಿರ್ವಹಿಸ್ತಿರ್ತಾರೆ, ವೈಸ್ ಪ್ರೆಸಿಡೆಂಟ್ ಆಗಿರ್ತಾರೆ. ಈ ಟೈಮಲ್ಲಿ ಇಮ್ಯುನಿಟೀಸ್, ಲೀಗಲ್ ಇಮ್ಯುನಿಟೀಸ್ ಇರುತ್ತಾ ಸರ್? ಅಂದ್ರೆ ರಾಷ್ಟ್ರಪತಿ ಅವರಿಗೆ ಒಂದು ಲೀಗಲ್ ಇಮ್ಯುನಿಟೀಸ್ ಇದೆ. ಏನು? ಅವ್ರ ವಿರುದ್ಧ ಕ್ರಿಮಿನಲ್ ಪ್ರಕರಣವನ್ನ ದಾಖಲಿಸುವಂತಿಲ್ಲ, ಕ್ರಿಮಿನಲ್ ಕೇಸ್ ಅವ್ರ ಮೇಲೆ ಹಾಕಂಗಿಲ್ಲ. ಸಿವಿಲ್ ಕೇಸ್ ಅನ್ನ ಹಾಕ್ಬೋದು, ಬಟ್ ಬಿಫೋರ್ ಪ್ರಿಯರ್ ನೋಟಿಸ್ ಅನ್ನ ಕೊಡ್ಬೇಕಾಗತ್ತೆ. ಸೊ ಈ ರೀತಿ ಲೀಗಲ್ ಇಮ್ಯುನಿಟೀಸ್, ವಿಶೇಷವಾಗಿರ್ತಕ್ಕಂಥ ಅಧಿಕಾರಗಳನ್ನ ರಾಷ್ಟ್ರಪತಿಗೆ ಕೊಟ್ಟ ಇರ್ತಕ್ಕಂಥ ಆರ್ಟಿಕಲ್ ಯಾವುದು? ನಿಮಗೆ ನಾನು ಆರ್ಟಿಕಲ್ 14 ಅಲ್ಲಿ ಹೇಳ್ಕೊಟ್ಟಿದ್ದೆ. ಸೊ ಆ ಆರ್ಟಿಕಲ್ ಯಾವುದು? ಮಹೇಶ್, ವೆರಿ ಗುಡ್ ಸರ್. 361, ವೆರಿ ಗುಡ್. ಐಶ್ವರ್ಯ ಪಟೇಲ್ ಮ್ಯಾಮ್, ವೆರಿ ಗುಡ್. 361, ಎಸ್. ಲೀಗಲ್ ಇಮ್ಯುನಿಟೀಸ್ ಕೊಟ್ಟಿರ್ತಕ್ಕಂಥದ್ದು ಇದು ಆರ್ಟಿಕಲ್ 14 ಅಲ್ಲಿ ಹೇಳ್ಕೊಟ್ಟಿದ್ದೀನಿ, ನೋಡ್ಕೊಂಡು ಬನ್ನಿ. ಸೊ ಆ ಲೀಗಲ್ ಇಮ್ಯುನಿಟೀಸ್ ಏನಿದಾವೆ, ವಿಶೇಷವಾಗಿರ್ತಕ್ಕಂಥ ಅಧಿಕಾರಗಳೇನಿದಾವೆ, ಆ ಎಲ್ಲಾ ಅಧಿಕಾರಗಳಿಗೂ ಈಗ ವೈಸ್ ಪ್ರೆಸಿಡೆಂಟ್ಗೂ ಕೂಡ ಇರುತ್ತೆ, ಉಪರಾಷ್ಟ್ರಪತಿಗಳು ಕೂಡ ಇರುತ್ತೆ. ಯಾವಾಗ? ಉಪರಾಷ್ಟ್ರಪತಿಗಳು ರಾಷ್ಟ್ರಪತಿಗಳಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ. ನಾನು ಇಷ್ಟೊಂದು ಯಾಕೆ 12 ನಿಮಿಷ ಕೇವಲ 2 ಆರ್ಟಿಕಲ್ ಹೇಳ್ತಾ ಇದ್ದೀನಿ ಅಂದ್ರೆ, ಆಲ್ರೆಡಿ PYQ ಆಗಿದೆ, ಸ್ಟೇಟ್ಮೆಂಟ್ ವೈಸ್ ಕೇಳ್ತಾನೆ. ನಿಮ್ಗೆ ಇಲ್ಲಿ ಅರ್ಥ ಆಗಿದೆ ಅನ್ಸುತ್ತೆ, ಅಲ್ಲಿ ಕನ್ಫ್ಯೂಷನ್ ಅನ್ನ ಮಾಡ್ಕೋತೀರಾ. ಸೊ ಓಕೆ, ಕ್ಲಿಯರ್. ದೆನ್ ಆರ್ಟಿಕಲ್ 65. Yes. The vice president to act as a president or discharge his functions during the casual vacancies in the office and during his absence of president. In the event of occurrences of any vacancy in the office of the president by the reason of death, resignation, removal and otherwise. ರಾಷ್ಟ್ರಪತಿಗಳು ಡೆತ್ ಆದಾಗ, ರಿಸಿಗ್ನೇಷನ್ ಅನ್ನ, ರಾಜೀನಾಮೆಯನ್ನ ಕೊಟ್ಟಾಗ ಅಥವಾ ಅವರ ಇಂಪೀಚ್ಮೆಂಟ್ ಮಾಡಿದಾಗ ಕರ್ತವ್ಯನ ನಿರ್ವಹಿಸ್ತಾರೆ. ನಾನೀಗ ಹೇಳ್ಕೊಟ್ನಲ್ಲ ಅದೇ. ಸೊ ದ ವೈಸ್ ಪ್ರೆಸಿಡೆಂಟ್ ಶಾಲ್ ಆಕ್ಟ್ ಆಸ್ ಎ ಪ್ರೆಸಿಡೆಂಟ್ ಅಂಟಿಲ್ ದ ಡೇಟ್ ಆನ್ ವಿಚ್ ನ್ಯೂ ಪ್ರೆಸಿಡೆಂಟ್ ಎಲೆಕ್ಟೆಡ್ ಇನ್ ಅಕಾರ್ಡೆನ್ಸ್ ವಿತ್ ದ ಪ್ರಾವಿಷನ್ಸ್ ಆಫ್ ದಿಸ್ ಚಾಪ್ಟರ್ ಫಿಲ್ ಸಚ್ ವೇಕೆನ್ಸಿ ಎಂಟರ್ಸ್ ಅಪಾನ್ ಹಿಸ್ ಆಫೀಸ್. ವೆರಿ ಗುಡ್. ಈ ಒಂದು ಸ್ಟೇಟ್ಮೆಂಟ್ ತುಂಬಾ ಇಂಪಾರ್ಟೆಂಟ್. The date on which the new president elected accordance with the provisions of this chapter fill such vacancy enters upon this office. President until the date on which new president. ಅಂದ್ರೆ ಈಗ ಪ್ರೆಸಿಡೆಂಟ್, ನಾನೇ ಪ್ರೆಸಿಡೆಂಟ್, ನಾನ್ ಬೇಡ, ಯಾರೊಬ್ಬ ಪ್ರೆಸಿಡೆಂಟ್ ಇದ್ದಾನೆ, ಅವರು ಸತ್ತೋಗ್ತಾರೆ, ಪ್ರೆಸಿಡೆಂಟ್ ಅವರು ಸತ್ತೋಗ್ತಾರೆ, ಡೆತ್ ಆಗುತ್ತೆ. ಆಗ ವೈಸ್ ಪ್ರೆಸಿಡೆಂಟ್ ಆಗಿ ಕರ್ತವ್ಯವನ್ನು ನಿರ್ವಹಿಸ್ತಾರೆ. ಎಲ್ಲಿವರೆಗೂ ನಿರ್ವಹಿಸ್ತಾರೆ ಕರ್ತವ್ಯವನ್ನ? ನೆಕ್ಸ್ಟ್ ಪ್ರೆಸಿಡೆಂಟ್ ಬರೋವರೆಗೂ. ಸೊ ನೆಕ್ಸ್ಟ್ ಪ್ರೆಸಿಡೆಂಟ್ ಯಾವಾಗ ಬರಬೇಕು ಅದನ್ನ ಆರ್ಟಿಕಲ್ 62 ಹೇಳುತ್ತೆ. ಸೊ ಇನ್ ಕೇಸ್ ಏನಾದ್ರು ಡೆತ್ ಆಗಿದೆ ಅಂದ್ರೆ, ಅಥವಾ ರಿಸೈನ್ ಅವ್ರು ಮಾಡಿದ್ದಾರೆ ಅಂದ್ರೆ, ಅಥವಾ ಇಂಪೀಚ್ಮೆಂಟ್ ಅವರನ್ನ ಮಹಾಭಿಯೋಗದ ಮೂಲಕ ತೆಗೆದಾಕಿದೀವಿ ಅಂದ್ರೆ, ವಿತಿನ್ 6 months ಪ್ರೆಸಿಡೆಂಟ್ ಎಲೆಕ್ಷನ್ ನಡೆಸಬೇಕು. ಇದನ್ನ ಹೇಳ್ತಕ್ಕಂಥದ್ದು ಯಾವುದು? ಆರ್ಟಿಕಲ್ 62, ವಿಧಿ 62. ಸೊ ಲಾಂಗ್ ಸ್ಟೋರಿ ಶಾರ್ಟ್, ನೀಟಾಗಿ ಗಮನಿಸಿ, ಈ ಒಂದು ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೊಳ್ಳಿ. ಈಗ ಪ್ರೇಮ್, ನಾನು ಪ್ರೆಸಿಡೆಂಟ್, ನಾನೀಗ ಫಾರಿನ್ಗೆ ಹೋಗಿದ್ದೀನಿ ಟ್ರಿಪ್ಗೆ, ಇಂಡಿಯಾದಲ್ಲಿ ಇಲ್ಲ. ಸೊ ನಾನು ಅಬ್ಸೆಂಟ್ ಇಲ್ಲಿ. ಈ ಸಂದರ್ಭದಲ್ಲಿ ಉಪರಾಷ್ಟ್ರಪತಿಯವರು ನನ್ನ ಪ್ರೆಸಿಡೆಂಟ್ ಸ್ಥಾನವನ್ನು ತುಂಬ್ತಾರೆ. ಎಲ್ಲಿವರೆಗೆ? ನಾನು ಬರೋವರೆಗಷ್ಟೇ. ಎಲ್ಲಿವರೆಗೆ? ನಾನು ಬರೋವರೆಗಷ್ಟೇ. ಬಟ್ ಇನ್ ಕೇಸ್ ಪ್ರೆಸಿಡೆಂಟಿಗೆ ಹೋಗ್ಬಿಟ್ರು ಪ್ರೆಸಿಡೆಂಟ್, ಡೆತ್ ಆಯ್ತು, ಆಗ ಉಪರಾಷ್ಟ್ರಪತಿಯವರೇ ಪ್ರೆಸಿಡೆಂಟ್ ಆಗಿ ಕರ್ತವ್ಯವನ್ನು ನಿರ್ವಹಿಸ್ತಾರೆ. ಬಿಕಾಸ್ ದೇರ್ ಶಾಲ್ ಬಿ ಎ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ರಾಷ್ಟ್ರಪತಿಗಳ ಸ್ಥಾನ ಇರಲೇಬೇಕು. ಬಟ್ ಎಲ್ಲಿವರೆಗೆ? ಡೆತ್ ಆಗಿ ವಿತಿನ್ 6 months ಎಲೆಕ್ಷನ್ ಅನ್ನ ನಡೆಸಬೇಕು. ಯಾರು ಡೆತ್ ಆಗಿ? ಪ್ರೆಸಿಡೆಂಟ್ ಡೆತ್ ಆಗಿ, ಅಥವಾ ಯಾರು ರಿಮೂವ್ ಆಗಿ, ಅಥವಾ ಇಂಪೀಚ್ಮೆಂಟ್.
ವಿತಿನ್ 6 ಮಂತ್ ಅಲ್ಲಿ ಮಾಡಬೇಕು. ಬಟ್ ಇನ್ನೊಂದು ಸಂದರ್ಭ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. ನಾನ್ ಪ್ರೆಸಿಡೆಂಟ್ ಈಗ ಯಾವ ತಿಂಗಳು, ಯಾವುದೋ ಒಂದು ತಿಂಗಳು ಅಂದ್ಕೊಳ್ಳಿ, ಜನವರಿ ಅನ್ಕೊಳ್ಳಿ. ಈಗ ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಅಲ್ಲಿ ನನ್ನ ಟರ್ಮ್ ಮುಗಿಯುತ್ತೆ. ಸೊ ಏಪ್ರಿಲ್ ಅಲ್ಲಿ ನನ್ನ ಟರ್ಮ್ ಮುಗಿಯುತ್ತೆ. ಈಗ ಜನವರಿಯಲ್ಲಿ ಇದ್ದೀವಿ. ಸೊ ಎಲೆಕ್ಷನ್ ಯಾವಾಗ ಮಾಡ್ಬೇಕು? ಏಪ್ರಿಲ್ ಮುಗಿದ ನಂತರ ಮಾಡ್ಬೇಕಾ? ನೋ, ನನ್ನ ಟರ್ಮ್ ಮುಗಿಯೋದ್ರೊಳಗಡೆ ಎಲೆಕ್ಷನ್ ಮಾಡ್ಬೇಕು. ಇಟ್ ಮೀನ್ಸ್ ಈಗೇನ್ ಪ್ರೆಸಿಡೆಂಟ್ ಇದಾರಲ್ವಾ, ಅವ್ರ ಟರ್ಮ್ ಮುಗಿಯೋದ್ರೊಳಗಡೆನೆ ಎಲೆಕ್ಷನ್ ಮಾಡ್ಬೇಕು. ಬಿಕಾಸ್ ಖಾಲಿ ಇರಂಗಿಲ್ಲ. ಆಮೇಲೆ ಇವ್ರ ಟರ್ಮ್ ಮುಗಿತು ಇವತ್ತು, ಆಮೇಲೆ ನೆಕ್ಸ್ಟ್ ಎಲೆಕ್ಷನ್ ಆಗಿಲ್ಲ ಅಂತ ಹೇಳಿ ಖಾಲಿ ಇರಂಗಿಲ್ಲ. ಟರ್ಮ್ ಮುಗಿಯೋದ್ರೊಳಗಡೆ ಎಲೆಕ್ಷನ್ ಮಾಡ್ಬೇಕು. ಇನ್ ಕೇಸ್ ಎಲೆಕ್ಷನ್ ಆಗಿಲ್ಲ ಅಂದ್ರೆ ನಾನೇ ಎಲೆಕ್ಷನ್ ಆಗೋವರೆಗೂ ಕಂಟಿನ್ಯೂ ಆಗ್ತೀನಿ. ಇನ್ ಕೇಸ್ ಏನಾದ್ರು ನಾನು ಪ್ರೆಸಿಡೆಂಟ್ ಸುತ್ತೋಗಿದ್ದೀನಿ ಅಂದ್ರೆ ವಿತಿನ್ 6 ಮಂತ್ ಎಲೆಕ್ಷನ್ ಮಾಡ್ಬೇಕು. ಈ 3 ಕಂಡೀಷನ್ ಅನ್ನ ತಾವು ನೆನಪಲ್ಲಿ ಇಟ್ಕೊಡಿ. ನೆಕ್ಸ್ಟ್, ಇದು ಆರ್ಟಿಕಲ್ ಏನ್ ಇಂಪಾರ್ಟೆಂಟ್ ಅಲ್ಲ, ಬಟ್ ಮ್ಯಾಟರ್ ಇಂಪಾರ್ಟೆಂಟ್. ಎಸ್, when the president is unable to discharge his functions owing to absence, illness or any other cause, vice president shall discharge his functions until the date on which president resume his duties. ಹೇಳದ್ನಲ್ವಾ, ಪ್ರೆಸಿಡೆಂಟ್ ಹುಷಾರಿಲ್ಲ ಅಂದ್ರೆ, ಪ್ರೆಸಿಡೆಂಟ್ ಎಲ್ಲರೂ ಆಚೆ ಹೋಗಿದ್ರೆ, ಪ್ರೆಸಿಡೆಂಟ್ ಹೆಂಡತಿ ಜೊತೆ ಶಾಪಿಂಗ್ ಹೋಗಿದ್ರೆ, ಆಬ್ಸೆಂಟ್ ಆಗಿದ್ರೆ, ಪ್ರೆಸಿಡೆಂಟ್ ಬರೋವರೆಗೂ ವೈಸ್ ಪ್ರೆಸಿಡೆಂಟ್ ಕರ್ತವ್ಯವನ್ನು ನಿರ್ವಹಿಸ್ತಾರೆ. ನೆಕ್ಸ್ಟ್, the vice president shall, during and in respect of the period while he is so acting as, discharge the functions of the president, have all the powers and immunities of the president, shall entitled such emoluments, allowances and privileges as may be determined by the parliament by law, and until provisions in that behalf of so made, such emoluments and allowances, privileges are specified in the second schedule. ಸಿಂಪಲ್ ಏನ್ ಹೇಳ್ತಿದೆ ಅಂದ್ರೆ, ಉಪರಾಷ್ಟ್ರಪತಿಯವರು ರಾಷ್ಟ್ರಪತಿಗಳಾಗಿ ಎಲ್ಲಿವರೆಗೆ ಇರ್ತಾರೋ ಅಲ್ಲಿಯವರೆಗೆ ಸ್ಯಾಲ್ರಿ ಆಗಿರ್ಬೋದು, ಅಲೋಯನ್ಸಸ್ ಆಗಿರ್ಬೋದು, ಎಲ್ಲವನ್ನು ಕೂಡ ಅವರು ರಾಜ್ಯಸಭೆ ಅಧ್ಯಕ್ಷರ ಸ್ಥಾನಕ್ಕೆ ಏನ್ ಕೊಡ್ತಿದ್ರಲ್ಲ ಅದನ್ನ ಸ್ವೀಕಾರ ಮಾಡಲ್ಲ. ಪ್ರೆಸಿಡೆಂಟ್ ಏನ್ ಕೊಡ್ತಿದ್ರಲ್ಲ ಅದನ್ನ ಸ್ವೀಕಾರ ಮಾಡ್ತಾರೆ. ಪ್ರೆಸಿಡೆಂಟ್ ಅಲೋಯನ್ಸಸ್ ಅಂಡ್ ಸ್ಯಾಲರೀಸ್ ಡಿಟರ್ಮೈನ್ಡ್ ಬೈ ಹೂಮ್? ಯಾರಿಂದ ಪ್ರೆಸಿಡೆಂಟ್ ನ ಸ್ಯಾಲರಿ ಡಿಟರ್ಮೈನ್ ಆಗುತ್ತೆ? ಯಾರು ರಾಷ್ಟ್ರಪತಿಗಳ ವೇತನ ಮತ್ತೆ ಭತ್ಯೆಗಳನ್ನ ನಿರ್ಧರಿಸ್ತಾರೆ? ಆನ್ಸರ್ ಮಾಡಿ. ಎಸ್, ವೆರಿ ಗುಡ್. ಪಾರ್ಲಿಮೆಂಟ್, ಸಂಸತ್ತು ನಿರ್ಧಾರ ಮಾಡುತ್ತೆ ರಾಷ್ಟ್ರಪತಿ ಅವ್ರದ್ದು. ಸೊ ಅದನ್ನ ಸ್ವೀಕಾರ ಮಾಡ್ತಾರೆ ಯಾರು? ಉಪರಾಷ್ಟ್ರಪತಿ ಅವರು. ಸೊ ಆ ವೇತನ ಭತ್ಯೆಗಳು, ಸ್ಯಾಲರಿ ಮತ್ತೆ ಅಲವೆನ್ಸಸ್ ಯಾವ ಸ್ಕೆಡ್ಯೂಲ್ ಅಲ್ಲಿ ಇದಾವೆ? ಸ್ಕೆಡ್ಯೂಲ್ 2, 2ನೇ ಅನುಸೂಚಿಯಲ್ಲಿ ಇದಾವೆ ವೇತನ ಮತ್ತೆ ಭತ್ಯೆಗಳು. ಎಸ್, ವೆರಿ ಗುಡ್. ನೆಕ್ಸ್ಟ್ ಇಂಪಾರ್ಟೆಂಟ್, ಇದು ಆರ್ಟಿಕಲ್ ಅನ್ನು ಕೂಡ ತಾವು ಬೈಟ್ ಮಾಡಲೇಬೇಕು. ಆರ್ಟಿಕಲ್ 66, ಎಲೆಕ್ಷನ್ಸ್ ಆಫ್ ವೈಸ್ ಪ್ರೆಸಿಡೆಂಟ್. ಉಪರಾಷ್ಟ್ರಪತಿಗಳ ಚುನಾವಣೆ ಬಗ್ಗೆ ಹೇಳುತ್ತೆ ಯಾವುದು? ಆರ್ಟಿಕಲ್ 66. ಸೊ ಉಪರಾಷ್ಟ್ರಪತಿಗಳ ಚುನಾವಣೆಯನ್ನು ಕೂಡ ಡೈರೆಕ್ಟ್ ಎಲೆಕ್ಷನ್ ಅಲ್ಲ, ಇಂಡೈರೆಕ್ಟ್ ಎಲೆಕ್ಷನ್, ಪರೋಕ್ಷ ಚುನಾವಣೆ. ಇಟ್ ಮೀನ್ಸ್ ನಾವು ಡೈರೆಕ್ಟ್ ಆಗಿ ಓಟ್ ಹಾಕಲ್ಲ, ಇಂಡೈರೆಕ್ಟ್ ಎಲೆಕ್ಷನ್ ಆಗುತ್ತೆ. ಸೊ ಇವ್ರಿಗೂ ಎಲೆಕ್ಟೋರಲ್ ಕಾಲೇಜ್ ಇರುತ್ತೆ, ಇವ್ರಿಗೂ ನಿರ್ವಾಚನ ಮಂಡಳಿ ಇರುತ್ತೆ. ಪ್ರೆಸಿಡೆಂಟ್ಗೆ ಹೇಗೆ ಎಲೆಕ್ಟೋರಲ್ ಕಾಲೇಜ್ ಇತ್ತಲ್ಲ ಅದೇ ರೀತಿ ಇವ್ರಿಗೂ ಕೂಡ ಎಲೆಕ್ಟೋರಲ್ ಕಾಲೇಜ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಎಲೆಕ್ಟೋರಲ್ ಕಾಲೇಜ್, ನಿರ್ವಾಚನ ಮಂಡಳಿ. ಸೊ ಈ ನಿರ್ವಾಚನ ಮಂಡಳಿಯಲ್ಲಿ ಯಾರ್ದು ಇದು ಎಲೆಕ್ಟೋರಲ್ ಕಾಲೇಜು? ಪ್ರೆಸಿಡೆಂಟ್ ಆಫ್ ಇಂಡಿಯಾ, ರಾಷ್ಟ್ರಪತಿಯವರ ಚುನಾವಣೆಗೆ ಯಾರ್ಯಾರು ಭಾಗವಹಿಸ್ತಾ ಇದ್ರು? ಒಂದು ಎಲೆಕ್ಟೋರಲ್ ಕಾಲೇಜ್ ಅಂತ ಇತ್ತು, ನಿರ್ವಾಚನ ಮಂಡಳಿ ಅಂತ ಇತ್ತು, ಇದರ ಸದಸ್ಯರು ಭಾಗವಹಿಸ್ತಾ ಇದ್ರು. ಈ ನಿರ್ವಾಚನ ಮಂಡಳಿ ಯಾರ್ಯಾರಿದ್ರು? ಎಲೆಕ್ಟೆಡ್ ಮೆಂಬರ್ಸ್ ಆಫ್
ಬೋತ್ ದ ಹೌಸಸ್ ಆಫ್ ದ ಪಾರ್ಲಿಮೆಂಟ್. ಸಂಸತ್ತಿನ ಉಭಯ ಸದನಗಳ, ಇಟ್ ಮೀನ್ಸ್ ರಾಜ್ಯಸಭೆ ಮತ್ತೆ ಲೋಕಸಭೆಯ ಚುನಾಯಿತ ಸದಸ್ಯರು. ನಂಬರ್ 1. ನಂಬರ್ 2, ಎಲೆಕ್ಟೆಡ್ ಮೆಂಬರ್ಸ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲೀಸ್ ಆಫ್ ಸ್ಟೇಟ್ಸ್. ರಾಜ್ಯ ವಿಧಾನ ಸಭೆಯ ಚುನಾಯಿತ ಸದಸ್ಯರು, ಎಲೆಕ್ಷನ್ ಅಲ್ಲಿ ಎಲೆಕ್ಟೆಡ್ ಆಗಿರ್ತಕ್ಕಂಥ MLAಗಳು. ಇಲ್ಲಿ ಲೋಕಸಭೆ ಮತ್ತೆ ರಾಜ್ಯಸಭೆಗೆ ಎಲೆಕ್ಟ್ ಅಂದ್ರೆ ಚುನಾಯಿತಗೊಂಡಿರ್ತಕ್ಕಂತಹ ಸದಸ್ಯರು. ಇಟ್ ಮೀನ್ಸ್ ನಾಮಿನೇಟೆಡ್ ಮೆಂಬರ್ಸ್ ಭಾಗವಹಿಸ್ತಿರ್ಲಿಲ್ಲ, ನಾಮನಿರ್ದೇಶನಗೊಂಡವರು ಭಾಗವಹಿಸ್ತಾ ಇರಲಿಲ್ಲ. ಸೊ ದೆನ್ ಎಲೆಕ್ಟೆಡ್ ಮೆಂಬರ್ಸ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲೀಸ್ ಆಫ್ ಯೂನಿಯನ್ ಟೆರಿಟರೀಸ್ ಆಫ್ ಡೆಲ್ಲಿ ಅಂಡ್ ಪುದುಚೇರಿ. ಕೇಂದ್ರಾಡಳಿತ ಪ್ರದೇಶವಾಗಿರ್ತಕ್ಕಂಥ ಡೆಲ್ಲಿ ಮತ್ತೆ ಪುದುಚೇರಿಯಲ್ಲಿ ಇರತಕ್ಕಂತಹ ವಿಧಾನಸಭೆಯ ಸದಸ್ಯರು, ಚುನಾಯಿತ ಸದಸ್ಯರು. ಇಟ್ ಮೀನ್ಸ್ ಇವರು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಎಲೆಕ್ಷನ್ಗೆ ಭಾಗವಹಿಸ್ತಾ ಇದ್ರು. ಇಲ್ಲಿ ನಾಮಿನೇಟೆಡ್ ಮೆಂಬರ್ಸ್ ಆಫ್ ಪಾರ್ಲಿಮೆಂಟ್, ಸಂಸತ್ತಿನ ನಾಮನಿರ್ದೇಶನಗೊಂಡಿರ್ತಕ್ಕಂಥ ಮೆಂಬರ್ಸ್ ಇರ್ತಿರ್ಲಿಲ್ಲ. ನಂಬರ್ 1. ನಂಬರ್ 2, ನಾಮಿನೇಟೆಡ್ ಮೆಂಬರ್ಸ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲೀಸ್ ಆಫ್ ಸ್ಟೇಟ್, ನಾಮನಿರ್ದೇಶನಗೊಂಡಿರ್ತಕ್ಕಂತಹ ವಿಧಾನಸಭೆಯ ಸದಸ್ಯರು ಇರ್ತಿರ್ಲಿಲ್ಲ. ನಂಬರ್ 3, ನಾಮಿನೇಟೆಡ್ ಅಂಡ್ ಎಲೆಕ್ಟೆಡ್ ಮೆಂಬರ್ಸ್ ಆಫ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಆಫ್ ಸ್ಟೇಟ್, ವಿಧಾನ ಪರಿಷತ್ತು ಚುನಾಯಿತರು ಇರ್ತಿರ್ಲಿಲ್ಲ, ನಾಮನಿರ್ದೇಶನಗೊಂಡವರು ಇರ್ತಿರ್ಲಿಲ್ಲ. ಇದು ರಾಷ್ಟ್ರಪತಿ ಅವರ ಎಲೆಕ್ಷನ್. ಸೊ ಇದೇ ರೀತಿ ವೈಸ್ ಪ್ರೆಸಿಡೆಂಟ್ಗೆ ನಾವು ರಾಷ್ಟ್ರಪತಿ ಎಲೆಕ್ಷನ್ ಅಲ್ಲಿ ಇದು ನೋಡಿದ್ವಿ, ಜಾಸ್ತಿ ಡಿಸ್ಕಷನ್ ಅದು ಬೇಡ. ಈಗ ಉಪರಾಷ್ಟ್ರಪತಿಗಳಿಗೆ ಇವ್ರಿಗೂ ಕೂಡ ಒಂದು ಎಲೆಕ್ಟೋರಲ್ ಕಾಲೇಜ್ ಇರುತ್ತೆ. ಇವ್ರಿಗೊಂದು ನಿರ್ವಾಚನ ಮಂಡಳಿ ಇರುತ್ತೆ. ಇದ್ರಲ್ಲಿ ಯಾರು ಇರ್ತಾರೆ ಅಂದ್ರೆ ಅದನ್ನ ಹೇಳ್ತಕ್ಕಂಥದ್ದು ಈ ಆರ್ಟಿಕಲ್, ಅದನ್ನ ಹೇಳ್ತಕ್ಕಂಥದ್ದೇ ಆರ್ಟಿಕಲ್ 66. ಸೊ ದ ವೈಸ್ ಪ್ರೆಸಿಡೆಂಟ್ ಶಲ್ ಬಿ ಎಲೆಕ್ಟೆಡ್ ಬೈ ದ ಮೆಂಬರ್ಸ್ ಆಫ್ ಎಲೆಕ್ಟೋರಲ್ ಕಾಲೇಜ್. ನಿರ್ವಾಚನ ಮಂಡಳಿಯಿಂದ ಇವರು ಎಲೆಕ್ಷನ್ ಅಲ್ಲಿ ವಿನ್ ಆಗ್ತಾರೆ. ಕನ್ಸಿಸ್ಟಿಂಗ್ ಆಫ್ ಮೆಂಬರ್ಸ್ ಆಫ್ ಬೋತ್ ದ ಹೌಸಸ್ ಆಫ್ ದ ಪಾರ್ಲಿಮೆಂಟ್ accordance with the system of proportional representation system by means single transferable vote and voting. Such election shall be secret ballot. ಅಂದ್ರೆ ಇವ್ರಿಗೆ ನಿರ್ವಾಚನ ಮಂಡಳಿ ಇರುತ್ತೆ. ಈ ನಿರ್ವಾಚನ ಮಂಡಳಿಯಲ್ಲಿ ಯಾರ್ಯಾರು ವೋಟ್ ಹಾಕ್ತಾರಪ್ಪ ಅಂದ್ರೆ elected as well as nominated members of both the houses of parliament. ಕನ್ನಡದಲ್ಲಿ ಸಂಸತ್ತಿನ ಉಭಯ ಸದನಗಳ ಸದಸ್ಯರು. ಇಲ್ಲಿ ಯಾವುದು ಸರ್ ಬೋತ್ ದ ಹೌಸಸ್ ಅಂದ್ರೆ ಯಾವುದು ಸರ್? ಲೋಕಸಭೆ ಅಂಡ್ ರಾಜ್ಯಸಭೆ. ಉಭಯ ಸದನಗಳು ಅಂದ್ರೆ ರಾಜ್ಯಸಭೆ, ಲೋಕಸಭೆ. ಎಲೆಕ್ಟೆಡ್ ಆಸ್ ವೆಲ್ ಆಸ್ ನಾಮಿನೇಟೆಡ್, ನಾಮನಿರ್ದೇಶನಗೊಂಡವರು ಇರ್ತಾರೆ. ಅಂದ್ರೆ ಪ್ರೆಸಿಡೆಂಟ್ ಏನ್ ನಾಮನಿರ್ದೇಶನಗೊಳಿಸಿರ್ತಾರಲ್ಲ ಅವರು ಇರ್ತಾರೆ. ಅಂಡ್ ದೆನ್ ಏನು ಎಲೆಕ್ಷನ್ ಅಲ್ಲಿ ವಿನ್ ಆಗಿರ್ತಾರಲ್ಲ ಎಂಪಿಗಳು ಅವರು ಇರ್ತದೆ, ಚುನಾಯಿತ. ಲಾಂಗ್ ಸ್ಟೋರಿ ಶಾರ್ಟ್, ರಾಷ್ಟ್ರಪತಿಗಳ ಎಲೆಕ್ಷನ್ಗೆ ಎಲೆಕ್ಟೋರಲ್ ಕಾಲೇಜ್ ಅಂತ ಇರುತ್ತೆ, ನಿರ್ವಾಚನ ಮಂಡಳಿ ಅಂತ ಇರುತ್ತೆ. ಅದರಲ್ಲಿರ್ತಕ್ಕಂಥ ಸದಸ್ಯರು ವೋಟ್ ಅನ್ನ ಮಾಡ್ತಾರೆ ರಾಷ್ಟ್ರಪತಿಯ ಚುನಾವಣೆಗೆ, ಪ್ರೆಸಿಡೆಂಟ್ ಚುನಾವಣೆಗೆ. ಆ ನಿರ್ವಾಚನ ಮಂಡಳಿಯಲ್ಲಿ ಯಾರು ಇರ್ತಾರೆ ಸರ್? ಎಲೆಕ್ಟೆಡ್ ಮೆಂಬರ್ಸ್ ಆಫ್ ಬೋತ್ ದ ಹೌಸಸ್ ಆಫ್ ದ ಪಾರ್ಲಿಮೆಂಟ್, ಉಭಯ ಸದನಗಳ ಚುನಾಯಿತ ಸದಸ್ಯರು, ಲೋಕಸಭೆ ರಾಜ್ಯಸಭೆಯಲ್ಲಿ ಇರ್ತಕ್ಕಂಥ ಚುನಾಯಿತ ಸದಸ್ಯರು.
ನಾಮಿನೇಟೆಡ್ ಮೆಂಬರ್ಸ್ ಇರಲ್ಲ. ರಾಜ್ಯಸಭೆಗೆ 12 ಜನ ನಾಮಿನೇಷನ್ ಅನ್ನ ಮಾಡ್ತಾರೆ ರಾಷ್ಟ್ರಪತಿಯವರು ಆನ್ ದ ಬೇಸಿಸ್ ಆಫ್ ಸೈನ್ಸ್, ಸೋಷಿಯಲ್ ಸರ್ವಿಸ್, ಆರ್ಟ್, ಲಿಟ್ರೇಚರ್, ಕಲೆ, ಸಾಹಿತ್ಯ, ವಿಜ್ಞಾನ ಮತ್ತೆ ಸಮಾಜ ಸೇವೆಯ ಈ ಒಂದು ಫೀಲ್ಡ್ ಅಲ್ಲಿ ಯಾರ್ಯಾರು ಅತ್ಯಮೂಲ್ಯ ಸರ್ವಿಸಸ್ ಅನ್ನ ಕೊಟ್ಟಿರ್ತಾರಲ್ಲ, ಸೇವೆಯನ್ನ ಮಾಡಿರ್ತಾರಲ್ಲ, ಅವರನ್ನ ರಾಜ್ಯಸಭೆಗೆ ನಾಮಿನೇಟ್ ಮಾಡ್ತಾರೆ. ಆ ನಾಮಿನೇಟೆಡ್ ಮೆಂಬರ್ಸ್ ಇರಲ್ಲ. ಲೋಕಸಭೆಗೆ ಮುಂಚೆ ಇಬ್ರು ಆಂಗ್ಲೋ ಇಂಡಿಯನ್ಸ್ ಇರ್ತಾ ಅವ್ರನ್ನ ನಾಮಿನೇಟ್ ಮಾಡ್ತಾ ಇದ್ರು ಪ್ರೆಸಿಡೆಂಟ್, ನಾಮನಿರ್ದೇಶನಗೊಳ್ತಾ ಇದ್ರು ಪ್ರೆಸಿಡೆಂಟ್. ಅವ್ರಿರಲ್ಲ. ಇಟ್ ಮೀನ್ಸ್ ಚುನಾಯಿತ ಸದಸ್ಯರು ಮಾಡ್ತಾ ಇರ್ತಾರೆ ಲೋಕಸಭೆ ಮತ್ತೆ ರಾಜ್ಯಸಭೆಯಿಂದ. ದೆನ್ ಎಲೆಕ್ಟೆಡ್ ಮೆಂಬರ್ಸ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲೀಸ್ ಆಫ್ ಸ್ಟೇಟ್. ರಾಜ್ಯಕ್ಕೆ ಬಂದ್ರೆ ರಾಜ್ಯದ ವಿಧಾನಸಭೆ ಏನಿರ್ತಾರಲ್ಲ, MLA ಏನಿರ್ತಾರಲ್ಲ, ನಾವು ಓಟ್ ಹಾಕಿ ಗೆಲ್ಸಿರ್ತೀವಲ್ಲ, ಆ MLA ಇರ್ತಾರೆ ಇದ್ರಲ್ಲಿ. ಎಲೆಕ್ಟೆಡ್ ಮೆಂಬರ್ಸ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲೀಸ್ ಆಫ್ ಯೂನಿಯನ್ ಟೆರಿಟರೀಸ್ ಆಫ್ ಡೆಲ್ಲಿ ಅಂಡ್ ಪುದುಚೇರಿ. ದೆಹಲಿ ಮತ್ತು ಪುದುಚೇರಿ ಕೇಂದ್ರಾಡಳಿತ ಪ್ರದೇಶದಲ್ಲಿರತಕ್ಕಂತಹ ಅಸೆಂಬ್ಲಿ ವಿಧಾನಸಭೆಯಲ್ಲಿ ಇರ್ತಕ್ಕಂತಹ ಚುನಾಯಿತ ಸದಸ್ಯರಿರ್ತಾರೆ. ಈ 3 ಇರ್ತಾರೆ ಎಲ್ಲಿ? ಪ್ರೆಸಿಡೆಂಟ್ ಎಲೆಕ್ಷನ್ ಅಲ್ಲಿ. ಪ್ರೆಸಿಡೆಂಟ್ ಎಲೆಕ್ಷನ್ ಅಲ್ಲಿ ಯಾರು ಇರಲ್ಲ? ನಾಮಿನೇಟೆಡ್ ಮೆಂಬರ್ಸ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ, ನಾಮನಿರ್ದೇಶನಗೊಂಡಿರ್ತಕ್ಕಂಥ ವಿಧಾನಸಭೆಯವರು ಇರಲ್ಲ. ನೆಕ್ಸ್ಟ್ ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಕೌನ್ಸಿಲ್, ವಿಧಾನ ಪರಿಷತ್ ಮೇಲ್ಮನೆ ಅಂತ ಏನ್ ಕರಿತೀವಲ್ಲ ಅದರಲ್ಲಿರ್ತಕ್ಕಂಥ ಸದಸ್ಯರಲ್ಲ. ನೆಕ್ಸ್ಟ್ ನಾಮಿನೇಟೆಡ್ ಮೆಂಬರ್ಸ್ ಆಫ್ ಬೋತ್ ದ ಹೌಸಸ್ ಆಫ್ ದ ಪಾರ್ಲಿಮೆಂಟ್, ಲೋಕಸಭೆ ಮತ್ತೆ ರಾಜ್ಯಸಭೆಯಲ್ಲಿ ಇರ್ತಕ್ಕಂತಹ ನಾಮನಿರ್ದೇಶನಗೊಂಡಿರ್ತಕ್ಕಂಥ ಸದಸ್ಯರು ಇರಲ್ಲ. ಇದು ಮುಗೀತು. ಇದನ್ನ ನಾವು ರಾಷ್ಟ್ರಪತಿ ನೋಡಿದೀವಿ. ಈಗ ಉಪರಾಷ್ಟ್ರಪತಿ ಬಂದ್ರೆ, ವೈಸ್ ಪ್ರೆಸಿಡೆಂಟ್ ಬಂದ್ರೆ ಎಲೆಕ್ಟೆಡ್ ಅಂಡ್ ನಾಮಿನೇಟೆಡ್ ಮೆಂಬರ್ಸ್ ಆಫ್ ಬೋತ್ ದ ಹೌಸಸ್ ಆಫ್ ದ ಪಾರ್ಲಿಮೆಂಟ್. ಸಂಸತ್ತಿನ ಉಭಯ ಸದನಗಳ ಎಲ್ಲಾ ಸದಸ್ಯರು ಎಲೆಕ್ಷನ್ ಅಲ್ಲಿ ವಿನ್ ಆಗಿರೋರು ಆಸ್ ವೆಲ್ ಆಸ್ ರಾಷ್ಟ್ರಪತಿಯವರು ನೇಮಕ ಮಾಡಿರ್ತಕ್ಕಂಥವ್ರು, ನಾಮನಿರ್ದೇಶನಗೊಂಡಿರ್ತಕ್ಕಂಥವ್ರು, ಎಲೆಕ್ಟೆಡ್ ನಾಮಿನೇಟೆಡ್ ಎರಡೂ ಕೂಡ ಭಾಗವಹಿಸ್ತಾರೆ. ಯಾರಿಗೆ? ವೈಸ್ ಪ್ರೆಸಿಡೆಂಟ್ ಎಲೆಕ್ಷನ್ಗೆ. ಏನ್ ಇವ್ರದ್ದು ಕೂಡ ಸೇಮ್ ರಾಷ್ಟ್ರಪತಿ ಅವ್ರ ತರನೇ ಎಲೆಕ್ಷನ್ ಇರುತ್ತೆ. ಸೀಕ್ರೆಟ್ ಬ್ಯಾಲೆಟ್, ರಹಸ್ಯ ಮತದಾನ ಇರುತ್ತೆ. ಸೀಕ್ರೆಟ್ ಬ್ಯಾಲೆಟ್, ಸಿಂಗಲ್ ಟ್ರಾನ್ಸ್ಫರಬಲ್ ವೋಟ್, ಏಕ ಮಾತ್ರ ವರ್ಗಾಯಿಸಬಹುದಾಗಿರ್ತಕ್ಕಂಥ ಮತ ಇರುತ್ತೆ. ಇಲ್ಲೂ ಕೂಡ ಪ್ರಿಫರೆನ್ಸಿಯಲ್ ಟೈಪ್ ಇರುತ್ತೆ. ನೆಕ್ಸ್ಟ್ ಪ್ರಪೋರ್ಷನಲ್ ರೆಪ್ರೆಸೆಂಟೇಷನ್ ಸಿಸ್ಟಮ್, ಅಂದ್ರೆ ನಾನು ಹೇಳ್ಕೊಟ್ಟಿನಲ್ಲಿ ನಿಮ್ಗೆ ರಾಷ್ಟ್ರಪತಿ ಅವರಿಗೆ ಯಾವ ರೀತಿ ಚುನಾವಣೆ ನಡೆಯುತ್ತೆ ಅಂತೇಳಿ, ಆ ಎಲ್ಲವನ್ನು ಕೂಡ ಸಿಂಗಲ್ ಟ್ರಾನ್ಸ್ಫರಬಲ್ ವೋಟ್, ಸೀಕ್ರೆಟ್ ಬ್ಯಾಲೆಟ್, ಪ್ರಪೋರ್ಷನಲ್ ರೆಪ್ರೆಸೆಂಟೇಷನ್ ಆಫ್ ಸಿಸ್ಟಮ್, ವರ್ಗಾವಣೆ ಅನುಪಾತ ಮಾದರಿಯಲ್ಲಿ, ಅಂದ್ರೆ ಜನಸಂಖ್ಯೆ ಆಧಾರದ ಮೇಲೆ ಏನ್ ಡಿಸೈಡ್ ಮಾಡ್ತೀವಲ್ಲ, ಅಂದ್ರೆ ಇಟ್ ಮೀನ್ಸ್ ಎಲ್ಲರನ್ನ ಒಳಗೊಂಡಿರ್ತಕ್ಕಂಥದ್ದು. ಅಂದ್ರೆ ನೀವು ರಾಷ್ಟ್ರಪತಿ ಚುನಾವಣೆಯನ್ನ ನೋಡ್ತಾ ಬನ್ನಿ, ಸ್ಟೇಟ್ ಅಲ್ಲಿ ಇರ್ತಕ್ಕಂಥ MLA ಮತ್ತೆ MP ಒಳಗೊಂಡಿರುತ್ತೆ, ಸೆಂಟ್ರಲ್ ಗೌರ್ಮೆಂಟ್ ಇರತಕ್ಕಂಥ MP ಒಳಗೊಂಡಿರುತ್ತೆ. ಇಟ್ ಮೀನ್ ರಾಷ್ಟ್ರಪತಿ ಅವರು ಇಂಡಿಯಾ ಕೆಲಸ ಮಾಡ್ತಾರೆ, ಆಲ್ ಓವರ್ ಇಂಡಿಯಾಗೆ. ಸೊ ಸ್ಟೇಟ್ ಅವರು ಇರ್ತಾರಲ್ಲಿ, ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಅವರು ರೆಪ್ರೆಸೆಂಟ್ ಮಾಡ್ತಾರೆ ಯಾರನ್ನ? ರಾಷ್ಟ್ರಪತಿ ಅವ್ರನ್ನ. ಬಟ್ ಉಪರಾಷ್ಟ್ರಪತಿ ಅವ್ರನ್ನ ಕೇವಲ ಸೆಂಟ್ರಲ್ ಗೌರ್ಮೆಂಟ್, ಸಂಸತ್ತು, ಪಾರ್ಲಿಮೆಂಟ್ ಅಲ್ಲಿ ಇರ್ತಕ್ಕಂಥ ಸದಸ್ಯರು ಮಾತ್ರ ಮಾಡ್ತಾರೆ. ಬಿಕಾಸ್ ಇವರ ಒಂದು ರೋಲ್ ಏನಿರುತ್ತೆ ವೈಸ್ ಪ್ರೆಸಿಡೆಂಟ್ ತುಂಬಾ ಲಿಮಿಟೆಡ್ ಆಗಿರುತ್ತೆ. ಬಿಕಾಸ್ ಪ್ರೆಸಿಡೆಂಟ್ ಇಲ್ಲದೆ ಇದ್ದ ಮಾತ್ರ ಇವ್ರ ಕರ್ತವ್ಯ ನಿರ್ವಹಿಸ್ತಾರೆ. ಅದನ್ನ ಬಿಟ್ರೆ ರಾಜ್ಯಸಭೆಯ ಅಧ್ಯಕ್ಷರಾಗಿರ್ತಾರೆ, ಇಷ್ಟೇ, ಬೇರೆ ರೋಲ್ ಇರಲ್ಲ. ಅದಕ್ಕೋಸ್ಕರ ಇಲ್ಲಿ ನಾವು ಸ್ಟೇಟ್ ಇಂದ ರೆಪ್ರೆಸೆಂಟೇಷನ್ ಅನ್ನ ಮಾಡಲ್ಲ. ನಮ್ಮ ಇದರಿಂದ ಪ್ರಾತಿನಿಧ್ಯವನ್ನ ನಾವು ಅಲ್ಲಿ ಪ್ರತಿನಿಧಿಯನ್ನ ಕಳಿಸಲ್ಲ. ಇಲ್ಲಿಂದ ನಮ್ಮ ಸ್ಟೇಟ್ ಇಂದ. ಸೊ ಇಷ್ಟು ಕ್ಲಿಯರ್ ಅನ್ಕೋತೀನಿ. ಎಸ್, ಸೇಮ್ ಪ್ರೊಸೀಜರ್. ಪ್ರೆಸಿಡೆಂಟ್ ಏನಿರುತ್ತಲ್ಲ ಸೇಮ್ ಪ್ರೊಸೀಜರ್, ಬಟ್ ಎಲೆಕ್ಟೋರಲ್ ಕಾಲೇಜ್ ಮಾತ್ರ ಚೇಂಜ್ ಆಗುತ್ತೆ. ನೆಕ್ಸ್ಟ್, the vice president shall not be a member of either the houses of parliament or state legislature of any state. If member of either the houses of the parliament or houses of the state legislature of any state should be elected as a president, he shall deem to have vacated his seat in the house on the date on which he enters upon his office as a vice president. ಉಪರಾಷ್ಟ್ರಪತಿ ಅವರು ಯಾವುದೇ ಉಭಯ ಸದನಗಳ, ಸಂಸತ್ತಿನ ಯಾವುದೇ ಉಭಯ ಸದನಗಳ ಅಂದ್ರೆ ರಾಜ್ಯಸಭೆ ಮತ್ತೆ ಲೋಕಸಭೆ ಸದಸ್ಯರಾಗಿರಬಾರ್ದು, ಅಥವಾ ಯಾವುದೇ ಒಂದು ಸ್ಟೇಟ್ ಲೆಜಿಸ್ಲೇಚರ್, ರಾಜ್ಯ ಶಾಸಕಾಂಗದಲ್ಲಿ ಸದಸ್ಯರಾಗಿರಬಾರ್ದು. ಇನ್ ಕೇಸ್ ಅವ್ರು MLA MP ಆಗಿರಬಾರ್ದು ಅಂತ ಹೇಳ್ತಾರೆ. ಇನ್ ಕೇಸ್ ಆಗಿದ್ರು ಕೂಡ ಎಲೆಕ್ಷನ್
ಸೆಲೆಕ್ಟ್ ಆದ ನಂತರ ಅದಕ್ಕೆ ರಿಸೈನ್ ಅನ್ನ ಕೊಡ್ತಾ ಹೋಗ್ಬೇಕು. ಸೊ ಅದನ್ನ ಹೇಳ್ತಾ ಬರ್ತಾ ಇದ್ದಾರೆ. ಸೊ ಮತ್ತೆ ಇವ್ರಿಗೆ ಕಂಡೀಷನ್ಸ್ ಏನು ಅಂದ್ರೆ, ನೋ ಪರ್ಸನ್ ಶಾಲ್ ಬಿ ಎಲಿಜಿಬಲ್ ಫಾರ್ ಎಲೆಕ್ಷನ್ಸ್ ಆಸ್ ಎ ವೈಸ್ ಪ್ರೆಸಿಡೆಂಟ್ ಅನ್ಲೆಸ್ ಹಿ ಈಸ್ ಎ ಸಿಟಿಜನ್ ಆಫ್ ಇಂಡಿಯಾ. ಭಾರತದ ಪ್ರಜೆಯಾಗಿರ್ಬೇಕು. ಫಸ್ಟ್ ಕಂಡೀಷನ್ ಭಾರತದ ಪ್ರಜೆ ಆಗಿರ್ಬೇಕು. ಅಂಡ್ ದೆನ್ ಸೆಕೆಂಡ್ ಒನ್, he has completed ಏಜ್ ಆಫ್ 35 years, ಅಟ್ ಲೀಸ್ಟ್ 35 ವರ್ಷ ವಯಸ್ಸು ಆಗಿರ್ಬೇಕು. ಸೊ ಇವೆರಡು ಕೂಡ ರಾಷ್ಟ್ರಪತಿಗಳಿಗೂ ಕೂಡ ಇತ್ತಲ್ವಾ, ಭಾರತದ ಪ್ರಜೆ ಆಗಿರ್ಬೇಕು, 35 ವರ್ಷ ವಯಸ್ಸನ್ನ ಕಂಪ್ಲೀಟ್ ಆಗಿರ್ಬೇಕು. ರಾಷ್ಟ್ರಪತಿಗಳು ಸೇಮ್ ಇತ್ತು, ಬಟ್ ಒಂದು ಡಿಫ್ರೆನ್ಸ್ ಇದೆ ರಾಷ್ಟ್ರಪತಿ ಮತ್ತೆ ಇವರು ಉಪರಾಷ್ಟ್ರಪತಿಯವರ ಅರ್ಹತೆ ಬಗ್ಗೆ. ಇವರು ಭಾರತದ ಪ್ರಜೆ ಆಗಿರ್ಬೇಕು, ಈಸ್ ಎ ಸಿಟಿಜನ್ ಆಫ್ ಇಂಡಿಯಾ, he has completed ಏಜ್ ಆಫ್ 35 years. ದೆನ್ yes, ಇದು ಇಂಪಾರ್ಟೆಂಟ್. he is a qualified for elections as a member of the councils of the state. ರಾಜ್ಯಸಭೆಯ ಸದಸ್ಯನಾಗಲು ಏನೆಲ್ಲ ಅರ್ಹತೆಗಳಿರ್ಬೇಕಲ್ಲ, ಆ ಅರ್ಹತೆಗಳು ಉಪರಾಷ್ಟ್ರಪತಿಗಳಿಗೆ ಇರ್ಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಈಸ್ ಕ್ವಾಲಿಫೈಡ್ ಫಾರ್ ದ ಎಲೆಕ್ಷನ್ಸ್ ಆಸ್ ಎ ಮೆಂಬರ್ ಆಫ್ ಕೌನ್ಸಿಲ್ ಆಫ್ ಸ್ಟೇಟ್. ರಾಜ್ಯಸಭೆ ಸದಸ್ಯನಾಗ್ಲಿಕ್ಕೆ ಏನೆಲ್ಲ ಅರ್ಹತೆಗಳಿರ್ಬೇಕು, ಆ ಅರ್ಹತೆಗಳು ನಮ್ಮ ಉಪರಾಷ್ಟ್ರಪತಿಗಳಿಗೆ ಇರ್ಬೇಕು. ಬಟ್ ಪ್ರೆಸಿಡೆಂಟ್ಗೆ ಏನ್ ಅರ್ಹತೆ ಐತಿ, ಇದು ನಮ್ಮ ರಾಷ್ಟ್ರಪತಿಗೆ ಏನ್ ಅರ್ಹತೆ ಐತಿ ಅಂದ್ರೆ, ಈಸ್ ಎ ಕ್ವಾಲಿಫೈಡ್ ಫಾರ್ ದ ಎಲೆಕ್ಷನ್ಸ್ ಆಸ್ ಎ ಮೆಂಬರ್ ಆಫ್ ಹೌಸ್ ಆಫ್ ದ ಪೀಪಲ್. ರಾಷ್ಟ್ರಪತಿಯವರು, ಲಾಂಗ್ ಸ್ಟೋರಿ ಶಾರ್ಟ್, ರಾಷ್ಟ್ರಪತಿಯವರಿಗೆ 3 ಅರ್ಹತೆಗಳನ್ನ ಅವರು ಕೂಡ ನಿಗದಿ ಮಾಡಿದ್ರು. ಒಂದು 35 ವರ್ಷ ವಯಸ್ಸಾಗಿರ್ಬೇಕು, ಈಸ್ ಎ ಸಿಟಿಜನ್ ಆಫ್ ಇಂಡಿಯಾ, ಭಾರತದ ಪ್ರಜೆ ಆಗಿರ್ಬೇಕು. ಅದನ್ನು ಹೊರತುಪಡಿಸಿದ್ರೆ ಲೋಕಸಭೆ, ಹೌಸ್ ಆಫ್ ದ ಪೀಪಲ್, ಲೋಕಸಭೆಯ ಸದಸ್ಯನಾಗಲು ಏನೆಲ್ಲ ಅರ್ಹತೆಗಳಿರ್ಬೇಕು, ಆ ಅರ್ಹತೆಗಳಿರ್ಬೇಕಿತ್ತು ರಾಷ್ಟ್ರಪತಿಗೆ. ಬಟ್ ಈಗ ರಾಜ್ಯಪಾಲರು ನಾವು ನೋಡ್ತಾ ಬಂದಿದೀವಿ ಅಂದ್ರೆ, ಈಸ್ ಎ ಕ್ವಾಲಿಫೈಡ್ ಫಾರ್ ದ ಎಲೆಕ್ಷನ್ಸ್ ಆಫ್ ದ ಮೆಂಬರ್ಸ್ ಆಫ್ ಕೌನ್ಸಿಲ್ಸ್ ಆಫ್ ದ ಸ್ಟೇಟ್. ರಾಜ್ಯಸಭೆಯ ಸದಸ್ಯನಾಗ್ಲಿಕ್ಕೆ ಏನ್ ಅರ್ಹತೆಗಳಿರ್ಬೇಕಲ್ಲ ಅವೆಲ್ಲ ಉಪರಾಷ್ಟ್ರಪತಿಗಳಿರ್ಬೇಕು. ಬಟ್ ಲೋಕಸಭೆಯಲ್ಲಿ ಸದಸ್ಯನಾಗ್ತಕ್ಕಂತ ಅರ್ಹತೆಗಳಿರ್ತಾವಲ್ಲ ಅವೆಲ್ಲ ರಾಷ್ಟ್ರಪತಿಗಳಿರ್ಬೇಕು. ಇದು ಮೇಜರ್ ಡಿಫರೆನ್ಸ್. ಅದಕ್ಕೆ ಹೇಳೋದು, ರಾಷ್ಟ್ರಪತಿ ಒಂದ್ಸತಿ ಓದ್ಬೇಡಿ, ಗವರ್ನರ್ ಒಂದ್ಸತಿ ಓದ್ಬೇಡಿ, ಉಪರಾಷ್ಟ್ರಪತಿ ಒಂದ್ಸತಿ ಓದ್ಬೇಡಿ, ಎಲ್ಲವೂ ಕೂಡ ಕಂಬೈನ್ಡ್ ಆಗಿ ಓದಿ ಅಂತ. ವೈ ಓನ್ಲಿ ಡೆಲ್ಲಿ ಅಂಡ್ ಪುದುಚೇರಿ ಅಂತ ಹೇಳಿ ಲಾಸ್ಟ್ ನಿಮ್ಗೆ ಆನ್ಸರ್ ಮಾಡಿದೀನಿ ಮಿಸ್ಟರ್ ಮಹೇಶ್ ಸರ್. ಪ್ರೆಸಿಡೆಂಟ್ ಎಲೆಕ್ಷನ್ ಇದರಲ್ಲಿ ಪ್ರೆಸಿಡೆಂಟ್ ಚಾಪ್ಟರ್ ಮಾಡ್ಬೇಕಾದ್ರೆ ನಿಮ್ಗೆ ಅದಕ್ಕೆ ಆನ್ಸರ್ ಮಾಡಿದೀನಿ. ದಯವಿಟ್ಟು ಒಂದ್ಸತಿ ಅದನ್ನ ನೋಡ್ಕೊಂಡು ಬನ್ನಿ. ಇನ್ ಕೇಸ್ ಡೆಲ್ಲಿ ಓಕೆ, ಇನ್ನೊಂದ್ಸತಿ ಹೇಳ್ತೀನಿ, ಒಂದ್ ಸ್ವಲ್ಪ ಅರ್ಥ ಆಗುತ್ತೆ ಅನ್ಸುತ್ತೆ. ನೋಡಿ, ನಮ್ಮ ಕಾನ್ಸ್ಟಿಟ್ಯೂಷನ್ ಮೆನ್ಷನ್ ಆಗಿದೆ, ಡೆಲ್ಲಿ ಅಂಡ್ ಪುದುಚೇರಿಯಲ್ಲಿ ಇರತಕ್ಕಂತಹ ಕೇಂದ್ರಾಡಳಿತ ಪ್ರದೇಶ ಇವೆರಡರಲ್ಲೇ ಇರ್ತಕ್ಕಂತಹ ವಿಧಾನಸಭೆಯ ಸದಸ್ಯರು ವೋಟ್ ಹಾಕ್ಬೇಕು. ಅದರಲ್ಲಿ ಚುನಾಯಿತ ಸದಸ್ಯರು ವೋಟ್ ಮಾಡಬಹುದು ಎಲ್ಲಿ, ಪ್ರೆಸಿಡೆಂಟ್ ಎಲೆಕ್ಷನ್ಗೆ ಅಂತ. ವೈ ಅದರ್ಸ್, ಬೇರೆಯವರು ಮಾಡ್ಬೋದು, ಬಟ್ ಅದಕ್ಕೆ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಕ್ಟ್ ಆಗ್ಬೇಕು, ಸಂವಿಧಾನದ ತಿದ್ದುಪಡಿ ಆಗ್ಬೇಕು. ಸರ್, ಸಂವಿಧಾನದ ತಿದ್ದುಪಡಿ ಆದ್ರೆ ಸಾಕಾ ಸರ್? ನೋ, ಅದು ಫೆಡರಲ್ ಸ್ಟ್ರಕ್ಚರ್. ಎಲೆಕ್ಷನ್ ಆಫ್ ಪ್ರೆಸಿಡೆಂಟ್ ಅಂತಕ್ಕಂಥದ್ದು ಫೆಡರಲ್ ಸ್ಟ್ರಕ್ಚರ್, ಸಂಯುಕ್ತ ವ್ಯವಸ್ಥೆಯ ಒಂದು ಲಕ್ಷಣ. ಬಿಕಾಸ್ ರಾಷ್ಟ್ರಪತಿ ಎಲೆಕ್ಷನ್ಗೆ ರಾಜ್ಯದವರು ಕಂಟೆಸ್ಟ್ ಮಾಡ್ತಾರೆ, ಕೇಂದ್ರ ಸರ್ಕಾರದವರು ಕಂಟೆಸ್ಟ್ ಮಾಡ್ತಾರೆ. ಸೊ ಇಬ್ರು ಮಾಡೋದ್ರಿಂದ ಇಟ್ ಈಸ್ ಎ ಫೆಡರಲ್ ಸ್ಟ್ರಕ್ಚರ್. ಇದು ಸಂಯುಕ್ತ ವ್ಯವಸ್ಥೆಯ ಲಕ್ಷಣ. ಸೊ ಎಲ್ಲಿ ಫೆಡರಲ್ ಸ್ಟ್ರಕ್ಚರ್ ಇರುತ್ತಲ್ವಾ, ಇದನ್ನ ಅಮೆಂಡ್ಮೆಂಟ್ ಮಾಡಬೇಕು ಅಂದ್ರೆ, ಈ ಒಂದು ಫೆಡರಲ್ ಸ್ಟ್ರಕ್ಚರ್ ಅನ್ನ ತಿದ್ದುಪಡಿ ಮಾಡ್ಬೇಕು ಅಂದ್ರೆ, ಫಾರ್ ಎಕ್ಸಾಂಪಲ್ ಜಮ್ಮು ಅಂಡ್ ಕಾಶ್ಮೀರ್ಗೆ ಈಗ ಕೊಡೋಣ ಅಂತ ಅನ್ಕೊಂಡಿದೀವಿ ಅನ್ಕೊಳ್ಳಿ. ಜಮ್ಮು ಅಂಡ್ ಕಾಶ್ಮೀರ್ಗೂ ಕೊಡೋಣ ಬಿಡಿ ಸರ್, ಅವರು ಬಂದ್ ರಾಷ್ಟ್ರಪತಿಗೆ ವೋಟ್ ಹಾಕ್ಬೋದು, ತೊಂದ್ರೆ ಇಲ್ಲ. ಬಟ್ ಅದು ಅಮೆಂಡ್ಮೆಂಟ್ ಆಗ್ಬೇಕು, ತಿದ್ದುಪಡಿ ಆಗ್ಬೇಕು. ತಿದ್ದುಪಡಿ ಹೆಂಗ್ ಪಾಸ್ ಆಗ್ಬೇಕು? ಸ್ಪೆಷಲ್ ಮೆಜಾರಿಟಿ, ವಿಶೇಷ ಬಹುಮತ. ಅದು ಆಗುತ್ತೆ ಅನ್ಕೋಣ, ಅದು ಲೋಕಸಭೆಯಲ್ಲಿ ಆಗುತ್ತೆ, ರಾಜ್ಯಸಭೆಯಲ್ಲಿ ಆಗ್ತಾರೆ ಸರ್, ಪಾಸ್ ಆಗುತ್ತೆ ಅನ್ಕೋಣ. ಬಟ್ ಹಾಫ್ ಆಫ್ ದ ಸ್ಟೇಟ್ ರಾಟಿಫಿಕೇಶನ್ ಬೇಕು. ಬಿಕಾಸ್ ಇದು ಫೆಡರಲ್ ಸ್ಟ್ರಕ್ಚರ್ ಆಗಿರೋದ್ರಿಂದ ರಾಜ್ಯ ಮತ್ತೆ ರಾಷ್ಟ್ರ ಎರಡಕ್ಕೂ ಕೂಡ, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎರಡಕ್ಕೂ ಕೂಡ ಸಂಬಂಧಿಸಿರೋದ್ರಿಂದ ರಾಷ್ಟ್ರಪತಿ ಚುನಾವಣೆ, ಸೊ ಅದು ಸಂಯುಕ್ತ ಲಕ್ಷಣ ಆಗತ್ತೆ. ಆ ಸಂಯುಕ್ತ ಲಕ್ಷಣಕ್ಕೆ ತಿದ್ದುಪಡಿಯನ್ನ ತರಬೇಕು ಅಂತಂದ್ರೆ ಸ್ಪೆಷಲ್ ಮೆಜಾರಿಟಿ ಆಸ್ ವೆಲ್ ಆಸ್ ಹಾಫ್ ಆಫ್ ದ ಸ್ಟೇಟ್ ರಾಟಿಫಿಕೇಶನ್ ಇಸ್ ರಿಕ್ವೈರ್ಡ್. ಅಂದ್ರೆ 30 ರಾಜ್ಯಗಳಿದಾವೆ ಅನ್ಕೊಂಡ್ರೆ 28 ಇದಾವೆ, ಆಮೇಲೆ ಸರಿ ಗೊತ್ತಿಲ್ಲ ಅನ್ಕೋಬೇಡಿ. ಫಾರ್ ಎಕ್ಸಾಂಪಲ್ 28 ಬಿಡಿ, 28 ರಾಜ್ಯಗಳಿದಾವೆ ಅನ್ಕೊಳ್ಳಿ. ಹಾಫ್ ಆಫ್ ದ ಸ್ಟೇಟ್ ರಾಟಿಫಿಕೇಶನ್ ಅಟ್ಲೀಸ್ಟ್ 14ರಿಂದ 15 ರಾಜ್ಯಗಳು ಒಪ್ಪಬೇಕು. ಎಸ್, ಕೊಡೋಣ ಜಮ್ಮು ಅಂಡ್ ಕಾಶ್ಮೀರ್ಗೆ ಸ್ಥಾನಮಾನವನ್ನ ಅಂತ ಹೇಳಿ ಅರ್ಧದಕ್ಕಿಂತ ಹೆಚ್ಚು ರಾಜ್ಯಗಳು ಒಪ್ಕೊಂಡ್ರೆ ಕೊಡ್ಬೋದು. ಬಟ್ ಇದು ಪಾಸಿಬಿಲಿಟೀಸ್ ಇದೆಯಾ?
ಒಪ್ಕೊಳ್ಳಲ್ಲ. ಬೇಡ ಬಿಡ್ರಿ ಜಮ್ಮು ಅಂಡ್ ಕಾಶ್ಮೀರ್ ನಮ್ಗೇನು ಒಪ್ಪಿಗೆ ಇಲ್ಲಪ್ಪ ಅಂತ ಹೇಳಿ ಕೆಲವು ರಾಜ್ಯ ಹೇಳ್ತವೆ. ಸೊ ಅದಕ್ಕೋಸ್ಕರ ಇನ್ನ ಯಾರು ಅದನ್ನ ಟ್ರೈ ಮಾಡ್ತಾ ಇಲ್ಲ. ನೆಕ್ಸ್ಟ್, yes, next condition, a person shall not be eligible for elections as a vice president if he holds any office of profit under any state government of India, state government of other state. ಸೊ ಯಾವುದೇ ಲಾಭದಾಯಕ ಹುದ್ದೆಯಲ್ಲಿ ಇರಬಾರದು. ಯಾವುದೇ ಹೌಸ್ ಆಫ್ ಪ್ರಾಫಿಟ್, ಆಫೀಸ್ ಆಫ್ ಪ್ರಾಫಿಟ್, ಸ್ಟೇಟ್ ಗೌರ್ಮೆಂಟ್, ರಾಜ್ಯ ಸರ್ಕಾರದಲ್ಲಾಗಿರ್ಬೋದು ಅಥವಾ ಕೇಂದ್ರ ಸರ್ಕಾರದಲ್ಲಾಗಿರ್ಬೋದು, ಯಾವುದೇ ಲಾಭದಾಯಕ ಹುದ್ದೆಯಲ್ಲಿ ಇರಬಾರ್ದು. ವಾಟ್ ಇಸ್ ದ ಮೀನಿಂಗ್ ಆಫ್ ಆಫೀಸ್ ಆಫ್ ಪ್ರಾಫಿಟ್? ದೇರ್ ಇಸ್ ನೋ ಮೆನ್ಷನ್ ಇನ್, ದೇರ್ ಇಸ್ ನೋ ಡಿಫೈನ್ ಇನ್ ಕಾನ್ಸ್ಟಿಟ್ಯೂಷನ್. ಭಾರತ ಸಂವಿಧಾನದಲ್ಲಿ ಲಾಭದಾಯಕ ಹುದ್ದೆ ಅಂದ್ರೆ ಏನು ಅಂತೇಳಿ ಡಿಫೈನ್ ಮಾಡಿಲ್ಲ. ನೆಕ್ಸ್ಟ್, terms of the office of vice president. ಅವಧಿ, ರಾಷ್ಟ್ರಪತಿಯವರ ಅವಧಿ ಎಷ್ಟು ಅಂತ ಹೇಳಿ. ದ ವೈಸ್ ಪ್ರೆಸಿಡೆಂಟ್ ಶಾಲ್ ಹೋಲ್ಡ್ ಆಫೀಸ್ ಫಾರ್ ದ ಟರ್ಮ್ ಆಫ್ 5 years ಫ್ರಮ್ ದ ಡೇಟ್ ಆನ್ ವಿಚ್ ಈ ಎಂಟರ್ಸ್ ಅಪಾನ್ ಹಿಸ್ ಆಫೀಸ್. ಎಸ್, ರಾಷ್ಟ್ರಪತಿಗಳಿಗೂ ಕೂಡ 5 years, ನಮ್ಮ ಉಪರಾಷ್ಟ್ರಪತಿಗಳಿಗೂ ಕೂಡ 5 years. ಇದು ಸಂವಿಧಾನದಲ್ಲಿ ಮೆನ್ಷನ್ ಆಗಿದೆ. ಎಸ್, ನಾವೀಗ ನೋಡ್ತಾ ಇರ್ತಕ್ಕಂಥದ್ದು ಬೇರ್ ಆಕ್ಟ್, ರಿಯಲ್ ಕಾನ್ಸ್ಟಿಟ್ಯೂಷನ್ ಅಂತ ನಾನು ಕನ್ಸಿಡರ್ ಮಾಡ್ತೀನಲ್ಲ. ಸೊ ಬೇರ್ ಆಕ್ಟ್ ಅದರಲ್ಲೇ ನೋಡ್ತಾ ಇರ್ತಕ್ಕಂಥದ್ದು ಸಂವಿಧಾನದಲ್ಲಿ ಮೆನ್ಷನ್ ಆಗಿದೆ. ಅಧಿಕಾರ ಅವಧಿ ಎಷ್ಟು? 5 years. ಅದಕ್ಕಿಂತ ಮುಂಚೆ ಇವರು ವೈಸ್ ಪ್ರೆಸಿಡೆಂಟ್ ಇಂದ ಇಳಿಬಹುದಾ ಸರ್? ಎಸ್, ಡೆಫಿನೆಟ್ಲಿ. ಡೆತ್ ಆದ್ರೆ, ಅವರೇ ರಿಸೈನ್ ಮಾಡಿದ್ರೆ ಅಥವಾ ರಿಮೂವ್ ಮಾಡಿದ್ರೆ, ಈ 3 ಕಂಡೀಷನ್ ಅಲ್ಲೂ ಕೂಡ ನಮ್ಮ ಭಾರತದ ಉಪರಾಷ್ಟ್ರಪತಿಗಳು ತನ್ನ ಅಧಿಕಾರ ಸ್ಥಾನದಿಂದ ಕೆಳಗಡೆ ಇಳಿಬಹುದು. ಜಸ್ಟ್ 1 minute ಬ್ರೇಕ್ ತಗೊಳ್ಳಿ. ಜಸ್ಟ್ 1 minute, ಬರ್ತೀನಿ. ಜಸ್ಟ್ ಎ ಮಿನಿಟ್. So next, Vice President may, writing under his hand and address to the President, resign his office. ನೋಡಿ, ರಾಷ್ಟ್ರಪತಿಯವರು ಉಪರಾಷ್ಟ್ರಪತಿಯವರಿಗೆ ರಾಜೀನಾಮೆಯನ್ನ ಕೊಡ್ತಾರೆ, ಪ್ರೆಸಿಡೆಂಟ್ ವೈಸ್ ಪ್ರೆಸಿಡೆಂಟ್ಗೆ. ಅದೇ ವೈಸ್ ಪ್ರೆಸಿಡೆಂಟ್ಗೆ ರಾಜೀನಾಮೆಯನ್ನ ಕೊಡ್ತಾರೆ. ಉಪರಾಷ್ಟ್ರಪತಿಗಳು ರಾಷ್ಟ್ರಪತಿಗಳಿಗೆ, ರಾಷ್ಟ್ರಪತಿಗಳು ಉಪರಾಷ್ಟ್ರಪತಿಗಳಿಗೆ ರಾಜೀನಾಮೆಯನ್ನ ಸಲ್ಲಿಸುತ್ತಾರೆ. ನೆಕ್ಸ್ಟ್, Vice President may be removed from his office by resolution the Council of State passed by the majority of all then members of the councils and agreed by the House of the People, but no resolution for the purpose of this clause shall be moved unless at least 14 days notice has been given in the intention to the
ಮೂವ್ ದ ರೆಸಲ್ಯೂಷನ್. ಎಸ್, ಸಿಂಪಲ್. ಇದು ತುಂಬಾ ಇಂಪಾರ್ಟೆಂಟು. ಈಗ ನಾನು ಹೇಳ್ಕೊಡ್ತಾ ಇರ್ತಕ್ಕಂಥದ್ದು ಇಂಪಾರ್ಟೆಂಟ್. ಏನದು? ಉಪರಾಷ್ಟ್ರಪತಿಯವರ ಪದಚ್ಯುತಿ. ಉಪರಾಷ್ಟ್ರಪತಿಯವರನ್ನ ಹೆಂಗ್ ರಿಮೂವ್ ಮಾಡ್ತೀವಿ ಅಂತ. ಸಿಂಪಲ್. ಅದೇ ರಾಷ್ಟ್ರಪತಿಯವ್ರನ್ನ ಹೆಂಗ್ ಮಾಡ್ತಾ ಇದ್ವಿ ರೀ? ರಾಷ್ಟ್ರಪತಿಯವ್ರನ್ನ ರಿಮೂವ್ ಮಾಡ್ಬೇಕು ಅಂದ್ರೆ ಅಟ್ಲೀಸ್ಟ್ 14 days ನೋಟಿಸ್ ಅನ್ನ ಅವ್ರಿಗೆ ಕೊಡ್ಬೇಕು. ಸೊ ಈ 14 days ನೋಟಿಸ್ ಅನ್ನ ಏನ್ ಕೊಡ್ತೀವಲ್ಲ ರಾಷ್ಟ್ರಪತಿಯವ್ರಿಗೆ, ಅದಕ್ಕೆ ಅಟ್ಲೀಸ್ಟ್ 1/4 ಆಫ್ ಮೆಂಬರ್ಸು ಸೈನ್ ಮಾಡಿರ್ಬೇಕು. ಯಾವ ಮೆಂಬರ್ಸು? ರಾಷ್ಟ್ರಪತಿಯವ್ರನ್ನ ಕೆಳಗಡೆ ಇಳಿಸ್ಬೇಕು ಅಂತಂದ್ರೆ ಲೋಕಸಭೆಲಾದ್ರೂ ಬಿಲ್ ಅನ್ನ ಇಂಟ್ರೊಡ್ಯೂಸ್ ಮಾಡಿಸ್ಬೋದು, ಅಥವಾ ರಾಜ್ಯಸಭೆಲಾದ್ರೂ ಇಂಟ್ರೊಡ್ಯೂಸ್ ಮಾಡ್ಬೋದು. ಬಿಲ್ ಅನ್ನ ಎಲ್ಲಿ ಬೇಕಾದ್ರೂ ಇಂಟ್ರೊಡ್ಯೂಸ್ ಮಾಡ್ಬೋದು. ಈಗ ಫಾರ್ ಎಕ್ಸಾಂಪಲ್ ಲೋಕಸಭೆಲಿ ಮಾಡವ್ರೆ ಅನ್ಕೋಣ, ಅಲ್ಲಿ 1/4 ಆಫ್ ದ ಮೆಂಬರ್ಸ್, ಲೋಕಸಭೆಲಿ ಇರ್ತಕ್ಕಂತಹ 25%, 1/4 ಅಂದ್ರೆ 25%, ಅಷ್ಟು ಜನ ಸೈನ್ ಹಾಕ್ಬೇಕು ನೋಟಿಸ್ಗೆ. ಅದನ್ನ ರಾಷ್ಟ್ರಪತಿಗಳಿಗೆ ಕೊಡ್ಬೇಕು. ಕೊಟ್ಟ ನಂತರ ಈ ಬಿಲ್ ಅನ್ನ ಲೋಕಸಭೆಯಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾರೆ. ಸೊ ಲೋಕಸಭೆಯಲ್ಲಿ ಇಂಟ್ರೊಡ್ಯೂಸ್ ಆದ್ರೆ ಅಲ್ಲಿ ಲೋಕಸಭೆಯಲ್ಲಿ ಈ ಬಿಲ್ಲು ಪಾಸ್ ಆಗುತ್ತೆ. 2/3 ಆಫ್ ಟೋಟಲ್ ಮೆಂಬರ್ಶಿಪ್ ಆಫ್ ದ ಹೌಸ್. 2/3 ಸದಸ್ಯತ್ವ, 2/3 ಸದಸ್ಯತ್ವ ಏನಿರ್ತಾರಲ್ಲ ಅಷ್ಟು ಸದಸ್ಯರು ಬಂದು ವೋಟ್ ಮಾಡಬೇಕು. 2/3 ಅದರಲ್ಲಿ. ಫಾರ್ ಎಕ್ಸಾಂಪಲ್ 2/3 ಆಫ್ ದ ಟೋಟಲ್ ಮೆಂಬರ್ಶಿಪ್ ಆಫ್ ದ ಹೌಸ್ ಅಂದ್ರೆ, ಈಗ ಲೋಕಸಭೆಯಲ್ಲಿ ಇಂಟ್ರೊಡ್ಯೂಸ್ ಆಗಿದೆಯಲ್ವಾ, ಲೋಕಸಭೆಯಲ್ಲಿ 100 ಜನ ಟೋಟಲ್ ಮೆಂಬರ್ಶಿಪ್, ಲೋಕಸಭೆ ಒಟ್ಟು ಸದಸ್ಯರು 100 ಜನ, ಅದರಲ್ಲಿ 5 ಜನ ಅಬ್ಸೆಂಟ್ ಆಗವ್ರೆ 5 ಜನ. ಇನ್ನು 5 ಜನ ಸೋತೋಗ್ಬಿಟ್ಟವ್ರೆ. ಅಲ್ಲಿಗೆ 10 ಜನ ಇಲ್ಲ, ವೇಕೆನ್ಸಿ ಇದೆ. ಇನ್ನ 90 ಜನ ಏನಿರ್ತಾರಲ್ಲ, ಇದ್ರಲ್ಲಿ 2/3 ಅಲ್ಲ. ಗುರು, ನೀನ್ ಸೊತ್ತೋಗಿದೆಯೋ ಅಥವಾ ನೀನ್ ಎಲ್ಲೋ ಹೋಗಿದ್ಯೋ ನನಗೆ ಬೇಕಿಲ್ಲ. ಟೋಟಲ್ ಮೆಂಬರ್ಶಿಪ್ ಆಫ್ ದ ಹೌಸ್, ಒಟ್ಟು ಸದಸ್ಯರು ಎಷ್ಟು ಜನ? 100 ಜನ. ಅದ್ರಲ್ಲಿ 100 ಜನದಲ್ಲಿ 2/3, ಇಟ್ ಮೀನ್ಸ್ 33 to 34 ಮೆಂಬರ್ಸ್ ವೋಟ್ ಮಾಡ್ಬೇಕು. ಸೊ ಲೋಕಸಭೆಯಲ್ಲಿ ವೋಟ್ ಆಗುತ್ತೆ ಅನ್ಕೊಳ್ಳಿ. ದೆನ್ ಮ್ಯಾಟರ್ ವೆಂಟ್ ಟು ದ ಸೆಕೆಂಡ್ ಚೇಂಬರ್, 2ನೇ ಹೌಸಿಗೆ ಬರುತ್ತೆ. ಸೊ ಲೋಕಸಭೆಯಲ್ಲಿ ಫಸ್ಟ್ ಹೌಸ್ ಆದ್ರೆ ಸೆಕೆಂಡ್ ಹೌಸ್ ಇಲ್ಲಿ ರಾಜ್ಯಸಭೆ ಆಗುತ್ತೆ, ಅಥವಾ ರಾಜ್ಯಸಭೆನೇ ಫಸ್ಟ್ ಹೌಸ್, ರಾಜ್ಯಸಭೆಯಲ್ಲಿ ಇಂಟ್ರೊಡ್ಯೂಸ್ ಆಗಿದ್ರೆ ಸೆಕೆಂಡ್ ಹೌಸ್ ಆಗಿ ಲೋಕಸಭಾ ಆಗುತ್ತೆ. ಸೊ ಫಸ್ಟ್ ಏನ್ ಮಾಡಿದ್ವಿ, ಲೋಕಸಭೆಯಲ್ಲಿ ಪಾಸ್ ಆಯ್ತು. 2/3 ಟೋಟಲ್ ಮೆಂಬರ್ಶಿಪ್ ಆಫ್ ದ ಹೌಸ್, 2/3 ಭಾಗದ ಬಹುಮತ ಪಡ್ಕೊಂತು. ಯಾವ ಬಹುಮತ? ಸ್ಪೆಷಲ್ ಮೆಜಾರಿಟಿ, ವಿಶೇಷ ಬಹುಮತದಲ್ಲಿ ಪಾಸ್ ಆಯ್ತು ಲೋಕಸಭೆಯಲ್ಲಿ. ಇದನ್ನ ನಾವು ನೋಡಿದೀವಿ ಹಿಂದಿನ ಚಾಪ್ಟರ್ ಅಲ್ಲಿ. ಬಟ್ ಕ್ಲಾರಿಟಿ ಸಿಗ್ಲಿ ಅಂತ ಈ ಚಾಪ್ಟರ್ ಕೂಡ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೇನೆ, ಡಿಫ್ರೆನ್ಸ್ ಗೊತ್ತಾಗ್ಲಿ ಅಂತ. ಸೊ ಈಗ ರಾಜ್ಯಸಭೆಗೆ ಬಂದಿದೆ. ರಾಜ್ಯಸಭೆ ಏನ ಕೆಲಸ ಮಾಡುತ್ತೆ? ಇನ್ವೆಸ್ಟಿಗೇಷನ್ ಹೌಸ್. ತನಿಖಾ ಸದನವಾಗಿ ಕರ್ತವ್ಯವನ್ನು ನಿರ್ವಹಿಸುತ್ತೆ. ಸೊ ಆನ್ ದ ಗ್ರೌಂಡ್ಸ್ ಆಫ್ ವಿಚ್, ಯಾವ ಆಧಾರದ ಮೇಲೆ ರಿಮೂವ್ ಮಾಡ್ತಾ ಇದ್ದಾರೆ ರಾಷ್ಟ್ರಪತಿಗಳನ್ನ? ವೈಲೇಷನ್ ಆಫ್ ದ ಕಾನ್ಸ್ಟಿಟ್ಯೂಷನ್, ವೈಲೇಷನ್ ಆಫ್ ದ ಕಾನ್ಸ್ಟಿಟ್ಯೂಷನ್, ಸಂವಿಧಾನವನ್ನ ಉಲ್ಲಂಘನೆ ಮಾಡಿದ್ದಾರೆ ಅಂತ ಹೇಳಿ ಅವ್ರನ್ನ ರಿಮೂವ್ ಮಾಡ್ತಾ ಇರೋದು ರಾಷ್ಟ್ರಪತಿಯವ್ರನ್ನ. ಸೊ ವೈಲೇಷನ್ ಆಫ್ ದ ಕಾನ್ಸ್ಟಿಟ್ಯೂಷನ್, ಸಂವಿಧಾನದ ಉಲ್ಲಂಘನೆ ಏನ್ ಮಾಡ್ತಾ ಇದೀವಲ್ಲ ಅದರ ಆಧಾರದ ಮೇಲೆ ಅವ್ರನ್ನ ರಿಮೂವ್ ಮಾಡ್ಬೇಕು ಅಂತ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಎಲ್ಲಿ ಮೆನ್ಷನ್ ಆಗಿದೆ? ಆರ್ಟಿಕಲ್ 56. ಬಟ್ ಈ ಪ್ರೊಸೀಜರ್ ಎಲ್ಲಿ ಮೆನ್ಷನ್ ಆಗಿದೆ? ಆರ್ಟಿಕಲ್ 61. ಮಹಾಭಿಯೋಗ, ಇಂಪೀಚ್ಮೆಂಟ್ ಮೂಲಕ ನಾವು ಈಗ ಈ ಪ್ರೊಸೀಜರ್ ಇಂಪೀಚ್ಮೆಂಟ್, ಮಹಾಭಿಯೋಗದ ಅದು ಮೆನ್ಷನ್ ಆಗಿರ್ತದೆ. ಪ್ರೊಸೀಜರ್, ಪ್ರಕ್ರಿಯೆ, ಮಹಾಭಿಯೋಗದ ಪ್ರಕ್ರಿಯೆ ಡೀಟೇಲ್ಡ್ 61 ನಲ್ಲಿ. ಬಟ್ ವೈಲೇಷನ್ ಆಫ್ ದ ಕಾನ್ಸ್ಟಿಟ್ಯೂಷನ್, ಸಂವಿಧಾನದ ಉಲ್ಲಂಘನೆ ಮಾಡಿದ್ದಾರೆ ಅಂತೇಳಿ ಅವ್ರನ್ನ ಮಹಾಭಿಯೋಗದ ಮೂಲಕ ತೆಗೆದಾಕ್ಬಹುದು ಅಂತ ಹೇಳ್ತಕ್ಕಂಥದ್ದು ಆರ್ಟಿಕಲ್ 56. ಬಟ್ ಡೀಟೇಲ್ಡ್ ಆಗಿ ಹೇಳ್ತಕ್ಕಂಥದ್ದು 61. ಅದನ್ನೇ ನಾವೀಗ ನೋಡ್ತಾ ಇರೋದು. ಸೊ ಸೆಕೆಂಡ್ ಹೌಸ್ ಬರುತ್ತೆ, ಲೋಕಸಭೆಯಲ್ಲಿ ಪಾಸ್ ಆಗಿರುತ್ತೆ, ರಾಜ್ಯಸಭೆಯಲ್ಲಿ ಬರುತ್ತೆ. ರಾಜ್ಯಸಭೆ ಇನ್ವೆಸ್ಟಿಗೇಷನ್ ಹೌಸ್ ಆಗಿ ಕರ್ತವ್ಯವನ್ನು ನಿರ್ವಹಿಸುತ್ತದೆ, ತನಿಖಾ ಸದನವಾಗಿ. ಇದೇನ್ ಮಾಡುತ್ತೆ? ಎಸ್, ರಾಷ್ಟ್ರಪತಿಯವರು ವೈಲೇಷನ್ ಮಾಡಿದಾರ, ಉಲ್ಲಂಘನೆ ಮಾಡಿದ್ದಾರೆ ಇವರು ಅಂತೇಳಿ ತನಿಖೆ ಮಾಡುತ್ತೆ.
ಎಸ್ ಉಲ್ಲಂಘನೆ ಮಾಡಿದ್ದಾರೆ ಅಂತ ಏನಾದ್ರು ಅನ್ಸಿದೆ ಅಂದ್ರೆ, ರಾಜ್ಯಸಭೆಗೂ ಕೂಡ ಎಸ್ ಉಲ್ಲಂಘನೆ ಮಾಡಿದ್ದಾರೆ ರಾಷ್ಟ್ರಪತಿಗಳು ಅಂತ ಅನ್ಸಿದೆ ಅಂದ್ರೆ, ದೆನ್ ಅವರು 2/3 ಆಫ್ ಟೋಟಲ್ ಮೆಂಬರ್ಶಿಪ್ ಆಫ್ ಹೌಸ್ ಪ್ರೆಸೆಂಟ್ ಅಂಡ್ ವೋಟಿಂಗ್, ಮೂರನೇ ಎರಡರಷ್ಟು ಸದಸ್ಯತ್ವ ಇರ್ತಕ್ಕಂಥವ್ರು ಬಂದು ವೋಟ್ ಮಾಡಿ ಬಂದು ಮತವನ್ನ ಹಾಕ್ಬೇಕು. ಸೊ ಇಲ್ಲಿ ಕೂಡ ಸ್ಪೆಷಲ್ ಮೆಜಾರಿಟಿ, ಇದು ವಿಶೇಷ ಬಹುಮತ, ಸ್ಪೆಷಲ್ ಮೆಜಾರಿಟಿ. ಸೊ ಎಂದ್ ಹಿಂಗ್ ವೋಟ್ ಆಗುತ್ತಲ್ಲ ಅವತ್ತು ರಾಷ್ಟ್ರಪತಿ ರಿಮೂವಲ್ ಆಗ್ತಾರೆ, ಇಂಪೀಚ್ಮೆಂಟ್ ಆಗ್ತಾರೆ. ಇಲ್ಲಿವರೆಗೂ ಯಾರು ಕೂಡ ಹಂಗಾಗಿಲ್ಲ. ಓಕೆ ಸರ್, ರಾಷ್ಟ್ರಪತಿ ಹೇಳ್ಕೊಟ್ರೆ ಈಗ ಉಪರಾಷ್ಟ್ರಪತಿಗೆ ಹೇಳಿ ಬನ್ನಿ ಸರ್. ಉಪರಾಷ್ಟ್ರಪತಿಯವರ ಪದಚ್ಯುತಿ, ರಿಮೂವಲ್ ಆಫ್ ವೈಸ್ ಪ್ರೆಸಿಡೆಂಟ್. The resolution of removal of vice president is introduced only in the House of the Councils of State. ಉಪರಾಷ್ಟ್ರಪತಿಯವರ ಪದಚ್ಯುತಿಗೆ ಸಂಬಂಧಪಟ್ಟಿರತಕ್ಕಂತ ಮಸೂದೆಯನ್ನು ಯಾವಾಗಲೂ ಕೂಡ ರಾಜ್ಯಸಭೆಯಲ್ಲಿಯೇ ಇಂಟ್ರೊಡ್ಯೂಸ್ ಮಾಡಬೇಕು. ಸೊ ಎಲ್ಲಿ ಇಂಟ್ರೊಡ್ಯೂಸ್ ಮಾಡಬೇಕು? ರಾಜ್ಯಸಭೆಯಲ್ಲಿ. ಅದೇ ರಾಷ್ಟ್ರಪತಿ ಅವ್ರದ್ದಾದ್ರೆ ಎಲ್ಲಿ ಬೇಕಾದ್ರೂ ಇಂಟ್ರೊಡ್ಯೂಸ್ ಮಾಡ್ಬೋದು, ಲೋಕಸಭೆ ಆಸ್ ವೆಲ್ ಆಸ್ ರಾಜ್ಯಸಭೆ. ಬಟ್ ಉಪರಾಷ್ಟ್ರಪತಿ ಅವ್ರದ್ದು ರಾಜ್ಯಸಭೆಯಲ್ಲೇ ಇಂಟ್ರೊಡ್ಯೂಸ್ ಆಗ್ಬೇಕು. ರಾಜ್ಯಸಭೆಯಲ್ಲಿ ಇಂಟ್ರೊಡ್ಯೂಸ್ ಆಗಿ ಕೇರ್ಫುಲ್ ಆಗಿ ನೋಡಿ, ರಾಜ್ಯಸಭೆಯಲ್ಲಿ ಇಂಟ್ರೊಡ್ಯೂಸ್ ಆಗ್ಬೇಕು. ಈ ರಾಜ್ಯಸಭೆಯಲ್ಲಿ ಇಂಟ್ರೊಡ್ಯೂಸ್ ಮಾಡಿ ಇಲ್ಲಿ ಎಫೆಕ್ಟಿವ್ ಮೆಜಾರಿಟಿಯಲ್ಲಿ ಪಾಸ್ ಆಗ್ಬೇಕು. ಪರಿಣಾಮಕಾರಿ ಬಹುಮತ. ಎಫೆಕ್ಟಿವ್ ಮೆಜಾರಿಟಿಯಲ್ಲಿ ಪಾಸ್ ಆಗಬೇಕು. ಸರ್, ವಾಟ್ ಇಸ್ ದ ಮೀನಿಂಗ್ ಆಫ್ ಎಫೆಕ್ಟಿವ್ ಮೆಜಾರಿಟಿ ಸರ್? ಆರ್ಟಿಕಲ್ 3 ಹೇಳ್ಬೇಕಾರೆ, 2 ಹೇಳ್ಬೇಕಾರೆ ಸಿಂಪಲ್ ಮೆಜಾರಿಟಿ ಅಂತ ಹೇಳ್ಕೊಟ್ರಿ, ಸರಳ ಬಹುಮತ ಅಂತ ಹೇಳ್ಕೊಟ್ರಿ. ಆ ನಂತರ ಪ್ರೆಸಿಡೆಂಟ್ ಅನ್ನ ಇಂಪೀಚ್ಮೆಂಟ್ ಮಾಡ್ಬೇಕಾದ್ರೆ, ಮಹಾಭಿಯೋಗ ಮಾಡ್ಬೇಕಾದ್ರೆ ಸ್ಪೆಷಲ್ ಮೆಜಾರಿಟಿ ಅಂತ ಹೇಳ್ಕೊಟ್ರಿ. ಇದೇನು ಸರ್ ಇದು ಎಫೆಕ್ಟಿವ್ ಮೆಜಾರಿಟಿ? ಎಫೆಕ್ಟಿವ್ ಮೆಜಾರಿಟಿ ಇಸ್ ಆಲ್ಸೋ ಎ ಒನ್ ಟೈಪ್ ಆಫ್ ಸ್ಪೆಷಲ್ ಮೆಜಾರಿಟಿ. ಇದು ಒನ್ ಟೈಪ್ ಆಫ್ ವಿಶೇಷ ಬಹುಮತದ ತರನೇ. ಸೊ ಇಲ್ಲಿ ನಾವು ಏನ್ ಮಾಡ್ತೀವಿ ಅಂತಂದ್ರೆ, ಎಫೆಕ್ಟಿವ್ ಮೆಂಬರ್ಶಿಪ್ ಅನ್ನ ತೆಗೆದುಕೋತೀವಿ, ಪರಿಣಾಮಕಾರಿ ಮೆಂಬರ್ಶಿಪ್ ಅನ್ನ ತೆಗೆದುಕೋತೀವಿ. ಯಾವ ತರ ಸರ್? ಅದನ್ನು ಒಂದ್ ನೋಡ್ಬೇಡ, ಕನ್ಫ್ಯೂಷನ್ ಬೇಡ. ನೋಡಪ್ಪ, ಸಿಂಪಲ್ ಮೆಜಾರಿಟಿ. ಸರಳ ಬಹುಮತ ಅಂದ್ರೆ ಎಷ್ಟ್ರಿ? 50+1 ಅಷ್ಟೇ ಅಲ್ವಾ? ಈಗ 100 ಮೆಂಬರ್ಸ್ ಇದಾರೆ ಅನ್ಕೋಣ. ಸರಳ ಬಹುಮತ ಅಂದ್ರೆ 50% +1. ಅದೇ 100 ಅಲ್ಲಿ 50% ಅಂದ್ರೆ 50 +1 ಅಂದ್ರೆ ಅಲ್ಲಿಗೆ 51 ಜನ ವೋಟ್ ಹಾಕಿದ್ರೆ ಇದು ಸಿಂಪಲ್ ಮೆಜಾರಿಟಿ. ಸ್ಪೆಷಲ್ ಮೆಜಾರಿಟಿ ಅಂದ್ರೆ ಏನು? ಕನ್ನಡದಲ್ಲಿ ವಿಶೇಷ ಬಹುಮತ. ಏನ್ ಸರ್ ವಿಶೇಷ ಬಹುಮತ ಅಂದ್ರೆ? ಸಿಂಪಲ್ 2/3 ಆಫ್ ಮೆಂಬರ್ಶಿಪ್ ಆಫ್ ದ ಹೌಸ್. 2/3 ಎಷ್ಟು? 100 ಇದ್ದಾರೆ ಇಂಟು 2/3 ಎಷ್ಟು? ಸರಿ ಸುಮಾರು 34 ಜನ. ಸೊ ಇದು ಸ್ಪೆಷಲ್ ಮೆಜಾರಿಟಿ. ಇದ್ಯಾವುದು ಸರ್? ಇನ್ನೂ ಒಂದು ಹೇಳ್ತಾ ಇದ್ದೀರಾ ಎಫೆಕ್ಟಿವ್ ಮೆಜಾರಿಟಿ ಅಂತನಾ? ಸ್ಪೆಷಲ್ ಮೆಜಾರಿಟಿ ನಾವೆಲ್ಲಿ ನೋಡಿದ್ವಿ? ಪ್ರೆಸಿಡೆಂಟ್ ರಿಮೂವಲ್, ಇಂಪೀಚ್ಮೆಂಟ್ ಅಲ್ಲಿ ನೋಡಿದ್ವಿ. ಯಾವ ಕಲರ್ ತೆಗೆದುಕೋಣ? ಎಸ್. ನೆಕ್ಸ್ಟ್ ಎಫೆಕ್ಟಿವ್ ಮೆಜಾರಿಟಿ.
ಇದನ್ನ ಒಂದೊಂದು ಬುಕ್ ಅಲ್ಲಿ ಒಂದೊಂದ್ ತರ ಕೊಟ್ಟಿರ್ತಾರೆ. ಪರಿಣಾಮಕಾರಿ ಬಹುಮತ ಅಂತಕ್ಕಂಥ ವರ್ಡ್ ಅನ್ನ ಪ್ರೊಸೀಜರ್ ಸೇಮೆ ಕೊಟ್ಟಿರ್ತಾರೆ, ಕೊಡ್ಲೇಬೇಕು. ಎಫೆಕ್ಟಿವ್ ಮೆಜಾರಿಟಿ ಅಂದ್ರೆ ಸಿಂಪಲ್ ರೀ. ಎಫೆಕ್ಟಿವ್ ಸ್ಟ್ರೆಂತ್ ಪ್ಲಸ್ 1. ವಾಟ್ ಇಸ್ ದ ಮೀನಿಂಗ್ ಆಫ್ ಎಫೆಕ್ಟಿವ್ ಸ್ಟ್ರೆಂತ್? ಪರಿಣಾಮಕಾರಿ ಸದಸ್ಯತ್ವ ಅಂತ. ಇದು ಪರಿಣಾಮಕಾರಿ ಸದಸ್ಯತ್ವ ಪ್ಲಸ್ 1 ಹಂಗಂದ್ರೆ ಏನ್ರಿ? ಸಿಂಪಲ್. ಎಫೆಕ್ಟಿವ್ ಸ್ಟ್ರೆಂತ್ ಅಂದ್ರೆ ಟೋಟಲ್ ಮೆಂಬರ್ಶಿಪ್ ಆಫ್ ಹೌಸ್ ಮೈನಸ್ ವೇಕೆನ್ಸಿ. ಟೋಟಲ್ ಮೆಂಬರ್ಶಿಪ್ ಆಫ್ ದ ಹೌಸ್ ಮೈನಸ್ ವೇಕೆನ್ಸಿ ಅಂದ್ರೆ ಕನ್ನಡದಲ್ಲಿ ಒಟ್ಟು ಸದಸ್ಯತ್ವ. ಒಟ್ಟು ಸದಸ್ಯತ್ವ ಮೈನಸ್ ಖಾಲಿ ಇರ್ತಕ್ಕಂಥ ಎಷ್ಟು. ಫಾರ್ ಎಕ್ಸಾಂಪಲ್ 100 ಜನ ಇದ್ದಾರೆ ಅನ್ಕೊಳ್ಳಿ. ಒಟ್ಟು ಸದಸ್ಯರು ಎಷ್ಟಿದ್ದಾರೆ? 100 ಜನ ಇದ್ದಾರೆ ಅನ್ಕೊಳ್ಳಿ. ಅದರಲ್ಲಿ ಒಂದ್ 5 ಜನ ಸತ್ತೋಗವ್ರೆ, ಡೆತ್ ಆಗಿದೆ ಅವ್ರದ್ದು. ಇನ್ನೊಂದ್ 5 ಜನ ಎಲ್ಲ ಫಾರಿನ್ಗೆ ಹೋಗವ್ರೆ. ಇನ್ನೊಂದ್ 5 ಜನ ಹೆಂಡತಿ ಮಗಳು ಕರ್ಕೊಂಡು ಶಾಪಿಂಗ್ ಹೋಗವ್ರೆ. 15 ಜನ ಇಲ್ಲ ಖಾಲಿ ಈಗ ವೇಕೆನ್ಸಿ. ಮೈನಸ್ 15 ಜನ ಗೊತ್ತಿಲ್ಲ, ಅವ್ರ ಮೈನಸ್ ಮಾಡೋಣ. 100ರಾಗ 15 ಆ ರೀತಿ ಹೋದ್ರೆ ಇನ್ನೆಷ್ಟು ಉಳಿತು? 85. ಈ 85ರಲ್ಲಿ 50% ಪ್ಲಸ್ 1. 50% ಪ್ಲಸ್ 1. 85ರಲ್ಲಿ 50% ಅರ್ಧ ಎಷ್ಟ್ರಿ? 85 ಅರ್ಧ ಎಷ್ಟ್ರಿ? 40, 42.5, 43 ಅನ್ಕೋಣ. 43 ಪ್ಲಸ್ 1 ಎಷ್ಟ್ರಿ? 44. ಇದು ಎಫೆಕ್ಟಿವ್ ಮೆಜಾರಿಟಿ. ಇಟ್ ಮೀನ್ಸ್ ಎಫೆಕ್ಟಿವ್ ಸ್ಟ್ರೆಂತ್ ಪರಿಣಾಮಕಾರಿ ಸದಸ್ಯರು ಪ್ಲಸ್ 1. ಎಫೆಕ್ಟಿವ್ ಸ್ಟ್ರೆಂತ್ ಅಂದ್ರೆ ಏನು? ಟೋಟಲ್ ಮೆಂಬರ್ಶಿಪ್ ಆಫ್ ದ ಹೌಸ್. ಒಟ್ಟು ಸದಸ್ಯರು ಏನಿರ್ತಾರೆ ಅದರಲ್ಲಿ ಎಷ್ಟು ಜನ ಆಬ್ಸೆಂಟ್ ಆಗಿರ್ತಾರೆ, ಎಷ್ಟು ಜನ ಸತ್ತೋಗಿದ್ದಾರೆ, ಅವ್ರನ್ನ ಲೆಸ್ ಮಾಡಿ ಏನು ಉಳಿಯುತ್ತಲ್ವಾ ಅದ್ರಲ್ಲಿ 50% ಪ್ಲಸ್ 1 ಅದನ್ನೇ ಎಫೆಕ್ಟಿವ್ ಮೆಜಾರಿಟಿ ಅಂತ ಹೇಳಿ ಕರಿತೀವಿ. ಅರ್ಥ ಆಗ್ಲಿಲ್ಲ ಅಂದ್ರೆ ಇದನ್ನ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ, ಒಂದ್ಸತಿ ರಿವೈಸ್ ಮಾಡಿ ನೋಡಿ, ಓಕೆನಾ? ಅಂಡ್ ನಾನೇನಾದ್ರು ನಿಮ್ಗೆ ರೆಕಾರ್ಡೆಡ್ ಅನ್ನ ಅಪ್ಲೋಡ್ ಮಾಡೋದು ಲೇಟ್ ಆಗಿದೆ ಅಂದ್ರೆ ಲೈವ್ ಸೆಕ್ಷನ್ ಅಲ್ಲಿ ಇರುತ್ತೆ, ದಯವಿಟ್ಟು ನೋಡ್ತಾ ಬನ್ನಿ. ಯಾರೋ ಕೋರ್ಸಿಗೆ ಜಾಯ್ನ್ ಆಗಿರ್ತಕ್ಕಂಥವ್ರು. ಓಕೆ, ಡನ್. ಸೊ ಈಗ ತಮ್ಗೆ ಅರ್ಥ ಆಗಿದೆ. ಸೊ ಎಫೆಕ್ಟಿವ್ ಮೆಜಾರಿಟಿಲಿ ಪಾಸ್ ಮಾಡಬೇಕು ಎಲ್ರಿ? ರಾಜ್ಯಸಭೆಯಲ್ಲಿ. ಬನ್ನಿ ಈ ಕಡೆ ಬನ್ನಿ. ಎಲ್ಲಿ? ಉಪರಾಷ್ಟ್ರಪತಿಗಳ ರಿಮೂವಲ್ಗೆ ಬನ್ನಿ. ಉಪರಾಷ್ಟ್ರಪತಿಗಳ ಪದಚ್ಯುತಿ. ಸೊ ಇಂಟ್ರೊಡ್ಯೂಸ್ ಮಾಡಬೇಕು ಎಲ್ಲಿ? ರಾಜ್ಯಸಭೆಯಲ್ಲಿ ಮಾತ್ರ ಇಂಟ್ರೊಡ್ಯೂಸ್ ಮಾಡಬೇಕು. ರಾಜ್ಯಸಭೆಯಲ್ಲಿ ಎಫೆಕ್ಟಿವ್ ಮೆಜಾರಿಟಿಯಲ್ಲಿ ಇದು ಪಾಸ್ ಆಗಬೇಕು ಬಿಲ್ಲು. ಅಂದ್ರೆ ಪರಿಣಾಮಕಾರಿ ಬಹುಮತದಲ್ಲಿ. ಪರಿಣಾಮಕಾರಿ ಬಹುಮತ ಅಂದ್ರೆ ಏನು ಅಂತ ತಾವು ತಿಳ್ಕೊಂಡ್ರಿ. ಸೊ ಆ ಬಹುಮತದಲ್ಲಿ ರಾಜ್ಯಸಭೆಯಲ್ಲಿ ಪಾಸ್ ಆಗಿದೆ ಅನ್ಕೋಣ. ದೆನ್ ಬಿಲ್ ಎಲ್ಲಿಗೆ ಬರುತ್ತೆ? ಲೋಕಸಭೆಗೆ ಬರುತ್ತೆ. ಸೊ ಈಗ ರಾಜ್ಯಸಭೆಯಿಂದ ಎಲ್ಲಿಗೆ ಬಂತು? ಲೋಕಸಭೆಗೆ ಬಂತು. ಸೊ ಈ ಲೋಕಸಭೆ ಸಿಂಪಲ್ ಮೆಜಾರಿಟಿ ಪಾಸ್ ಆದ್ರೆ ಸಾಕು. ಸರಳ ಬಹುಮತದಲ್ಲಿ ಪಾಸ್ ಆದ್ರೆ ಸಾಕು. ಆಗ ನಮ್ಮ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಉಪರಾಷ್ಟ್ರಪತಿಯವರು ರಿಮೂವ್ ಆಗ್ತಾರೆ. ಲಾಂಗ್ ಸ್ಟೋರಿ ಶಾರ್ಟ್, ಉಪರಾಷ್ಟ್ರಪತಿಯವರ ಪದಚ್ಯುತಿ, ರಿಮೂವಲ್ ಆಫ್ ವೈಸ್ ಪ್ರೆಸಿಡೆಂಟ್. The removal resolution of vice president can introduce only in Rajya Sabha. ರಾಜ್ಯಸಭೆಯಲ್ಲಿ ಮಾತ್ರ ಈ ಒಂದು ಮಸೂದೆಯನ್ನ ಪರಿಚಯಿಸಬೇಕು. ದೆನ್ ರಾಜ್ಯಸಭೆಯಲ್ಲಿ ಇದು ಎಫೆಕ್ಟಿವ್ ಮೆಜಾರಿಟಿಯಲ್ಲಿ ಪಾಸ್ ಆಗಬೇಕು. ಪರಿಣಾಮಕಾರಿ ಬಹುಮತದಲ್ಲಿ ಪಾಸ್ ಆಗಬೇಕು. ಪರಿಣಾಮಕಾರಿ ಬಹುಮತದಲ್ಲಿ ಪಾಸ್ ಆದ ನಂತರ ಇದೆಲ್ಲಿಗೆ ಬರುತ್ತೆ? ಲೋಕಸಭೆಗೆ ಬರುತ್ತೆ. ಲೋಕಸಭೆಯಲ್ಲಿ ಏನಾಗಬೇಕು? ಸಿಂಪಲ್ ಮೆಜಾರಿಟಿಲಿ ಪಾಸ್ ಆದ್ರೆ ಸಾಕು. ಸರಳ ಬಹುಮತದಲ್ಲಿ ಪಾಸ್ ಆದ್ರೆ ಸಾಕು. ಇಟ್ ಮೀನ್ಸ್ ಎಷ್ಟು ಜನ ಬಂದಿರ್ತಾರಲ್ವೇನ್ರಿ, ಅದರಲ್ಲಿ 50% ಪ್ಲಸ್ 1. 100 ಜನ ಇದ್ರೆ ಅದರಲ್ಲಿ 50 ಪ್ಲಸ್ 1, 51 ಜನ ಲೋಕಸಭೆಯಲ್ಲಿ ಪಾಸ್ ಆದ್ರೆ ಆಗ ಉಪರಾಷ್ಟ್ರಪತಿಯವರು ರಿಮೂವ್ ಆಗ್ತಾರೆ. ಸೊ ಇಲ್ಲಿದೆ ನೋಡಿ, ಇಷ್ಟೊತ್ತು ಹೇಳ್ಕೊಟ್ಟಿದ್ದು ಇಲ್ಲಿದೆ ನೋಡಿ. ಈ ಆರ್ಟಿಕಲ್ ಇಂಪಾರ್ಟೆಂಟ್ ರೀ. ಆರ್ಟಿಕಲ್ 67
ಟರ್ಮ್ ಆಫ್ ದ ಆಫೀಸ್ ಆಫ್ ದ ವೈಸ್ ಪ್ರೆಸಿಡೆಂಟ್, ಅದರಲ್ಲೇ ರಿಮೂವಲ್ ಹೇಳ್ತಾ ಇದ್ದಾರೆ. ಸೊ ಇದು ಇಂಪಾರ್ಟೆಂಟ್. ಆರ್ಟಿಕಲ್ 67, ವೈಸ್ ಪ್ರೆಸಿಡೆಂಟ್ ಮೇ ಬಿ ರಿಮೂವ್ ಫ್ರಮ್ ಹಿಸ್ ಆಫೀಸ್ ದ ರೆಸಲ್ಯೂಷನ್ ಆ ಮಸೂದೆ ದ ರೆಸಲ್ಯೂಷನ್ ಆಫ್ ದ ಕೌನ್ಸಿಲ್ ಆಫ್ ಸ್ಟೇಟ್ passed by the majority of the all then members of the state, all then members of the state of council. ಅಂದ್ರೆ ಇಲ್ಲಿ ಕೌನ್ಸಿಲ್ ಆಫ್ ಸ್ಟೇಟ್ ಅಂತ ಕೊಡ್ತಾರೆ, ರಾಜ್ಯಸಭೆ ಅಂತ ಕೊಡಲ್ಲ. ರಾಜ್ಯಸಭೆಯಲ್ಲಿ ಇಂಟ್ರೊಡ್ಯೂಸ್ ಆಗುತ್ತೆ. ಅಲ್ಲಿ ರಾಜ್ಯಸಭೆಯಲ್ಲಿ ಆಲ್ ದ ದೆನ್ ಮೆಂಬರ್ಸ್ ಆಫ್ ದ ಹೌಸ್, ದೆನ್ ಮೆಂಬರ್ಸ್ ಅಂತ ಇಲ್ಲಿ ಕೊಡ್ತಾರೆ. ಇಟ್ ಮೀನ್ಸ್ ಎಫೆಕ್ಟಿವ್ ಮೆಜಾರಿಟಿಯಲ್ಲಿ ಪಾಸ್ ಆಗಬೇಕು. ಅಂಡ್ ಅಗ್ರೀಡ್ ಬೈ ದ ಹೌಸ್ ಆಫ್ ಪೀಪಲ್, ಲೋಕಸಭೆಯಲ್ಲಿ ಅಗ್ರಿ ಆಗಬೇಕು. But no resolution for the purpose of this class shall be moved unless at least 14 days notice has been given in the intention to move resolution. So ಈ ರೀತಿ ಏನ್ ಮಾಡ್ತೀವಲ್ಲ ಇದಕ್ಕೂ ಕೂಡ 14 ದಿನ ನೋಟಿಸ್ ಕೊಡಬೇಕು ಉಪರಾಷ್ಟ್ರಪತಿ ಅವ್ರಿಗೆ. ಸೊ ಓಕೆ, ಅದಾಯ್ತು. ಈಗ ಉಪರಾಷ್ಟ್ರಪತಿಯ ರಿಮೂವಲ್ ಆಯ್ತು. ಸೊ ಇಲ್ಲೂ ಕೂಡ ಅಷ್ಟೇ, ವೈಸ್ ಪ್ರೆಸಿಡೆಂಟ್ ಶಾಲ್ ನಾಟ್ ವಿತ್ ಸ್ಟ್ಯಾಂಡಿಂಗ್ ದ ಎಕ್ಸ್ಪೈರೇಷನ್ ಆಫ್ ಹಿಸ್ ಟರ್ಮ್ ಕಂಟಿನ್ಯೂ ಟು ಹೋಲ್ಡ್ ಆಫೀಸ್ ಅಂಟಿಲ್ ಹಿಸ್ ಸಕ್ಸೆಸರ್ ಎಂಟರ್ಸ್ ಅಪಾನ್ ಈಸ್ ಆಫೀಸ್. ನಾವು ನೋಡಿದ್ವಿ ಆರ್ಟಿಕಲ್ ಎಷ್ಟರಲ್ಲಿ 52 ಅಲ್ಲೂ ನೋಡಿದ್ವಿ, 63 ಅಲ್ಲೂ ನೋಡಿದ್ವಿ. ಆರ್ಟಿಕಲ್ 52 ಏನ್ ಹೇಳ್ತು, ದೇರ್ ಶಾಲ್ ಬಿ ಎ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಭಾರತದ ರಾಷ್ಟ್ರಪತಿ ಇರಲೇಬೇಕು. ಶಾಲ್ ಇಲ್ಲೂ ಕೂಡ ಏನ್ ಹೇಳ್ತು ಆರ್ಟಿಕಲ್ 63 ಅಲ್ಲಿ, ದೇರ್ ಶಾಲ್ ಬಿ ಎ ಪ್ರೆಸಿಡೆಂಟ್ ಆಫ್ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಭಾರತದ ಉಪರಾಷ್ಟ್ರಪತಿಗಳು ಕೂಡ ಇರಲೇಬೇಕು ಅಂತ ಹೇಳ್ತು. ಈಗ ನನ್ನ ಅವಧಿ ಮುಗಿದಿದೆ ಇವತ್ತು. ನೆಕ್ಸ್ಟ್ ವೈಸ್ ಪ್ರೆಸಿಡೆಂಟ್ ಎಲೆಕ್ಷನ್ ಆಗಿಲ್ಲ, ಬಟ್ ಅವ್ರದ್ದು ಎಲೆಕ್ಷನ್ ಆಗೋವರೆಗೂ ನಾನು ಕಂಟಿನ್ಯೂ ಮಾಡ್ಬೋದು. ಉಪರಾಷ್ಟ್ರಪತಿ ನೆನಪಿರ್ಲಿ. ಕೇರ್ಫುಲ್ ಆಗಿ ಕೇಳಿಸ್ಕೊತ ಬನ್ನಿ. ಇದು ಟೈಮ್ ಆಫ್ ಹೋಲ್ಡಿಂಗ್ ಎಲೆಕ್ಷನ್ ಟು ಫಿಲ್ ದ ವೇಕೆನ್ಸಿ ಇನ್ ದ ಆಫೀಸ್ ಆಫ್ ವೈಸ್ ಪ್ರೆಸಿಡೆಂಟ್. The term of office of the person elected to be fill casual vacancy. An election fill a vacancy caused by the expiration of his term of the office. The vice president shall be completed before expiration of the term. And the election fill a vacancy. An election to fill vacancy in the office of the vice president occurring by the reasons of his death. ಅಂದ್ರೆ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ವೇಕೆನ್ಸಿ ಕ್ಯಾಶುವಲ್ ಆಗಿ ಖಾಲಿ ಇದ್ದಾಗ ಆ ಒಂದು ಸ್ಥಾನಮಾನ ಏನಿದೆಯಲ್ವಾ ಅದು ಖಾಲಿ ಇದ್ದಾಗ, ಎಸ್ ಕಂಪಲ್ಸರಿ. ಪಲ್ಲವಿ ಹೇಳ್ತಾರೆ ಸರ್ ಇಟ್ ಈಸ್ ಕಂಪಲ್ಸರಿ, ಸಿಂಪಲ್ ಮೆಜಾರಿಟಿ ಇಸ್ ಕಂಪಲ್ಸರಿ. ಎಸ್ ಡೆಫಿನೆಟ್ಲಿ ಮಾಡ್ಲೇಬೇಕಿಲ್ಲ ಅಂದ್ರೆ ಪಾಸ್ ಆಗಲ್ಲ ಬಿಲ್. ಓಕೆ, ಇಲ್ಲಿ ಬನ್ನಿ. ವೈಸ್ ಪ್ರೆಸಿಡೆಂಟ್ ಇವತ್ತು ಅವಧಿ ಮುಗಿದ್ರು ಕೂಡ ಇನ್ನೊಬ್ರು ವೈಸ್ ಪ್ರೆಸಿಡೆಂಟ್ ಬರೋವರೆಗೂ ಕೂಡ ನಾನೇ ಮುಂದುವರಿತೀನಿ. ನಾನೀಗ ವೈಸ್ ಪ್ರೆಸಿಡೆಂಟ್ ಆಗಿದ್ದೀನಿ, ನಂದು ಅವಧಿ ಇವತ್ತು ಮುಗೀತು ಅಂದ್ರೆ ಇನ್ನು ಬರೋವರೆಗೂ ಕೂಡ ನೆಕ್ಸ್ಟ್ ನಾನೇ ಕಂಟಿನ್ಯೂ ಮಾಡ್ತಾ ಇರ್ತೀನಿ. ಸೊ ಏನ್ ಎಲೆಕ್ಷನ್ ಆಫ್ ದ ಫಿಲ್ ದ ವೇಕೆನ್ಸಿ ಇನ್ ದ ಆಫೀಸ್ ಆಫ್ ವೈಸ್ ಪ್ರೆಸಿಡೆಂಟ್ ಇನ್ ಕೇಸ್ ಪ್ರೆಸಿಡೆಂಟ್ ಎಲೆಕ್ಷನ್ ಅಲ್ಲಿ ನಾವು ರಾಷ್ಟ್ರಪತಿಯವರ ಚುನಾವಣೆಯಲ್ಲಿ ನೋಡಿದ್ವಿ, ಡೆತ್ ಆಗಿದೆ ಅನ್ಕೋಣ, ಅಥವಾ ರಿಮೂವ್ ಮಾಡಿದೀವಿ ಅವ್ರನ್ನ ಇಂಪೀಚ್ಮೆಂಟ್ ಮೂಲಕ, ಮಹಾಭಿಯೋಗದ ಮೂಲಕ, ಅಥವಾ ಅವರೇ ರಾಜೀನಾಮೆ ಕೊಟ್ಟಿದ್ದಾರೆ ರಾಷ್ಟ್ರಪತಿ ಅವರು. ಬಟ್ ವಿತಿನ್ 6 ಮಂತ್ ಆ ಟೈಮಲ್ಲಿ ಏನೋ ಉಪರಾಷ್ಟ್ರಪತಿ ಅವರು ರಾಷ್ಟ್ರಪತಿ ಕರ್ತವ್ಯ ನಿರ್ವಹಿಸ್ತಾರೆ. ಬಟ್ ವಿತಿನ್ 6 ಮಂತ್ ಎಲೆಕ್ಷನ್ ಮಾಡಬೇಕು, ವಿತಿನ್ 6 ಮಂತ್ ಎಲೆಕ್ಷನ್ ಮಾಡಬೇಕು ಡೆತ್ ಆಗಿ ರಾಷ್ಟ್ರಪತಿ ಅವರು. ಬಟ್ ಉಪರಾಷ್ಟ್ರಪತಿ ಅವರಿಗೆ ಡಿಫ್ರೆನ್ಸ್ ಇದೆ, ಇದನ್ನ ದಯವಿಟ್ಟು ಕೇರ್ಫುಲ್ ಆಗಿ ನೋಡ್ತಾ ಬನ್ನಿ. An elections to be fill the vacancy in the office of the vice president occurring by the reasons of death, resignations, removal. ಅವ್ರು ಸತ್ತೋಗಿದ್ದಾರೆ ಅಂದ್ರೆ ಅವ್ರನ್ನ ರಿಮೂವ್ ಮಾಡಿದೀವಿ, ಪದಚ್ಯುತಿಗೊಳಿಸಿದೀವಿ ಅಂತಂದ್ರೆ, ಅಥವಾ ಅವರೇ ರಿಸೈನ್ ಮಾಡಿದ್ದಾರೆ, ರಾಜೀನಾಮೆ ಕೊಟ್ಟಿದ್ದಾರೆ ಅಂದ್ರೆ, ಆರ್ ಅದರ್ವೈಸ್ ಶಾಲ್ ಬಿ ಹೆಲ್ಡ್ ಆಸ್ ಸೂನ್ ಆಸ್ ಪಾಸಿಬಲ್ ಆಫ್ಟರ್ ದ ಅಕರೆನ್ಸ್ ಆಫ್ ದ ವೇಕೆನ್ಸಿ. ಈ ವರ್ಡ್ ಇಂಪಾರ್ಟೆಂಟ್, ಆಸ್ ಸೂನ್ ಆಸ್ ಪಾಸಿಬಲ್, ಆಸ್ ಸೂನ್ ಆಸ್ ಪಾಸಿಬಲ್. ಆರ್ಟಿಕಲ್ 62 ಅಲ್ಲಿ ವಿಧಿ 62ರಲ್ಲಿ ಏನ್ ಹೇಳುತ್ತೆ ಅಂದ್ರೆ, ರಾಷ್ಟ್ರಪತಿಯವರು ಪ್ರೆಸಿಡೆಂಟ್ ರಾಷ್ಟ್ರಪತಿಯವರು ಡೆತ್ ಆಗಿ ವಿತಿನ್ 6 ಮಂತ್ ಅಲ್ಲಿ ಎಲೆಕ್ಷನ್ ಮಾಡ್ಬೇಕು ಅಂತ ಹೇಳುತ್ತೆ. ವಿತಿನ್ 6 ಮಂತ್ ಅಲ್ಲಿ ಎಲ್ಲಿ ರಾಷ್ಟ್ರಪತಿಗಳು ಸತ್ತೋದಾಗ. ಬಟ್ ಇಲ್ಲಿ ವೈಸ್ ಪ್ರೆಸಿಡೆಂಟ್ ಏನಾದ್ರು ಸತ್ತೋಗಿದ್ದಾರೆ ಅಂದ್ರೆ, ವೈಸ್ ಪ್ರೆಸಿಡೆಂಟ್ ಏನಾದ್ರು ರಿಮೂವ್ ಮಾಡಿದೀವಿ ಅಂದ್ರೆ, ಅಥವಾ ವೈಸ್ ಪ್ರೆಸಿಡೆಂಟ್ ಏನಾದ್ರು ರಾಜೀನಾಮೆ ಕೊಟ್ಟಿದ್ದಾರೆ ಅಂದ್ರೆ, ಆಸ್ ಸೂನ್ ಆಸ್ ಪಾಸಿಬಲ್ ಎಲೆಕ್ಷನ್ ಮಾಡ್ಬೇಕು ಅಂತ ಹೇಳುತ್ತೆ.
ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಎಲೆಕ್ಷನ್ ಮಾಡ್ಬೇಕು ಅಂತ ಹೇಳುತ್ತೆ, ಬಟ್ ಟೈಮ್ ಲಿಮಿಟ್ ಮೆನ್ಷನ್ ಆಗಿಲ್ಲ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಡಿಫ್ರೆನ್ಸ್. ಬಟ್ ರಾಷ್ಟ್ರಪತಿ ಅವರು ಸೋತೋದ್ರೆ ರಾಷ್ಟ್ರಪತಿ ರಿಮೂವ್ ಮಾಡಿದ್ರೆ, ರಾಷ್ಟ್ರಪತಿ ರಿಸೈನ್ ಮಾಡಿದ್ರೆ 6 ತಿಂಗಳೊಳಗಡೆ ಎಲೆಕ್ಷನ್ ಮಾಡ್ಬೇಕು. ಬಟ್ ಉಪರಾಷ್ಟ್ರಪತಿಗಳು ಸೋತೋದ್ರೆ ಉಪರಾಷ್ಟ್ರಪತಿಗಳು ರಿಮೂವ್ ಮಾಡಿದ್ರೆ, ಉಪರಾಷ್ಟ್ರಪತಿ ರಾಜೀನಾಮೆ ಕೊಟ್ಟಿದ್ದಾರೆ ಅಂದ್ರೆ as soon as possible. As soon as possible after the occurrence of the vacancy, and person elected to the vacancy shall, subject to provisions of Article 67, and to be entitled with the old office for the full term of 5 years from the date on which he enters upon his office. Yes, ಇದು ಇಂಪಾರ್ಟೆಂಟ್. ಇದು ಪ್ರೊಸೀಜರ್ ಇಂಪಾರ್ಟೆಂಟ್, ಆರ್ಟಿಕಲ್ ಇಂಪಾರ್ಟೆಂಟ್ ಅಲ್ಲ ಮೈ ಡಿಯರ್, ಗಮನಿಸ್ತಾ ಬನ್ನಿ. ನೋಡಿ, ಯೂಶಲಿ ನಾವು ವೈಸ್ ಪ್ರೆಸಿಡೆಂಟ್ ಉಪರಾಷ್ಟ್ರಪತಿಗಳ ಒಂದು ಸ್ಥಾನಮಾನ ಏನಿದೆಯಲ್ವಾ, ಇದನ್ನ ಅಮೆರಿಕದಿಂದ ಬಾರೋ ಮಾಡ್ಕೊಂಡಿದ್ದೇವೆ, ಅಲ್ಲಿಂದ ಇನ್ಸ್ಪೈರ್ ಆಗಿದ್ದೇವೆ. ಸೊ ಇಲ್ಲಿ ಈ ಆರ್ಟಿಕಲ್ ಅಲ್ಲಿ ಏನ್ ಹೇಳ್ತು ಅಂತಂದ್ರೆ, as soon as possible after the occurrences of the vacancy, and the persons elected fill the vacancy shall be subject to the provisions of Article 37, but be entitled to the old office for the full time of the 5 years from the date upon which. For example, ಯಾರೋ ಒಬ್ಬ ಇದ್ದ, ಅವನ ಹೆಸರು ಬೇಡ ನೋಡಿ, ತಗೋಣ ಅವನ ಹೆಸರು ತಗೋಣ ಬಿಡಿ, ಯಾರೋ ಒಬ್ಬ ಪರಮ್ ಅಂತ ಇದ್ದ ಅಂದ್ಕೊಳ್ಳಿ, ಪರಮ್. ಇವ್ರು ಏನಾಗಿದ್ರು, ವೈಸ್ ಪ್ರೆಸಿಡೆಂಟ್ ಆಗಿದ್ರು ಪರಮ್ ಅವರು. ಸೊ ಎಲ್ಲಿಂದ ಎಲ್ಲಿವರೆಗೂ ಇವ್ರು ಆಗಿದ್ರು ಅಂದ್ರೆ 2025ರಿಂದ 2030ರವರೆಗೆ 5 ವರ್ಷಕ್ಕೆ ವೈಸ್ ಪ್ರೆಸಿಡೆಂಟ್ ಆಗಿದ್ರು ಅನ್ಕೋಣ ಪರಮ್ ಅವರು. ಅನ್ಫಾರ್ಚುನೇಟ್ಲಿ ಈ ಉಪರಾಷ್ಟ್ರಪತಿ ಅವರು 2027ರಲ್ಲಿ ಡೆತ್ ಆಗುತ್ತೆ. ಅನ್ಫಾರ್ಚುನೇಟ್ಲಿ ಡೆತ್ ಆಗುತ್ತೆ. ಸೊ ಈಗ ಇನ್ನ 3 ಇಯರ್ ಇವ್ರದ್ದು ಅಧಿಕಾರಾವಧಿ ಇರುತ್ತೆ. ಎಷ್ಟಿರುತ್ತೆ? 3 ಇಯರ್ ಇರುತ್ತೆ ಅಧಿಕಾರಾವಧಿ. ಸೊ ಪರಮ್ ಸತ್ತೋಗಿದ್ದಾರೆ 2025ರಿಂದ 30ವರೆಗೂ ಅವ್ರದ್ದು ಅಧಿಕಾರಾವಧಿ ಇತ್ತು. 2027ರಲ್ಲಿ ಸತ್ತೋದ್ರು. ಇನ್ನ 3 ವರ್ಷ ಇದೆ ಅಧಿಕಾರಾವಧಿ, ಬಟ್ ಸತ್ತೋಗಿದ್ದಾರೆ. ಈಗ ಆ ಸ್ಥಾನಕ್ಕೆ ಪ್ರಣೀತಾ ಅಂತ ಬಂದಿದ್ದಾರೆ ಒಬ್ರು. ಪ್ರಣೀತಾ ಅನ್ನೋರು ವಿನ್ ಆಗಿದ್ದಾರೆ ಎಲೆಕ್ಷನ್. ಯಾವಾಗ ವಿನ್ ಆದ್ರು ಎಲೆಕ್ಷನ್? 2027ರಲ್ಲಿ. ಇವ್ರು ಯಾವಾಗ ಸೋತೋದ್ರಲ್ಲ ಅವಾಗ ಎಲೆಕ್ಷನ್ ವಿನ್ ಆದ್ರು ವೈಸ್ ಪ್ರೆಸಿಡೆಂಟ್ ಆಗಿ. ಬಟ್ ಇವರು ಇನ್ನು 3 ವರ್ಷ ಇದೆಯಲ್ಲ, ಈ 3 ವರ್ಷ ಮಾತ್ರ ಕರ್ತವ್ಯ ನಿರ್ವಹಿಸಲ್ಲ. ಸೊ ಅವ್ರು ಹೋದ್ರ ಮುಗೀತವ್ರದು. ಇವ್ರು ಎಲೆಕ್ಷನ್ ವಿನ್ ಆದ್ರಲ್ವಾ, ಕೇವಲ ಇನ್ 3 ವರ್ಷ ಬಾಕಿ ಐತಲ್ಲ, ಅದನ್ನ ನಿರ್ವಹಿಸಲ್ಲ. ಇನ್ ಕಂಟಿನ್ಯೂ 5 ವರ್ಷ ಕಂಪ್ಲೀಟ್ ಫುಲ್ ಇಯರ್. ಲಾಂಗ್ ಸ್ಟೋರಿ ಶಾರ್ಟ್, ವೈಸ್ ಪ್ರೆಸಿಡೆಂಟ್ ಏನಾದ್ರು ರಿಸೈನ್ ಮಾಡಿದ್ರೆ ಅಥವಾ ಸತ್ತೋಗಿದ್ದಾರೆ ಅಂದ್ರೆ, ಇನ್ ನೆಕ್ಸ್ಟ್ ವೈಸ್ ಪ್ರೆಸಿಡೆಂಟ್ ಆಗಿ ಸೆಲೆಕ್ಟ್ ಆಗ್ತಾರಲ್ಲ, ಅವರು ಇನ್ನೇನ್ ಅವಧಿ ಇರುತ್ತಲ್ಲ ಅಲ್ಲಿವರೆಗೂ ಮಾತ್ರ ಕಾರ್ಯನಿರ್ವಹಿಸಲ್ಲ. ಕಂಪ್ಲೀಟ್ ಇಯರ್ 5 ಇಯರ್ಗೆ ಕಾರ್ಯವನ್ನು ನಿರ್ವಹಿಸ್ತಾರೆ. ಅದೇ ನಿಮ್ಮ MLA ಗಳಿಗೆ ಬಂದ್ರೆ ನೋಡಪ್ಪ, ಯಾರೋ ಒಬ್ಬ MLA 2025ರಿಂದ 2030ವರೆಗೂ ಆಯ್ಕೆ ಆಗಿದ್ದಾನೆ MLA. ನೀವು ವೋಟ್ ಮಾಡಿರ್ತೀರಾ. ಅವನೇನ್ ಮಾಡ್ಬಿಟ್ಟ, ಮಿಸ್ ಆಗಿ 2027ರಲ್ಲಿ ಸತ್ತೋದ MLA, ಡೆತ್ ಆಯ್ತು. ಇನ್ ರಿಮೈನಿಂಗ್ ಪೀರಿಯಡ್ ಎಷ್ಟು? ಇನ್ 3 ಇಯರ್ ಪೀರಿಯಡ್ ಇದೆ. ಉಪಚುನಾವಣೆ ನಡೆಯುತ್ತೆ. ಚುನಾವಣೆ ನಡೆದು ಏನಾಗುತ್ತೆ? ರಿಎಲೆಕ್ಷನ್ ನಡೆಯುತ್ತೆ. ರಿಎಲೆಕ್ಷನ್ ನಡೆದು ಯಾರು ವಿನ್ ಆಗ್ತಾನಲ್ಲ ಅವನಿಗೆ ಕೇವಲ 3 ವರ್ಷ ಅಷ್ಟೇ ಅಧಿಕಾರಾವಧಿ. ಎಷ್ಟು ವರ್ಷ? 3 ವರ್ಷ ಅಷ್ಟೇ. ಆಮೇಲೆ ಅವ್ನು ವಿನ್ ಆಗಿದೆ ಅಂತ ಹೇಳಿ ಅವ್ನಿಗೆ 5 ಇಯರ್ ಕೊಡಲ್ಲ. ಇದ್ ನೆನಪಿರ್ಲಿ MLA ಎಲೆಕ್ಷನ್ ಅಲ್ಲಿ. ಬಟ್ ವೈಸ್ ಪ್ರೆಸಿಡೆಂಟ್ ಅಲ್ಲಿ ಹಂಗಾಗಲ್ಲ. ಅವ್ರು ಸತ್ತೋದ್ರು, ಹೊಸದಾಗಿ ಎಲೆಕ್ಟ್ ಆಗಿದ್ರೆ ಅಂದ್ರೆ ಅವ್ರು ಕಂಟಿನ್ಯೂ ಆಗಿ 5 ಇಯರ್ ಮಾಡ್ತಾರೆ. ಈ ಒಂದು ಡಿಫ್ರೆನ್ಸ್ ನಮಗೆ ಗೊತ್ತಿರಲಿ. ಸೊ ನೆಕ್ಸ್ಟ್ ನೋಡಿ, ಇನ್ಫಾರ್ಮೇಶನ್ ಜಾಸ್ತಿ ಆಗ್ತಿದೆ ಅನ್ಕೋಬೇಡಿ. ಇಷ್ಟು ಇನ್ಫಾರ್ಮೇಶನ್ ಬೇಕೇ ಬೇಕು. ಇಲ್ಲಾಂದ್ರೆ ನನ್ಗೆ ಯಾರೋ ಒಬ್ಬ ಸ್ಟೂಡೆಂಟ್ ಕಳ್ಸಿದ, ಯಾರ್ದೋ ಅದ್ ಹೆಸರು ಬೇಡ, ಯಾರೋ ಒಬ್ರು ಕ್ಲಾಸ್ ಮಾಡ್ತಾ ಇದ್ರು ಕರ್ನಾಟಕದಲ್ಲಿ. ನಾನು UPSCಗೆ ಹಂಗ್ ಕೊಡ್ತೀನಿ ಹಿಂಗ್ ಕೊಡ್ತೀನಿ ಕ್ಲಾಸ್ ಅಂತ ಹೇಳಿ ಮಾಡ್ತಾ ಇದ್ರು.
ಯಾವುದೋ ಒಂದು ಮೆಜಾರಿಟಿದು ಏನೋ ಬಹುಮತದೊಂದು ಕ್ಲಾಸ್ ಮಾಡಿದ್ರು, ಅದನ್ನ ಕಳಿಸಿದ್ರು. ಸೊ ಫಸ್ಟ್ ಆಫ್ ಆಲ್ ಆ ಮೆಜಾರಿಟಿಯನ್ನ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಅವ್ರಿಗೆ ಕಾನ್ಸೆಪ್ಚುವಲ್ ಕ್ಲಾರಿಟಿ ಇಲ್ಲ, ಅವರೇ ತುಂಬಾ ಡೌಟ್ ಅಲ್ಲಿದ್ದಾರೆ. ಮೊದ್ಲೇ ಅವ್ರು ಪಾಠ ಮಾಡ್ತಿರ್ತಕ್ಕಂಥದ್ದು KPSCಗಲ್ಲ ಅಥವಾ PSIನವ್ರಿಗಲ್ಲ, UPSC ಸ್ಟೂಡೆಂಟ್ಸ್ಗೆ. ಅರ್ಧ ಬರ್ಧ ನೋಡ್ಕೊಂಡು ಕಂಪ್ಯೂಟರ್ಗೆ ಹಾಕೊಂಡು ಹೇಳ್ತಾ ಇದ್ರು, ಸರ್ ಹಿಂಗೆ ಹೇಳ್ಕೊಟ್ರೆ ನಾವ್ ಹೆಂಗ್ ಸರ್ ಅರ್ಥ ಮಾಡ್ಕೊಳ್ಳೋದು, ನಾನು ಇಲ್ಲಿ ಫೀಸ್ ಕಟ್ಟಿದೀನಿ ಸರ್, ಏನ್ ಮಾಡ್ಲಿ ಅಂತ. ಅದೇನು ಮಾಡ್ಲಿಕ್ಕಾಗಲ್ಲ, ದಟ್ ಈಸ್ ನನ್ ಆಫ್ ಮೈ ಬಿಸ್ನೆಸ್ ಅಪ್ಪ, ನನ್ಗೂ ಅದಕ್ಕೂ ಸಂಬಂಧ ಇಲ್ಲ. ನೀನ್ ಚೂಸ್ ಮಾಡ್ಬೇಕಾಗಿರೋದೇ ಕರೆಕ್ಟ್ ಆಗಿ ಚೂಸ್ ಮಾಡ್ಬೇಕಿತ್ತು. ಬಟ್ ನಿನ್ಗೆ ಆಸ್ ಎ ಒಬ್ಬ ಫ್ರೆಂಡ್ ಆಗಿ ಏನ್ ಸಜೆಸ್ಟ್ ಮಾಡ್ತೀನಿ ಅಂದ್ರೆ, ಸಾಧ್ಯವಾದಷ್ಟು ಬೇಗ ಆ ಕೋಚಿಂಗ್ ಅನ್ನ ಬಿಟ್ಟು, ದುಡ್ಡಿತ್ತ ಮನೇಲಿ ತೊಂದರೆ ಇಲ್ವಾ, ಬೇರೆ ಕೋಚಿಂಗ್ ಅನ್ನ, ಒಳ್ಳೆ ಕೋಚಿಂಗ್ ಅನ್ನ ಸೇರ್ಕೋ, ಅದರ್ವೈಸ್ ಸೆಲ್ಫ್ ಸ್ಟಡಿ ಮಾಡು ಅಂತ. ಸೊ ದಯವಿಟ್ಟು ಈ ತರ ನೀವಾಗ್ಬೇಡಿ. ಜಾಸ್ತಿ ಇನ್ಫಾರ್ಮೇಶನ್ ಆಯ್ತು ಅಂತಂದ್ರೂ ಕೂಡ ಫೋಕಸ್ ಮಾಡಿ ಸ್ವಲ್ಪ, ಬಿಕಾಸ್ ಬೇಕು, ಅವಶ್ಯಕತೆ ಇದೆ. ಸ್ವಲ್ಪ ಫೋಕಸ್ ಮಾಡಿ. ಆಮೇಲೆ ಸರ್ ಏನೇನೋ ಹೇಳ್ಕೊಡ್ತಾವ್ರೆ ಅನ್ಕೋಬೇಡಿ, ಇರೋದನ್ನ ಹೇಳ್ಕೊಡ್ತಿರೋದು. ಓಕೆ, ನೆಕ್ಸ್ಟ್. ಓತ್ ಅಂಡ್ ಅಫಿರ್ಮೇಶನ್, ಪ್ರಮಾಣ ವಚನ ಮತ್ತೆ ಪ್ರತಿಜ್ಞಾ ವಿಧಿ. ಓತ್ ಅಂಡ್ ಅಫಿರ್ಮೇಶನ್ ಆಫ್ ದ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ. Every vice president shall before entering to his office make and subscribe for oath or affirmations. Oath or affirmation. ಸೊ ಇವ್ರಿಗೆ ಓತ್ ಅಂಡ್ ಅಫಿರ್ಮೇಶನ್, ಪ್ರಮಾಣ ವಚನವನ್ನ ಯಾರು ಬೋಧಿಸ್ತಾರೆ ಅಂದ್ರೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಭಾರತದ ರಾಷ್ಟ್ರಪತಿಗಳು ಉಪರಾಷ್ಟ್ರಪತಿಗಳಿಗೆ ಓದ್ ಪ್ರಮಾಣ ವಚನವನ್ನ ಬೋಧನೆ ಮಾಡ್ತಾರೆ, ಅಥವಾ ಭಾರತದ ರಾಷ್ಟ್ರಪತಿ ಅವರು ಇಲ್ಲ ಅಂದ್ರೆ ಅವ್ರು ಯಾರಾದ್ರೂ ಕಳಿಸ್ಬೋದು. ಆನ್ ಬಿಹಾಫ್ ಆಫ್ ಹಿಮ್ the oath and affirmations in the following form of the some persons appointed in that behalf of him. ಅಂದ್ರೆ ರಾಷ್ಟ್ರಪತಿಯವರ ಬದಲಿಗೆ ಬೇರೆ ಯಾರನ್ನಾದ್ರೂ ಕೂಡ ರಾಷ್ಟ್ರಪತಿಯವರು ಕಳಿಸಬಹುದು. ಬಟ್ ಪ್ರಮಾಣ ವಚನವನ್ನ ಯಾರು ಕೊಡ್ತಾರೆ? ಉಪರಾಷ್ಟ್ರಪತಿಯವರಿಗೆ ರಾಷ್ಟ್ರಪತಿಯವರು ಓತನ್ನ ಕೊಡ್ತಾ ಹೋಗ್ತಾರೆ. ಸೊ ಈಗ ತಾವೇಳಿ ರಾಷ್ಟ್ರಪತಿಗಳಿಗೆ ಯಾರು ಓತನ್ನ, ಪ್ರೆಸಿಡೆಂಟ್ಗೆ ಯಾರು ಓತನ್ನ ಕೊಡ್ತಾರೆ ಅಂಡ್ ಯಾವ ಆರ್ಟಿಕಲ್ ಕೂಡ ಇಂಪಾರ್ಟೆಂಟ್ ಅದು. Yes, very good. CJI, Chief Justice of India, Article 60. Very good. ವಿಧಿ 60. ಭಾರತದ ರಾಷ್ಟ್ರಪತಿಯವರಿಗೆ ಪ್ರತಿಜ್ಞಾ ವಿಧಿ, ಬಟ್ ಉಪರಾಷ್ಟ್ರಪತಿಗಳಿಗೆ ಪ್ರತಿಜ್ಞಾ ವಿಧಿ ಎಷ್ಟು? 69. ಯಾರು ಕೊಡೋದು? ಭಾರತದ ರಾಷ್ಟ್ರಪತಿಯವರು. ಅವ್ರು ಆಗ್ಲಿಲ್ಲ ಅಂದ್ರೆ ಅವ್ರು ಯಾರಾದ್ರೂ ಒಬ್ಬರನ್ನ ನೇಮಕ ಮಾಡಿರ್ತಾರೆ ಅವರು. ಎಸ್, ನೋಡಿ, ರಾಷ್ಟ್ರಪತಿಯವ್ರಿಗೂ ಉಪರಾಷ್ಟ್ರಪತಿಯವ್ರಿಗೂ ಆ ಒಂದು ಪ್ರತಿಜ್ಞಾ ವಿಧಿಯಲ್ಲೂ ಕೂಡ ಡಿಫರೆನ್ಸ್ ಇದೆ. I, Prem, do swear in the name of the God that I will bear true faith and solemnly affirm allegiance to the Constitution of India as by the law established, and I will faithfully discharge the duty upon which I am about to enter. So ಇಲ್ಲಿ 2 ವರ್ಡ್ ಇಂಪಾರ್ಟೆಂಟು. ಫೇತ್ಫುಲಿ ಡಿಸ್ಚಾರ್ಜ್. ರಾಷ್ಟ್ರಪತಿಯವರು ಏನ್ ಮಾಡ್ತಾರೆ? ಆರ್ಟಿಕಲ್ 60ಲಿ ಪ್ರೇಮಾದ ನಾನು ಸಂವಿಧಾನಕ್ಕೆ ಗೌರವವನ್ನ ಕೊಡ್ತೀನಿ, ಕಾನೂನಿಗೆ ಗೌರವವನ್ನ ಕೊಡ್ತೀನಿ, ನಮ್ಮ ಸಂವಿಧಾನ ಟು ಪ್ರಿಸರ್ವ್, ಪ್ರೊಟೆಕ್ಟ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅಂಡ್ ಲಾಸ್. ಸಂವಿಧಾನವನ್ನ ಪ್ರಿಸರ್ವ್ ಮಾಡ್ತೀನಿ, ಸಂರಕ್ಷಣೆ ಮಾಡ್ತೀನಿ, ಪ್ರೊಟೆಕ್ಟ್ ಮಾಡ್ತೀನಿ, ರಕ್ಷಿಸ್ತೀನಿ ಅಂತ ಹೇಳಿ, ಸಂವಿಧಾನಕ್ಕೆ ಬದ್ಧವಾಗಿ ನಡ್ಕೋತೀನಿ ಅಂತ ಹೇಳಿ ಹೇಳ್ತಾರೆ. ಯಾರು? ರಾಷ್ಟ್ರಪತಿ ಅವರು. ಪ್ರಿಸರ್ವ್ ಮಾಡ್ತೀನಿ, ಪ್ರೊಟೆಕ್ಟ್ ಮಾಡ್ತೀನಿ ಅಂತ. ಬಟ್ ಉಪರಾಷ್ಟ್ರಪತಿ ಅವರು ಎಲ್ಲಾದ್ರೂ ಹಂಗೆ ಹೇಳ್ತಿದಾರ ಪ್ರಿಸರ್ವ್ ಅಂಡ್ ಪ್ರೊಟೆಕ್ಟ್ ಅಂತ? ನೋ. ಟ್ರೂ ಬೇರ್ ಫೇತ್ ಅಂಡ್ solemnly affirm the allegiance to the Constitution of India by the establishment, and I will faithfully discharge my duty upon which I am about to enter. ಅಂದ್ರೆ ರಾಷ್ಟ್ರಪತಿಗಳು ಸಂವಿಧಾನವನ್ನ ರಕ್ಷಿಸ್ತೀನಿ ಅಂತ ಹೇಳ್ತಾರೆ, ಸಂರಕ್ಷಣೆ ಮಾಡ್ತೀನಿ ಅಂತ ಹೇಳ್ತಾರೆ. ಬಟ್ ಇವರು ಇದು ಪ್ರತಿಜ್ಞಾ ವಿಧಿಯಲ್ಲಿ ಉಪರಾಷ್ಟ್ರಪತಿಯವರು ಸಂವಿಧಾನಕ್ಕೆ ಬದ್ಧವಾಗಿರ್ತೀನಿ, ನಾನು ನಿಷ್ಠೆಯಿಂದ ಸಂವಿಧಾನದ ಪ್ರಕಾರ, ಕಾನೂನಿನ ಪ್ರಕಾರ ನನ್ನ ಕರ್ತವ್ಯವನ್ನು ನಿರ್ವಹಿಸ್ತೀನಿ, ಇಷ್ಟೇ ಹೇಳೋದು ಇವರು.
ಸಂವಿಧಾನದ ಪ್ರಕಾರ ನಿಷ್ಠೆಯಿಂದ ನನ್ನ ಕರ್ತವ್ಯವನ್ನ ಕಾನೂನಿನ ಪ್ರಕಾರ ನಿರ್ವಹಿಸುತ್ತೇನೆ. ಆದ್ರೆ ನಾನು ಕರೆಕ್ಟಾಗಿ ಕೆಲಸ ಮಾಡ್ತೀನಿ ಅಂತ ಅಷ್ಟೇ ಹೇಳ್ತಾರೆ ಯಾರು, ಉಪರಾಷ್ಟ್ರಪತಿ ಅವರು. ಬಟ್ ರಾಷ್ಟ್ರಪತಿ ಅವರು ಏನ್ ಹೇಳ್ತಾರೆ ಅಂದ್ರೆ, ಟು ಪ್ರಿಸರ್ವ್ ಅಂಡ್ ಪ್ರೊಟೆಕ್ಟ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಭಾರತದ ಸಂವಿಧಾನವನ್ನ ನಾನು ರಕ್ಷಿಸ್ತೀನಿ, ಸಂವಿಧಾನಕ್ಕೆ ಧಕ್ಕೆ ತರ್ತಕ್ಕಂಥ ಕೆಲಸವನ್ನ ನಾನು ಮಾಡಲ್ಲ ಅಂತ ಹೇಳ್ತಾರೆ ರಾಷ್ಟ್ರಪತಿ ಅವರು. ಅದಕ್ಕೇನೆ ರಾಷ್ಟ್ರಪತಿಯವರ ಇಂಪೀಚ್ಮೆಂಟ್ ಗೆ ರೀಸನ್ ಏನು, ಆನ್ ದ ಗ್ರೌಂಡ್ಸ್ ಆಫ್ ವಿಚ್ ಅಂದ್ರೆ ವೈಲೇಷನ್ ಆಫ್ ದ ಕಾನ್ಸ್ಟಿಟ್ಯೂಷನ್, ಸಂವಿಧಾನದ ಉಲ್ಲಂಘನೆ ಆದ್ರೆ ಅವ್ರನ್ನ ಇಂಪೀಚ್ ಮಾಡ್ತಾರೆ. ಬಿಕಾಸ್ ಅವ್ರ ಸಂವಿಧಾನವನ್ನ ಪ್ರೊಟೆಕ್ಟ್ ಮಾಡಬೇಕು, ಪ್ರಿಸರ್ವ್ ಮಾಡಬೇಕು, ಸಂರಕ್ಷಣೆ ಮಾಡಬೇಕು. ಅವರೇ ಸಂವಿಧಾನವನ್ನು ಉಲ್ಲಂಘಿಸಿದ್ರೆ ಹೆಂಗೆ ಅಂತ ಹೇಳಿ ಆರ್ಟಿಕಲ್ 56 ಅಲ್ಲಿ ವೈಲೇಷನ್ ಆಫ್ ದ ಕಾನ್ಸ್ಟಿಟ್ಯೂಷನ್, ಸಂವಿಧಾನದ ವಿರುದ್ಧವಾಗಿ ನಡ್ಕೊಂಡಿದ್ದಾರೆ ಅಂತ ಹೇಳಿ ನಿಮ್ಮನ್ನ ನಾವು ಇಂಪೀಚ್ ಮಾಡಿ ಅಂತ ಹೇಳುತ್ತೆ ಆರ್ಟಿಕಲ್ 56. ಇಂಪೀಚ್ಮೆಂಟ್ ಪ್ರೊಸೀಜರ್ ಹೇಳುತ್ತೆ ಆರ್ಟಿಕಲ್ 61. ಸೊ ಈಗ ಕಾನ್ಸೆಪ್ಟ್ ಅಲ್ಗೂ ಇಲ್ಗೂ ಲಿಂಕ್ ಸಿಗ್ತಾ ಇದೆ ಅನ್ಕೋತೀನಿ. ಐ ಹೋಪ್. ನೆಕ್ಸ್ಟ್ ಲಾಸ್ಟ್, discharge of the president functions in order to contingencies. Parliament may be make such provisions in things for fit for discharge of the functions of the president in any contingency not provided for this chapter. ನೋಡಿ, ಇವ್ರೇನ್ ಹೇಳ್ತಾರೆ ಅಂದ್ರೆ, ಉಪರಾಷ್ಟ್ರಪತಿಯವರು ರಾಷ್ಟ್ರಪತಿಗಳಾಗಿ ಕೆಲಸವನ್ನ ಕರ್ತವ್ಯವನ್ನ ನಿರ್ವಹಿಸಬಹುದು. ಇನ್ ಕೇಸ್ ಯಾವ್ದಾದ್ರು ಎಮರ್ಜೆನ್ಸಿ ಸಿಚುವೇಶನ್ ಬಂದಿದೆ ಅಂದ್ರೆ, ಏನಾದ್ರು ಬೇರೆ ಈ ಪಾರ್ಟ್ ಅಲ್ಲಿ, ಈ ಪಾರ್ಟ್ 5 ಅಲ್ಲಿ, ಈ ಭಾಗ 5ರಲ್ಲಿ ಸಂವಿಧಾನದಲ್ಲಿ ಮೆನ್ಷನ್ ಆಗಿಲ್ದೇ ಇರ್ತಕ್ಕಂಥದ್ದು ಯಾವ್ದಾದ್ರು ಒಂದಿದೆ ಅಂದ್ರೆ, ಆ ಕರ್ತವ್ಯನ್ನು ಕೂಡ ಉಪರಾಷ್ಟ್ರಪತಿಯವರು ಮಾಡಬಹುದು ರಾಷ್ಟ್ರಪತಿಯಾಗಿ. ಈಗ ರಾಷ್ಟ್ರಪತಿಯವರು ಇಲ್ಲದೆ ಇದ್ದಾಗ ಉಪರಾಷ್ಟ್ರಪತಿಯವರು ರಾಷ್ಟ್ರಪತಿಯ ಕೆಲಸವನ್ನ ನಿರ್ವಹಿಸ್ತಾರೆ. ಏನೇನ್ ಮಾಡ್ಬೇಕು ಅಂತೇಳಿ ಈ ಪಾರ್ಟ್ ಅಲ್ಲಿ 5ನೇ ಪಾರ್ಟ್ ಅಲ್ಲಿ ಹೇಳಿದ್ದಾರೆ. ಬಟ್ ಇಷ್ಟಲ್ಲದೆ ಇನ್ನ ಏನಾದ್ರು ಇದನ್ನ ಹೊರತುಪಡಿಸಿ ಏನಾದ್ರು ಉಳ್ಕೊಂಡಿದ್ರೆ ಕೆಲಸ, ಅದನ್ನು ಕೂಡ ಉಪರಾಷ್ಟ್ರಪತಿಯವರು ರಾಷ್ಟ್ರಪತಿಯಾಗಿ ಮಾಡಬಹುದು. ಅದನ್ನ ಯಾರು ಹೇಳ್ತಾರೆ ಅಂದ್ರೆ ಪಾರ್ಲಿಮೆಂಟ್, ಸಂಸತ್ ಹೇಳುತ್ತೆ. ಲಾಂಗ್ ಸ್ಟೋರಿ ಶಾರ್ಟ್, ರಾಷ್ಟ್ರಪತಿಯವರು ಡೆತ್ ಆದಾಗ, ಸತ್ತೋದಾಗ, ರಾಷ್ಟ್ರಪತಿಯವರು ರಿಸೈನ್ ಮಾಡಿದಾಗ, ರಾಜೀನಾಮೆ ಕೊಟ್ಟಾಗ, ರಾಷ್ಟ್ರಪತಿಯವರು ರಿಮೂವ್ ಆದಾಗ, ಇಂಪೀಚ್ಮೆಂಟ್ ಪ್ರೊಸೀಜರ್ ಮೂಲಕ, ಮಹಾಭಿಯೋಗದ ಮೂಲಕ ಅವ್ರನ್ನ ರಿಮೂವ್ ಮಾಡಿದಾಗ, ಈ 3 ಸಂದರ್ಭದಲ್ಲಿ ಉಪರಾಷ್ಟ್ರಪತಿಯವರು ರಾಷ್ಟ್ರಪತಿಯವರಿಗೆ ಕೆಲಸವನ್ನ ನಿರ್ವಹಿಸ್ತಾರೆ. ಇಷ್ಟನ್ನ ಸಂವಿಧಾನ ಹೇಳಿದೆ. ಬಟ್ ಅದರ್ ದ್ಯಾನ್ ದಿಸ್, ಇದನ್ನ ಹೊರತುಪಡಿಸಿ ಬೇರೆ ಯಾವ್ದಾದ್ರು ಸಂದರ್ಭ ಏನಾದ್ರು ಸಿಕ್ಕಿದೆ ಅಂದ್ರೆ, ಬೇರೆ ಯಾವ್ದಾದ್ರು ಬರ್ಬೋದು, ಮುಂದೆ ಬರ್ಬೋದು, ಅಂತ ಸಂದರ್ಭದಲ್ಲೂ ಕೂಡ ಉಪರಾಷ್ಟ್ರಪತಿಯವರು ರಾಷ್ಟ್ರಪತಿಯಾಗಿ ಕರ್ತವ್ಯವನ್ನು ನಿರ್ವಹಿಸಬಹುದು. ಅದನ್ನ ಡಿಟರ್ಮೈನ್ ಮಾಡೋರು, ನಿರ್ಧರಿಸ್ತಕ್ಕಂಥವ್ರು ಯಾರು ಅಂದ್ರೆ ನಮ್ಮ ಪಾರ್ಲಿಮೆಂಟ್, ಸಂಸತ್ತು ಅಂತ ಹೇಳುತ್ತೆ ಆರ್ಟಿಕಲ್ 70. ಆರ್ಟಿಕಲ್ ಏನ್ ಇಂಪಾರ್ಟೆಂಟ್ ಅಲ್ಲ. ಸೊ ನೆಕ್ಸ್ಟ್ ಲಾಸ್ಟ್ ಆರ್ಟಿಕಲ್ ವೆರಿ ವೆರಿ ಇಂಪಾರ್ಟೆಂಟ್. ಆಲ್ರೆಡಿ 2-3 ಸ್ಟೇಟ್ಮೆಂಟ್ ಆಗಿದೆ PYQ ನಲ್ಲಿ. ಆರ್ಟಿಕಲ್ ಇಂಪಾರ್ಟೆಂಟ್ ಅಲ್ಲ, ಬಟ್ ಇಲ್ಲಿ ಇರ್ತಕ್ಕಂಥ ಮ್ಯಾಟರ್ ಇಂಪಾರ್ಟೆಂಟ್. Article 71, matters relating to the and connections with the elections of the president as well as vice president. All the doubts and disputes arising out of in connection with the elections of the president or vice president shall be inquired and decided by the Supreme Court, whose decision shall be final. Very, very important statement. All the doubts and disputes arising out of the connections with the elections of president or vice president. ಭಾರತದ ರಾಷ್ಟ್ರಪತಿಯವರ, ಭಾರತದ ಉಪರಾಷ್ಟ್ರಪತಿಯವರ ಚುನಾವಣೆಗೆ ಸಂಬಂಧಿಸಿದಂತೆ, ಭಾರತದ ರಾಷ್ಟ್ರಪತಿಯವರ ಮತ್ತೆ ಭಾರತದ ಉಪರಾಷ್ಟ್ರಪತಿಯವರ ಚುನಾವಣೆಗೆ ಸಂಬಂಧಿಸಿದಂತೆ ಯಾವ್ದಾದ್ರೂ ಡೌಟ್ ಇರ್ಲಿ, ಯಾವ್ದಾದ್ರು ತಮ್ಗೆ ಅನುಮಾನ ಇರ್ಲಿ, ಯಾವ್ದಾದ್ರೂ ಗಲಾಟೆ ಬರ್ಲಿ, ಯಾವ್ದಾದ್ರೂ ಪ್ರಶ್ನೆ ಬರ್ಲಿ, ಅದನ್ನ ಡಿಸೈಡ್ ಮಾಡೋದು ಯಾರು? ಸುಪ್ರೀಂ ಕೋರ್ಟ್. ದ ಡಿಸಿಷನ್ ಆಫ್ ದ ಸುಪ್ರೀಂ ಕೋರ್ಟ್ ಇಸ್ ಫೈನಲ್. ರಾಷ್ಟ್ರಪತಿ ಚುನಾವಣೆಯ ಬಗ್ಗೆ ಏನೇ ಪ್ರಶ್ನೆ ಬಂದ್ರು ಡಿಸೈಡ್ ಮಾಡ್ತಕ್ಕಂಥದ್ದು ಸುಪ್ರೀಂ ಕೋರ್ಟ್. ಸುಪ್ರೀಂ ಕೋರ್ಟ್ ನ ತೀರ್ಮಾನವೇ ಅಂತಿಮ ತೀರ್ಮಾನ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. PYQ ನಲ್ಲಿ ಆಲ್ರೆಡಿ ಸ್ಟೇಟ್ಮೆಂಟ್ ಆಗಿದೆ. ಬಟ್ ಇನ್ನ ಒಂದು ಸ್ಟೇಟ್ಮೆಂಟ್ ಇದೆ, ಅದು ಇಂಪಾರ್ಟೆಂಟ್. ಕನ್ಫ್ಯೂಷನ್ ಅನ್ನ ಮಾಡ್ಕೋಬೇಡಿ. ಫಸ್ಟ್ ಸ್ಟೇಟ್ಮೆಂಟ್ ಈಗ ಕ್ಲಿಯರ್. ಸೆಕೆಂಡ್, ಇಫ್ ದ ಎಲೆಕ್ಷನ್ಸ್ ಆಫ್ ದ ಪರ್ಸನ್ಸ್ ಆಸ್ ಎ ಪ್ರೆಸಿಡೆಂಟ್ ಆರ್ ವೈಸ್ ಪ್ರೆಸಿಡೆಂಟ್ ಈಸ್ ಡಿಕ್ಲೇರ್ಡ್ void by the Supreme Court, acts done by him in the exercise and performance of the powers and duties of the House President or Vice President, as case may be, before the date of the decisions of the Supreme Court,
shall not be invalidated by the reason by the declaration. ಆದಾಗ್ಯೂ ಕೂಡ ಫಾರ್ ಎಕ್ಸಾಂಪಲ್ ಯಾರೊಬ್ಬ ಎ ಅಂತಕ್ಕಂಥ ಪರ್ಸನ್ ಪ್ರೆಸಿಡೆಂಟ್ ಆಗಿದ್ದ, ಬಿ ಅಂತಕ್ಕಂಥ ಪರ್ಸನ್ ವೈಸ್ ಪ್ರೆಸಿಡೆಂಟ್ ಆಗಿದ್ದ. ಸುಪ್ರೀಂ ಕೋರ್ಟ್ ಏನ್ ಮಾಡ್ಬಿಡ್ತು ಅಂದ್ರೆ, ಎ ಅಂತಕ್ಕಂತಹ ಪರ್ಸನ್ ಏನಿದಾನಲ್ವಾ, ಅವ್ನ ಎಲೆಕ್ಷನ್ ಸರಿಯಾಗಿ ನಡೆದಿಲ್ಲ, ಮಿಸ್ ಆಗಿ ವಿನ್ ಆಗಿ ಬಂದಿದ್ದಾನೆ, ಎಲೆಕ್ಷನ್ ಅಲ್ಲಿ ಏನೋ ಲೋಪ ಆಗಿದೆ, ಎಲೆಕ್ಷನ್ ಅಲ್ಲಿ ಏನೋ ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ, ಇವನಿಗೆ ಮೋಸ ಮಾಡಿ ವಿನ್ ಮಾಡಿದ್ದಾರೆ ಅಂತ ಹೇಳಿ ಡಿಕ್ಲೇರ್ ಮಾಡ್ತು ಅನ್ಕೊಡಿ. ಎ ಎಲೆಕ್ಷನ್ ಸರಿ ಇಲ್ಲ, ಅರುಣ ಅನ್ಕೋಣ, ಅರುಣ ಪ್ರೆಸಿಡೆಂಟ್ ಆಗಿದ್ದಾರೆ, ಅವನ ಎಲೆಕ್ಷನ್ ವಾಯ್ಡ್ ಆಗಿದೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಡಿಕ್ಲೇರ್ ಮಾಡುತ್ತೆ. ಅದೇ ಎಲೆಕ್ಷನ್ ಸರಿ ಇಲ್ಲ ಅವ್ರದ್ದು ಅಂತ, ರದ್ದು ಮಾಡಲಾಗಿದೆ ಎಲೆಕ್ಷನ್ ಅನ್ನ. ಬಟ್ ಅರುಣ ಸೆಲೆಕ್ಟ್ ಆಗಿ ಆಲ್ರೆಡಿ 1 year ಆಗಿದೆ, 1 year ಆಗಿದೆ ಅರುಣ್ ಸೆಲೆಕ್ಟ್ ಆಗಿ ಪ್ರೆಸಿಡೆಂಟ್ ಆಗಿ ಅಥವಾ ವೈಸ್ ಪ್ರೆಸಿಡೆಂಟ್ ಆಗಿ. 1 year ವರ್ಗೂ ಅವ್ರು ಏನೇನ್ ಕೆಲಸ ಮಾಡಿರ್ತಾರಲ್ವಾ ಅರುಣ, ರಾಷ್ಟ್ರಪತಿಗಳಾಗಿ ಮತ್ತೆ ಉಪರಾಷ್ಟ್ರಪತಿಗಳಾಗಿ ಏನೇನೆಲ್ಲ ಬಿಲ್ ಪಾಸ್ ಮಾಡಿರ್ಬೋದು, ಅವೆಲ್ಲವೂ ಕೂಡ ಕ್ಯಾನ್ಸಲ್ ಆಗಲ್ಲ, ಅವು ಕಂಟಿನ್ಯೂ ಆಗ್ತವೆ. ಲಾಂಗ್ ಸ್ಟೋರಿ ಶಾರ್ಟ್, ಭಾರತದ ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿಗಳ ಎಲೆಕ್ಷನ್ ಚುನಾವಣೆಗೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದೇ ಪ್ರಶ್ನೆಯನ್ನು ಸುಪ್ರೀಂ ಕೋರ್ಟ್ ನಿರ್ಧರಿಸುತ್ತದೆ. ಸುಪ್ರೀಂ ಕೋರ್ಟ್ ನ ತೀರ್ಮಾನವೇ ಅಂತಿಮ. ನಂಬರ್ 1. ನಂಬರ್ 2, ಅವ್ರು ಆಲ್ರೆಡಿ ಎಲೆಕ್ಷನ್ ನಲ್ಲಿ ವಿನ್ ಆಗಿ ರಾಷ್ಟ್ರದ ರಾಷ್ಟ್ರಪತಿಗಳಾಗಿ ಅಥವಾ ಉಪರಾಷ್ಟ್ರಪತಿಗಳಾಗಿದ್ರೆ ಆನರಬಲ್ ಪ್ರೆಸಿಡೆಂಟ್ ಅಂಡ್ ವೈಸ್ ಪ್ರೆಸಿಡೆಂಟ್. ಬಟ್ ಆಮೇಲೆ 1 ವರ್ಷ ಆದ್ಮೇಲೆ ಅವ್ರದ್ದು ಎಲೆಕ್ಷನ್ ಸರಿ ಇಲ್ಲ ಅಂತೇಳಿ ರದ್ದು ಮಾಡ್ತಾರೆ ಅನ್ಕೊಳ್ಳಿ ಸುಪ್ರೀಂ ಕೋರ್ಟ್. ಬಟ್ 1 year ವರ್ಗೂ ಅವ್ರು ಏನೇನೆಲ್ಲ ಕೆಲಸ ಮಾಡಿರ್ತಾರಲ್ವಾ, ಯಾವ್ದಾದ್ರು ಆಕ್ಟ್ನ ಪಾಸ್ ಮಾಡೋದಾಗಿರ್ಬೋದು ಅಥವಾ ಅದು ಇದು ಮಾಡೋದಾಗಿರ್ಬೋದು, ರಾಷ್ಟ್ರಪತಿ ಆಡಳಿತ ತರೋದಾಗಿರ್ಬೋದು, ಏನೆಲ್ಲ ಮಾಡಿರ್ತಾರ ಅವ್ ಯಾವ್ದು ಕ್ಯಾನ್ಸಲ್ ಆಗಲ್ಲ, ಕಂಟಿನ್ಯೂ ಆಗ್ತವೆ. ನಂಬರ್ 1. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಇದೆ, subject to the provisions of his constitution, parliament may be law regulated any matters relating to in connections with the elections of the president or vice president. ಅಂದ್ರೆ ಯಾವುದೇ ಎಲೆಕ್ಷನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಲಾಗಳನ್ನ ಪಾರ್ಲಿಮೆಂಟ್ ಮಾಡ್ಬೋದು, ಸಂಸತ್ ಮಾಡ್ಬೋದು ಅಂತ ತಮಗೆ ಅದು ಗೊತ್ತಿದೆ. ದ ಎಲೆಕ್ಷನ್ಸ್ ಆಫ್ ದ ಪರ್ಸನ್ಸ್ ಆಸ್ ಎ ಪ್ರೆಸಿಡೆಂಟ್ ಆರ್ ವೈಸ್ ಪ್ರೆಸಿಡೆಂಟ್ shall not be called in questions on the grounds of existence of any vacancy, whether reason among the members of the electoral college incomplete. Simple ರೀ, ಸಿಂಪಲ್. ಇನ್ನೊಂದು ವರ್ಡ್ ಅನ್ನ ನೆನ್ಪಿಟ್ಕೊಳ್ಳಿ, ರಾಷ್ಟ್ರಪತಿ ಅಥವಾ ಉಪರಾಷ್ಟ್ರಪತಿಗಳು ಆಯ್ಕೆ ಆಗ್ಬೇಕಂದ್ರೆ ಎಲೆಕ್ಟರಲ್ ಕಾಲೇಜ್ ಅವ್ರು ಓಟ್ ಹಾಕ್ಬೇಕು, ನಿರ್ವಾಚನ ಸಮಿತಿಯವ್ರು ಓಟ್ ಹಾಕ್ಬೇಕು. ನಿರ್ವಾಚನ ಸಮಿತಿ ಅಂದ್ರೆ ಯಾವುದು ಅಂದ್ರೆ ನಾವೀಗ ಆಲ್ರೆಡಿ ನೋಡಿದ್ವಿ, ನಿರ್ವಾಚನ ಸಮಿತಿ ಅದರಲ್ಲಿ ರಾಷ್ಟ್ರಪತಿ ಆಗಿರ್ಬೋದು ಅಥವಾ ಉಪರಾಷ್ಟ್ರಪತಿಗಳಾಗಿರ್ಬೋದು, ಅವ್ರಿಗೆ ಸಪರೇಟ್ ಎಲೆಕ್ಟರಲ್ ಕಾಲೇಜ್ ನಿರ್ವಾಚನ ಮಂಡಳಿ ಇರ್ತವೆ. ಈಗ ಫಾರ್ ಎಕ್ಸಾಂಪಲ್ ರಾಷ್ಟ್ರಪತಿ, ಇವ್ರ ಎಲೆಕ್ಟರಲ್ ಕಾಲೇಜ್ ಅದರಲ್ಲಿ ಎಲೆಕ್ಟೆಡ್ ಮೆಂಬರ್ಸ್ ಆಫ್ ದ ಲೆಜಿಸ್ಲೇಟಿವ್ ಅಸೆಂಬ್ಲೀಸ್ ಆಫ್ ದ ಸ್ಟೇಟ್, ರಾಜ್ಯದ ವಿಧಾನಸಭೆಯಲ್ಲಿ ಇರ್ತಕ್ಕಂಥ ಚುನಾಯಿತ ಸದಸ್ಯರು ಓಟ್ ಹಾಕ್ತಾರಲ್ವಾ. ಫಾರ್ ಎಕ್ಸಾಂಪಲ್ ಈ ಕರ್ನಾಟಕದಲ್ಲಿರೋ MLAಗಳು, ಎಲೆಕ್ಟೆಡ್ MLAಗಳು ಓಟ್ ಹಾಕ್ತಾರಲ್ವೇನ್ರಿ, ವಿಧಾನಸಭೆಯಲ್ಲಿ ಇರ್ತಕ್ಕಂಥ ಚುನಾಯಿತ ಸದಸ್ಯರು ಓಟ್ ಹಾಕ್ತಾರಲ್ವಾ ರಾಷ್ಟ್ರಪತಿಗಳಿಗೆ. ನಮ್ ಕರ್ನಾಟಕದ ಎಲ್ಲ MLA ಸತ್ತೋಗ್ಬಿಟ್ಟವ್ರೆ ಅಂದ್ಕೊಳ್ಳಿ, ಯಾರು ಇಲ್ಲ. ಸೊ ವೇಕೆನ್ಸಿ ಉಳಿತೀಗ, ಯಾರು ಬದುಕಿಲ್ಲ, ಅಥವಾ ಒಂದು 50-60 ಜನ ಸತ್ತೋಗ್ಬಿಟ್ಟಿದ್ದಾರೆ, ಆ ಸೀಟ್ ವೇಕೆನ್ಸಿ ಇದಾವೆ. ಈ ಟೈಮಲ್ಲಿ ರಾಷ್ಟ್ರಪತಿಯ ಚುನಾವಣೆ ನಡೀತಾ ಇದೆ. ಈಗ 28 ರಾಜ್ಯಗಳಲ್ಲಿರ್ತಕ್ಕಂಥ ವಿಧಾನಸಭೆಯ ಚುನಾಯಿತ ಸದಸ್ಯರು ಓಟ್ ಹಾಕ್ತಾರಲ್ವಾ, ಎಲೆಕ್ಟೆಡ್ ಮೆಂಬರ್ಸ್ ಆಫ್ ದ ಲೆಜಿಸ್ಲೇಟಿವ್ ಅಸೆಂಬ್ಲೀಸ್ ಆಫ್ ದ ಸ್ಟೇಟ್ ಓಟ್ ಹಾಕ್ತಾರಲ್ವಾ. ಬಟ್ ನಮ್ಮಲ್ಲಿ ಎಲ್ಲ ಸುತ್ತೋಗ್ಬಿಟ್ಟಿದ್ದಾರೆ. 27 ಸ್ಟೇಟ್ ಅವರು ಕೂಡ ಓಟ್ ಹಾಕ್ತಾರೆ, ನಮ್ಮವ್ರು ಯಾರು ಇರಲ್ಲ ಅಂತ ಅನ್ಕೊಳ್ಳಿ. ಚುನಾವಣೆ ಮುಗೀತು, ಪ್ರೆಸಿಡೆಂಟ್ ಎಲೆಕ್ಷನ್ ಆದ್ರು, ನಮ್ಮದ್ರಲ್ಲಿ ಯಾರೂ ಇಲ್ಲ
ಅಂದ್ರೂ ಎಲೆಕ್ಷನ್ ನಡೆಸವ್ರೆ, ಇದು ಎಲೆಕ್ಷನ್ ಸರಿ ಇಲ್ಲ ಅಂತ ಹೇಳಿ ನಾವು ಯಾವುದೇ ರೀತಿಯ ಕ್ವಶನ್ ಅನ್ನ ಯಾವುದೇ ಕೋರ್ಟ್ ಅಲ್ಲಿ ಕೇಳೋಂಗಿಲ್ಲ. ಲಾಂಗ್ ಸ್ಟೋರಿ ಶಾರ್ಟ್, ಎಲೆಕ್ಟರಲ್ ಕಾಲೇಜ್ ಇನ್ಕಂಪ್ಲೀಟ್ ಆಗಿದೆ, ಸಂಪೂರ್ಣವಾಗಿಲ್ಲ, ನಿರ್ವಾಚನ ಮಂಡಳಿ ಸಂಪೂರ್ಣವಾಗಿಲ್ಲ, ಇಲ್ಲಿ ಸದಸ್ಯರಿಲ್ಲ, ವೇಕೆನ್ಸಿ ಇದೆ, ಈ ರೀತಿ ಅನ್ಕೊಂಡು ಪ್ರೆಸಿಡೆಂಟ್ ಎಲೆಕ್ಷನ್ ಅನ್ನ ಕೋರ್ಟ್ ಅಲ್ಲಿ ಚಾಲೆಂಜ್ ಮಾಡಂಗಿಲ್ಲ, ಕೋರ್ಟ್ಗೆ ಹೋಗಿ ಪ್ರಶ್ನೆಯನ್ನ ಮಾಡುವಂತಿಲ್ಲ. ಸೊ ಇಷ್ಟು ನಿಮ್ಗೆ ಸಂಪೂರ್ಣವಾಗಿ ಕಳೆದ ಒಂದು ವಾರದಿಂದ ರಾಷ್ಟ್ರಪತಿಗಳು, ಗವರ್ನರ್, ರಾಜ್ಯಪಾಲರು, ವೈಸ್ ಪ್ರೆಸಿಡೆಂಟ್, ಉಪ ರಾಷ್ಟ್ರಪತಿಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಬೇರ್ ಆಕ್ಟ್ ಅನ್ನ ಇಟ್ಕೊಂಡು ಕಂಪ್ಲೀಟ್ ರಿಯಲ್ ಕಾನ್ಸ್ಟಿಟ್ಯೂಷನ್ ಇಟ್ಕೊಂಡು ತಮಗೆ ಕ್ಲಾಸ್ ಅನ್ನ ಮಾಡಿದೀವಿ. ತಾವುಗಳು ಈ 3 ಚಾಪ್ಟರ್ ಅನ್ನು ಕೂಡ, ಯಾವುದು ವೈಸ್ ಪ್ರೆಸಿಡೆಂಟು, ಪ್ರೆಸಿಡೆಂಟು ಮತ್ತೆ ಗವರ್ನರು, ಇದಾದ ನಂತರ ಫಂಡಮೆಂಟಲ್ ಡ್ಯೂಟೀಸ್, ಮೂಲಭೂತ ಕರ್ತವ್ಯಗಳು, ಇಷ್ಟನ್ನು ಕೂಡ ಸರ್ಪ್ರೈಸ್ ಟೆಸ್ಟ್ ಯಾವತ್ತಿರುತ್ತೋ ಗೊತ್ತಿಲ್ಲ, ಒಂದಿನ ಟೆಸ್ಟ್ ಇರುತ್ತೆ. 1, 2, 3, 4 4 ಚಾಪ್ಟರ್ ಟೆಸ್ಟ್ ಇರುತ್ತೆ. ಆ ಟೆಸ್ಟ್ ಅಲ್ಲಿ ಹಿಂದಿನ ವರ್ಷದ PYQ ಕವರ್ ಆಗಿರುತ್ತೆ. ನೆಕ್ಸ್ಟ್ ಇನ್ನೊಂದಷ್ಟು ಮಾಡೆಲ್ ಕ್ವಶನ್ಸ್ ಅನ್ನ ನಾವು ರೆಡಿ ಮಾಡ್ತೀವಿ. ಅಲ್ಲಿಗೆ ಆ ಟೆಸ್ಟ್ ಅಲ್ಲಿ, ಲೈವ್ ಟೆಸ್ಟ್ ಅಲ್ಲಿ PYQ ಕವರ್ ಆಗುತ್ತೆ, ಮಾಡೆಲ್ ಕೂಡ ಕವರ್ ಆಗುತ್ತೆ. ಅಯ್ಯೋ, ಅರ್ಥ ಆಗಿದೆ ಅನ್ಕೋತೀನಿ. ದಯವಿಟ್ಟು ಯಾರಿಗೂ ನಿಮ್ಗೆ ಒಂದು ವಾರದಿಂದ ಏನಾದ್ರು ತಲೆ ತಿಂದಿದ್ದೀನಿ ಅನ್ಸಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ಬಿಕಾಸ್ ನಿಮ್ಗೆ ಇಷ್ಟೊಂದು ಹೇಳ್ಕೊಡ್ಲೇಬೇಕಿತ್ತು, ಹೇಳ್ಕೊಟ್ಟಿದ್ದೀನಿ ಅಂಡ್ ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು, ಬೇರೆ ವಿಧಿ ಇಲ್ಲ. ದೆನ್ ಇದನ್ನ ರಿವಿಷನ್ ಮಾಡ್ಕೊಂಡು ಬನ್ನಿ. ನಿಮ್ಮ ಮಾತು ನಿಜ ಆಗ್ಲಿ ಸರ್. ಕರ್ನಾಟಕ ಸ್ಟೇಟ್ MLA ಗಳ ಬಗ್ಗೆ ಹೇಳಿದ್ಕ ನೋಡಪ್ಪ, ನಾವೇನೋ ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡಕ್ ಹೇಳಿದ್ವಿ, ನಮ್ದೇನು ಆಸೆ ಏನಿಲ್ಲ ಅಂತದ್ದು. Pallavi ma'am, President and Vice President is a part of our parliament. Yes, of course. President and Vice President is also a part of our executive. Yes, of course. ಸತ್ಯ, ಖಂಡಿತ ಹೌದು. ನಿಮ್ಮ ಪ್ರಶ್ನೆಗೆ ನನ್ನ ಉತ್ತರ ಎಸ್. ಕಂಪ್ಲೀಟ್ ಅಲ್ವಾ? ಏನು ಡೌಟ್ಸ್ ಇಲ್ಲ ಅಲ್ವಾ? ನಾನು ಹೊರಡ್ಬೋದಾ ಇನ್ನ? ಐ ಹೋಪ್ ಎಂಜಾಯ್ ಮಾಡ್ತಿದ್ರ ಅನ್ಕೋತೀನಿ ಕ್ಲಾಸನ್ನ. ಅಂಡ್ ಈ ಕ್ಲಾಸನ್ನ ಒಂದು ಯೂಟ್ಯೂಬಲ್ಲಿ ಕೂಡ ಅಪ್ಲೋಡ್ ಮಾಡ್ತೀನಿ ಆಗಾಗ ಒಂದೊಂದು. ಸೊ ಯಾರಾದ್ರೂ ಯೂಟ್ಯೂಬಲ್ಲಿ ನೋಡ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳು ಸಂಪೂರ್ಣವಾಗಿ ಕಾನ್ಸ್ಟಿಟ್ಯೂಷನ್ ಕ್ಲಾಸ್ ಬೇಕು ಅಂದ್ರೆ ಕೇವಲ 599 ರೂಪಾಯಿಗೆ ನಿಮಗೆ ಸಂಪೂರ್ಣವಾಗಿರ್ತಕ್ಕಂಥ ಸಂವಿಧಾನ ಕನ್ನಡ ಇಂಗ್ಲಿಷ್ ಎರಡರೂ ಕೂಡ ಕ್ಲಾಸ್ ಸಿಗುತ್ತೆ. PSI ಸ್ಟೂಡೆಂಟ್ಸ್ ಓದ್ತಕ್ಕಂಥವ್ರು 4444 ಸಂಪೂರ್ಣ ಕೋರ್ಸ್ ಸಿಗುತ್ತೆ. KAS, FDA, SDA ಓದ್ತಾ ಇರ್ತಕ್ಕಂಥವ್ರಿಗೆ 3555ಕ್ಕೆ ಸಂಪೂರ್ಣ ಕ್ಲಾಸು. UPSC ಓದ್ತಾ ಇರ್ತಕ್ಕಂಥವ್ರಿಗೆ 2999, 3000ಕ್ಕೆ ಫೌಂಡೇಶನ್ ಕೋರ್ಸ್ ಕ್ಲಾಸ್ ಸಿಗುತ್ತೆ. ಪ್ಲಸ್ ಮೆಂಟರ್ಶಿಪ್ ಬೇಕು ಅಂದ್ರೆ ಫೌಂಡೇಶನ್ ಕೋರ್ಸ್ ಜಾಯ್ನ್ ಆಗಿರೋರಿಗೆ ಕೇವಲ 2000. ಅಲ್ಲಿಗೆ ಮೆಂಟರ್ಶಿಪ್ ಮತ್ತೆ ಕ್ಲಾಸಸ್ ಎರಡು ಸೇರಿ 5000 UPSC ಅವ್ರಿಗೆ. PSI ಅವ್ರಿಗೆ ಯಾರಾದ್ರೂ PSI ಮತ್ತೆ ESI ಮತ್ತೆ KS, FD, SDA ಅವ್ರಿಗೆಲ್ಲರಿಗೂ ಕೂಡ 4440, 3555. PC ಅವ್ರಿಗೆ 3333ಕ್ಕೆ ಕ್ಲಾಸ್ ಇದೆ. ಇದ್ರ ಜೊತೆಗೆ ಯಾರಾದ್ರೂ ವರ್ಕಿಂಗ್ ಪ್ರೊಫೆಷನಲ್ಸ್ ಇದ್ರೆ, FDA ಕೆಲಸ ಮಾಡ್ತಿದ್ದೋ ಅಥವಾ PC ಕೆಲಸ ಮಾಡ್ತಿದ್ದೋ ಅಥವಾ ಪ್ರೈವೇಟ್ ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ರೆ ಅವ್ರಿಗೆ ಈ ಕೋರ್ಸ್ ನ ಜೊತೆಗೆ, PSI ನ ಕೋರ್ಸ್ ನ ಜೊತೆಗೆ ಮೆಂಟರ್ಶಿಪ್ ಸಿಗುತ್ತೆ. ಸೊ PSI ಮತ್ತೆ ಮಾರ್ಗದರ್ಶನ ಮತ್ತೆ ಕೋರ್ಸ್ ಎರಡೂ ಸೇರಿ ಕೋರ್ಸ್ ಅನ್ನ ಇದ್ರಲ್ಲೇ ಜಾಯ್ನ್ ಆಗ್ಬೇಕು, ಆಪಲ್ಲೇ ಜಾಯ್ನ್ ಆಗಿ 4444. ಮೆಂಟರ್ಶಿಪ್ಗೆ ಕ್ಲಾಸ್ ಅನ್ನ ಜಾಯ್ನ್ ಆದ ನಂತರ 2000 ಇರುತ್ತೆ. ಯಾರಿಗೆ? ವರ್ಕಿಂಗ್ ಪ್ರೊಫೆಷನಲ್ಸ್, ಕೆಲಸ ಮಾಡೋರ್ಗೆ. ಅದನ್ನ ಬಿಟ್ರೆ KS ಅಥವಾ FD, SD ಗೆ ಪ್ರಿಪೇರ್ ಆಗ್ತಿರ್ತಕ್ಕಂಥ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರಿಗೆ 3555 ಆಪಲ್ಲಿ ಕ್ಲಾಸ್ ಅನ್ನ ತೆಗೆದುಕೊಳ್ಳಿ. ದೆನ್ 2000 ರೂಪಾಯಿ ಮೆಂಟರ್ಶಿಪ್. ಇದನ್ನ ಎಲ್ಲಿ ಪೇ ಮಾಡಿ ಜಾಯ್ನ್ ಆಗ್ಬೇಕು ಅಂದ್ರೆ 7026132710 ಮೆಂಟರ್ಶಿಪ್ಗಾಗಿ ಇಲ್ಲಿಗೆ ವಾಟ್ಸಪ್ ಮೆಸೇಜ್ ಮಾಡಿ. ಕ್ಲಾಸಸ್ ಪರ್ಚೇಸ್ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಆಪ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀವಿ. ಆಪಲ್ಲಿ ಏನಾದ್ರು ತೊಂದರೆಗಳು ಬಂದ್ರೆ ಕ್ಲಾಸ್ ಅನ್ನ ಪರ್ಚೇಸ್ ಮಾಡ್ತಕ್ಕಂಥ ಟೈಮಲ್ಲಿ 7619165243 ಈ ನಂಬರ್ಗೆ
ಕ್ಲಾಸಸ್ಗೆ ಏನಾದರೂ ಆಪಲ್ ತೊಂದರೆ ಆಗ್ತಿದ್ರೆ ವಾಟ್ಸಪ್ ಮೆಸೇಜ್ ಮಾಡಿ. ಕ್ಲಾಸಸ್ ಅನ್ನ ತೆಗೆದುಕೊಂಡಂತ ಸಂದರ್ಭದಲ್ಲಿ ಮೆಂಟರ್ಶಿಪ್ಗೆ ಇಲ್ಲಿ ಮೆಸೇಜ್ ಮಾಡಿ. ಐ ಹೋಪ್ ಕ್ಲಿಯರ್ ಆಗಿದೆ ಅನ್ಕೋತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಒನ್ ಟಚ್ ಟು ಪ್ರೇಮ್ ಸರ್ ಕ್ಲಾಸಸ್ ಫಾರ್ ಒನ್ ಸ್ಟಾಪ್ ಸೊಲ್ಯೂಷನ್. ಥ್ಯಾಂಕ್ ಯು ಸೋ ಮಚ್ ಮಹೇಶ್ ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಓಕೆ, ಬಾಯ್, ಟೇಕ್ ಕೇರ್, ಸಿ ಯು. ನಿಮಗೆ ಟೆಸ್ಟ್ ಯಾವಾಗಿರುತ್ತೆ ಅಂತ ನಾನು ಹೇಳ್ತೀನಿ. ದಯವಿಟ್ಟು ಲೈವಲ್ಲಿ ಎಲ್ಲರೂ ಕೂಡ ಪಾರ್ಟಿಸಿಪೇಟ್ ಮಾಡಿ. Okay, bye bye. See you. Take care.